ಗುಡ್ ಈವ್ನಿಂಗ್ ಆಲ್. ಸ್ಟಾರ್ಟ್ ಮಾಡುವ. ಫಸ್ಟ್ ಡೇ ಅಲ್ವಾ, ಥರ್ಡ್ ಸೆಮ್ಮಿಗೆ 8:10ಗೆ ಸ್ಟಾರ್ಟ್ ಮಾಡೋಣ. ನಾಳೆಯಿಂದ ಕರೆಕ್ಟಾಗಿ ಸ್ಟಾರ್ಟ್ ಮಾಡೋಣ. ಕ್ಷಮಿಸಿ ಎಲ್ರಿಗೂ ಕೂಡ ಮ್ಯೂಟ್ ಇಟ್ಟಿದ್ದೇನೆ. ಕಾರಣ ಇದೆ, ಮಿಡ್ಡಲ್ಲಿ ಯಾವುದೇ ರೀತಿ ಡಿಸ್ಟರ್ಬೆನ್ಸ್ ಆಗಬಾರ್ದಂತ ಮ್ಯೂಟ್ ಮಾಡೋ ಅಂಥದ್ದು ನಾನೇ ಬಂದ್ ಮಾಡಿದ್ದೇನೆ. ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳು. 2ನೇ ತಾರೀಕು ಇವತ್ತು. ನಿನ್ನೆ ಹೇಳಬೇಕಾಗಿತ್ತು, ಫಸ್ಟ್ ಸೆಮ್ ಸ್ಟೂಡೆಂಟಿಗೆ ಹೇಳಿದ್ವಿ, ಸ್ವಲ್ಪ ಲೇಟ್ ಆಗಿದೆ. ವಿಶ್ ಯು ಹ್ಯಾಪಿ ನ್ಯೂ ಇಯರ್ ಟು ಯು ಆ್ಯಂಡ್ ಯುವರ್ ಫ್ಯಾಮಿಲಿ. ಕಂಪ್ಲೀಟ್ ಆಗೆಲ್ಲ ನಿಮ್ಮ ಫ್ರೆಂಡ್ಸ್ ಸರ್ಕಲ್ ಎಲ್ಲ ಸುತ್ತಮುತ್ತ ಎಲ್ರಿಗೂ ಕೂಡ. ಸೊ ಸ್ಟಾರ್ಟ್ ಮಾಡ್ಕೊಳ್ಳೋಣ. 8:10ಗೆ ಸ್ಟಾರ್ಟ್ ಮಾಡೋಣ. ಇನ್ನು 1 ಮಿನಿಟಲ್ಲಿ ನಾನು ಸ್ಟಾರ್ಟ್ ಮಾಡ್ತಾನೆ. ನಾನು ಮ್ಯೂಟ್ ತೆಗಿಯೋದಿಲ್ಲ. ಆಮೇಲೆ ಇಲ್ಲಿ ಬೋರ್ಡ್ ಮೇಲೆ ರೈಟಿಂಗ್ ಯಾರ್ಯಾರು ಮಾಡ್ತಾ ಇದ್ದೀರಾ ಕಾಣ್ತಾ ಇದೆ, ಪ್ಲೀಸ್. ಸ್ಕೂಲಲ್ಲಿ ಇಲ್ಲ ನೀವು ಯಾರು. ಥ್ಯಾಂಕ್ ಯು. ಓಕೆ, ಸೊ ನಾನೇ ಮ್ಯೂಟ್ ಮಾಡಿರ್ತೇನೆ. ಎಲ್ಲಿವರೆಗೂ ಅಂತಂದ್ರೆ, ನಾನು ನಿಮ್ಗೆ ಆಲ್ರೆಡಿ ನೀವೆಲ್ಲ ಹಳೆ ಸ್ಟೂಡೆಂಟ್ ಆಗಿರೋದ್ರಿಂದ ನಿಮ್ಗೇನು ಹೇಳುವಂಥ ಅವಶ್ಯಕತೆ ಇಲ್ಲ. 30 ಮಿನಿಟ್ಸ್ ಅಷ್ಟೇ. ನಾನೆಲ್ಲ ಕಂಪ್ಲೀಟ್ ಹೇಳಿದ್ಮೇಲೆ ಅನ್ಮ್ಯೂಟ್ ಮಾಡಿ ಡೌಟ್ ಸೆಷನ್ನ ತಗೊಳ್ತೇನೆ. ಓಕೆ, ಥ್ಯಾಂಕ್ ಯು. ಒಂದು 8:11ಇಂದ ಸ್ಟಾರ್ಟ್ ಮಾಡೋಣ ಎಕ್ಸಾಕ್ಟಾಗಿ. ಅನ್ಮ್ಯೂಟ್ ಮಾಡ್ತಾನೆ, ಯಾರಿಗೂ ಅನ್ಮ್ಯೂಟ್ ಮಾಡೋವಂಥ ಅವಕಾಶ ಇರೋದಿಲ್ಲ. ಅನ್ಮ್ಯೂಟ್ ನಾನೇ ಮಾಡ್ತೇನೆ. ಥ್ಯಾಂಕ್ ಯು. ನನ್ನ ವಾಯ್ಸ್ ಕ್ಲಿಯರಾಗಿ ಕೇಳಿಸ್ತಾ ಇದೆ ಸ್ಟುಡಿಯೋದಲ್ಲಿ. 8 o'clock ಇಂದ 8:10 ತನಕ ನಾನೇ ಮಾತಾಡಿರಲಿಲ್ಲ. ನನ್ನ ವಾಯ್ಸ್ ಕೇಳಿಸ್ತಾ ಇದ್ರೆ ಎಲ್ಲ ಥಮ್ಸ್ ಅಪ್ ಮಾಡಿ. ಇಮೋಜಿಸ್ಗಳೆಲ್ಲ ಆನ್ ಇದೆ, ಅದೊಂದು ಮಾತ್ರ ಆನ್ ಇದೆ ಅಷ್ಟೇ. ಕೇಳಿಸ್ತಾ ಇದ್ರೆ ಥಮ್ಸ್ ಅಪ್ ಮಾಡಿ, ನಾನು ಕಂಟಿನ್ಯೂ ಮಾಡ್ತೇನೆ. ಓಕೆ ಅಡ್ಮಿನ್, ಥ್ಯಾಂಕ್ ಯು. ಹಾಂ, ಓಕೆ, ಕ್ಲಿಯರ್ ಇದೆ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಕಂಟಿನ್ಯೂ ಮಾಡೋಣ. ಸರಿ, ಎಲ್ರಿಗೂ ನಮಸ್ತೆ. ನಮ್ಮ ಕಾನೂನು ಅಕಾಡೆಮಿ ಟೀಮ್ ಕಡೆಯಿಂದ ಎಲ್ರಿಗೂ ಥ್ಯಾಂಕ್ ಯು. ನಮ್ಮ ಕಾನೂನು ಅಕಾಡೆಮಿ ಟೀಮ್ ಕಡೆಯಿಂದ. ಸೊ ನೀವೆಲ್ಲ ಲಾಸ್ಟ್ ಸೆಮ್ಮಿಂದ ಈ ಸೆಮ್ಮಿಗೆ ಕಂಟಿನ್ಯೂ ಮಾಡಿದ್ದೀರಾ, ಮತ್ತೆ ಕ್ಲಾಸಸ್ಗಳನ್ನು ತಗೊಳ್ಬೇಕು ಅಂತ ಕಂಟಿನ್ಯೂ ಮಾಡಿದ್ದೀರಾ. ಫೈನಲಿ 3 year LLB 5th ಸೆಮ್ ತನಕ ಬಂದಿದ್ದೀರಾ. ಓಕೆ, ಸೊ ಕ್ಲಾಸಸ್ಗಳ ಪ್ಯಾಟ್ರನ್ ಏನು ಅಂತ ಹೇಳ್ತೇನೆ. ಲಾಸ್ಟ್ ಟೈಮ್ ಯಾರ್ಯಾರು ಆನ್ಲೈನ್ ಕ್ಲಾಸಸ್ಗಳು ಅಟೆಂಡ್ ಮಾಡಿದ್ದೀರಾ ಅವ್ರಿಗೆ ಗೊತ್ತಿದೆ. ಎಕ್ಸಾಮ್ ಟೈಮಲ್ಲಿ ನಾನು ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನ ಒಂದಿನ ಹಿಂದೆ, ಅಂದರೆ ನಿಮ್ಮ ಎಕ್ಸಾಮ್ 2 days ಇದೆ ಅಂತಂದರೆ 2 days ಬ್ಯಾಕು ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ರಿಲೀಸ್ ಮಾಡ್ತಾ ಇದ್ದೆ. ಓಕೆ, ಸೊ ಈಗ ಅದನ್ನ ಇವಾಗಲೇ ನಾನು ರಿಲೀಸ್ ಮಾಡಿಬಿಟ್ಟು ಮೆನ್ಷನ್ ಮಾಡು ಕೂಡ ಕೊಡ್ತೇನೆ ನಿಮಗೆ. ಅಂದರೆ ಇದೇ ಆನ್ಲೈನ್ ಕ್ಲಾಸಸ್ಸಲ್ಲಿ ಮೆನ್ಷನ್ ಕೂಡ ಮಾಡ್ತೇನೆ, ಇದು ಇಂಪಾರ್ಟೆಂಟ್ ಕ್ವಶನ್, ಇದು ಇಂಪಾರ್ಟೆಂಟ್ ಕ್ವಶನ್ ಅಂತ. ಓದ್ಲಿಕ್ಕೆ ನಿಮಗೆ ಒಂದು ಸ್ವಲ್ಪ ಜಾಸ್ತಿ ಟೈಮ್ ಸಿಗುತ್ತೆ, ಎಕ್ಸಾಮ್ ಟೈಮ್ ಅಲ್ಲ. ಸೊ ಮತ್ತೆ ಈಗ ಇನ್ನೊಂದು ಸ್ವಲ್ಪ ಇದು ಮಾಡ್ಕೊಳ್ಳೋದು ಬೇಡ ಜಾಸ್ತಿ ದಿನ. ಎಷ್ಟು ಓದಿದ್ರು ಕೂಡ ಈಗ ನೀವು ಆಲ್ರೆಡಿ 3rd ಸೆಮ್ ಬರೋದ್ರಿಂದ ಸತ್ಯ ನನಗೂ ಗೊತ್ತಿದೆ. ಈಗ ಡೈರೆಕ್ಟಾಗಿ ಕ್ವಶನ್ ಕೊಡಿ ಸರ್ ಸಾಕು, ನಾವು ಓದ್ಕೊಳ್ತೀವಿ ಒಂದಿಷ್ಟು ಅಂತ ಹೇಳೋ ರೀತಿಗೆ ನೀವು ಬಂದಿದ್ದೀರಾ. ಸೊ ಅದೇನು ಸಮಸ್ಯೆ ಇಲ್ಲ. ಸೊ ನಿಮ್ಗೆ ಈಗ ಏನು ಬೇಕಾಗಿದೆ ಅಂತ ನನಗೆ ಗೊತ್ತಿದೆ. ಫಸ್ಟ್ ಈಗ ಒಂದಿಷ್ಟು ಸಿಲೆಬಸ್ ಬಗ್ಗೆ ಹೇಳಿ ಸರ್. ಸಿಲೆಬಸ್ಸು ಯಾವ ರೀತಿ ಇದೆ, ಸಿಲೆಬಸ್ಸಲ್ಲಿ ಏನೇನಿದೆ, ಸಬ್ಜೆಕ್ಟ್ನ ಒಂದು ಸ್ವಲ್ಪ ಬ್ರೀಫ್ ಐಡಿಯಾ ಕೊಡಿ ಮೊದಲನೇದು. ಯಾಕಂದರೆ ಒಂದು 70-80% ಇನ್ನು ಶುರುನೂ ಮಾಡಿರೋದಿಲ್ಲ. ನೋಡೋಣ, ಟೈಮ್ ಇದೆಯಲ್ಲ, 2 ದಿನ ಹಿಂದೆ
ಹೇಗಿದ್ರು ನಾವು 8 to 10 hours ಅಲ್ಲಿ ಕ್ಲಾಸಸ್ ಒಂದು ಕ್ಲೋಸ್ ಮಾಡಿದ್ದೀವಿ. ಸೊ 1 ನೈಟ್ 2 ನೈಟ್ ಕುಂತ್ರು ನಡೆಯುತ್ತೆ ಅಂತ. ಅವ್ರಿಗೆ ಒಂದಿಷ್ಟು ಸಿಲೆಬಸ್ ಏನಿದೆ, ಸಿಲೆಬಸ್ ಅಲ್ಲಿ ಯಾವ ಯೂನಿಟ್ ಏನು ಹೇಳ್ತಾ ಇದೆ ಅಂತ. ಎರಡನೇದು ಎಕ್ಸಾಮ್ಗೆ ಇಂಪಾರ್ಟೆಂಟ್ ಕ್ವಶನ್ಸ್. ಆಕ್ಚುಲ್ ಆಗಿ ನೀವು ಥರ್ಡ್ ಸೆಮಿಗೆ ಬಂದಾದ್ಮೇಲೆ ಇವೆರಡೇ ಕೇಳೋದು ನೀವು. ಹೆಚ್ಚು ಕಮ್ಮಿ ಸಿಲೆಬಸ್ಸು ಕೇಳಲ್ಲ, ಡೈರೆಕ್ಟಾಗಿ ಎಕ್ಸಾಮ್ ಇಂಪಾರ್ಟೆಂಟ್ ಕ್ವಶನ್ ಕೊಡಿ ಸಾಕು ಅಂತ ಹೇಳ್ತೀರಾ. ಸೊ ಆ ರೀತಿ ಇದೆ ವಿಷಯ. ಬಟ್ ಸಬ್ಜೆಕ್ಟ್ ಇನ್ನು ಸ್ಟಾರ್ಟ್ ಮಾಡಿಲ್ಲ ಅಂತಂದಾಗ ಸಬ್ಜೆಕ್ಟ್ನ ಬಗ್ಗೆ ಒಂದಿಷ್ಟು ಇಂಟ್ರೊಡಕ್ಷನ್ ಹೇಳ್ತಾ ಎಕ್ಸಾಮ್ ಇಂಪಾರ್ಟೆಂಟ್ ಕ್ವಶನ್ ಹೇಳಿ, ಥರ್ಡ್ ಪಾಯಿಂಟ್ ಫೈನಲ್ ಆಗಿ ನಿಮ್ಮ ಒಂದು ಮಾತುಕತೆ, ಡೌಟ್ ಸೆಷನ್. ಸೊ ಒನ್ಸ್ ಇದು ಕಂಪ್ಲೀಟ್ ಆದಮೇಲೆ ಆ ಟೈಮಲ್ಲಿ ನಾವೆಲ್ಲರೂ ಕೂಡ ಮಾತಾಡೋಣ. ಸೊ ನಾನು ಆ ಟೈಮಲ್ಲಿ ಅನ್ಮ್ಯೂಟ್ ಕೂಡ ಮಾಡ್ತೇನೆ. ಸೊ ಏನೇನು ಡೌಟ್ಸ್ಗಳು ಬರುತ್ತೆ ನೋಟ್ ಡೌನ್ ಮಾಡಿ, ಮೆನ್ಷನ್ ಮಾಡಿ. ಸೊ ಆ ಸಂದರ್ಭದಲ್ಲಿ ಡಿಸ್ಕಸ್ ಮಾಡೋಣ. ಈಗ ನಾನು ಡಿಸ್ಕಸ್ ಮಾಡ್ತಾ ಮಾಡಿದೆ ಅಂದರೆ ತುಂಬ ಲೆಂತಿ ಎಳೆಯುತ್ತೆ. ಮಿಡ್ಲಲ್ಲಿ ನಾನು ಎಲ್ರಿಗೂ ಆನ್ಸರ್ ಮಾಡ್ತಿರ್ಬೇಕಾಗುತ್ತೆ. ಸೊ ಕಂಪ್ಲೀಟ್ ಆಗಿ ಮೋರ್ ದೆನ್ 100 ಸ್ಟೂಡೆಂಟ್ಸ್ಗಳಿರ್ತೀರ, ಅವಾಗ ಎಲ್ರಿಗೂ ಕೂಡ ಮಿಡ್ಲಲ್ಲಿ ಏನೋ ಹೇಳ್ತಿರ್ತೀರ, ಆನ್ಸರ್ ಮಾಡಬೇಕಾಗುತ್ತೆ. ಸೊ ಬೆಟರ್ ನಾನೇನು ಕಂಟೆಂಟ್ ಹೇಳಕ್ಕೆ ಬಂದಿದ್ದೀನಿ ಫಸ್ಟ್ ಹೇಳ್ಬಿಡ್ತೀನಿ. ಆಮೇಲೆ ನಿಮ್ಮ ಕಡೆಯಿಂದ ಏನೇನು ಡೌಟ್ಸ್ಗಳಿದೆ ಎಲ್ಲದನ್ನು ಕೂಡ ಕ್ಲಾರಿಫೈ ಮಾಡ್ತಾ ಹೋಗೋಣ. ಓಕೆ. ಸೊ ಥರ್ಡ್ ಸೆಮಿಸ್ಟರ್ ಬಂದಿದ್ದೀರಾ, ಸಬ್ಜೆಕ್ಟ್ಸ್ ಆಲ್ರೆಡಿ ಗೊತ್ತಿದೆ. ನೀವು ಒಂದ್ಸಲ ಹೇಳೋಣ. ಮೊದಲನೇ ಸಬ್ಜೆಕ್ಟ್ ಜೂರಿಸ್ಪ್ರುಡೆನ್ಸ್, ಲೇಬರ್ ಲಾ, ಕಾರ್ಮಿಕ ಕಾನೂನು, ಲಾ ಆಫ್ ಟ್ಯಾಕ್ಸೇಷನ್, ತೆರಿಗೆ ಕಾನೂನು, BNSS ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ 2023 ಬಂದಂತಹ ಕಾಯ್ದೆ ಬಗ್ಗೆ, ಜುವೆನಲ್ ಜಸ್ಟಿಸ್ ಕಾಯ್ದೆ 2015 ಅದೊಂದು, ಎರಡು ಸೇರಿ ಒಂದು ಸಬ್ಜೆಕ್ಟ್ನ ಮಾಡಿದ್ದಾರೆ. ಐದನೇದಾಗಿ ಅಡ್ಮಿನಿಸ್ಟ್ರೇಟಿವ್ ಲಾ. ಟೋಟಲ್ ಆಗಿ 5 ಸಬ್ಜೆಕ್ಟ್ ಇದೆ. ನಿಜವಾಗ್ಲೂ ಹೇಳಬೇಕು ಅಂದರೆ ಒಂದು ಸ್ವಲ್ಪ ಥರ್ಡ್ ಸೆಮ್ಮೆ ಟಫ್ ಅನ್ಸೋವಂಥದ್ದು. ಸಬ್ಜೆಕ್ಟ್ಸ್ಗಳು ಸಿಲೆಬಸ್ಸು ಹಾಗೆ ಹೆವಿ ಇದೆ, ಸ್ವಲ್ಪ ಕಂಪೇರ್ ಮಾಡಿದರೆ ಕಷ್ಟನೂ ಇದೆ. ಜೂರಿಸ್ಪ್ರುಡೆನ್ಸ್ ಹೆಸರು, ನ್ಯಾಯಶಾಸ್ತ್ರ, ಯಾರ್ಯಾರೋ ಬರ್ತಾರೆ, ಇವರು ಸಾಲ್ಮನ್, ಗಿಲ್ಮನ್, ನೆಲ್ಸನ್, ಇವರೆಲ್ಲ ಬರ್ತಾ ಹೋಗ್ತಾರೆ. ಸೊ ಅದೇ ರೀತಿ ಸಬ್ಜೆಕ್ಟ್ಸ್ಗಳು, ಲೇಬರ್ ಲಾ, ಆಕ್ಟ್ಸ್ಗಳ ಮೇಲೆ ಆಕ್ಟ್ಸ್ಗಳು, ಲಾ ಆಫ್ ಟ್ಯಾಕ್ಸೇಷನ್, GST, IGST, CGST, BNSS, ಪೊಲೀಸ್, FIR, ಬೇಲ್, ಅಟ್ಯಾಚ್ಮೆಂಟ್, ಮೇಂಟೆನೆನ್ಸ್, ಈ ಥರ ಸುಮಾರು ವಿಷಯಗಳು. ಅಡ್ಮಿನಿಸ್ಟ್ರೇಟಿವ್ ಲಾ, ಕಾನ್ಸ್ಟಿಟ್ಯೂಷನ್ ಓದಿರೋಂಥದ್ದು ಕ್ಲಬ್ ಆಗುತ್ತೆ ಆಲ್ಮೋಸ್ಟ್. ಫೈನಾನ್ಷಿಯಲ್ ರಿಲೇಷನ್ಶಿಪ್, ನಾರ್ಮಲ್ ಹೇಗಿದೆ ಸಿಸ್ಟಮ್ ಎಲ್ಲ ಅಂತ. ಇದು ಒಂದು ಸಬ್ಜೆಕ್ಟ್ನ ಓವರ್ ವ್ಯೂ ಕಂಪ್ಲೀಟ್ ಆಗಿ. ಸೊ ಪ್ಲಾನ್ ಏನು ಅಂದರೆ, ನಿಮಗೆಲ್ಲ ಆಲ್ರೆಡಿ ಶೆಡ್ಯೂಲ್ ಎಲ್ಲ ಸಿಕ್ಕಿದೆ. ಶೆಡ್ಯೂಲ್ನ ನಾನು ಆನ್ಲೈನಲ್ಲೂ ಕೂಡ ಹೇಳಿದ್ದೇನೆ. ಶೆಡ್ಯೂಲ್ನ ಪ್ರಕಾರ ನಾನು ಸಬ್ಜೆಕ್ಟ್ ವೈಸು ಕೂಡ ಮೆನ್ಷನ್ ಮಾಡಿದ್ದೇನೆ. ಸೊ ಈ ದಿನ ಜೂರಿಸ್ಪ್ರುಡೆನ್ಸ್ನ ಬಗ್ಗೆ ಮಾತಾಡೋಣ. ಅಂದರೆ ಈ ದಿನ ಜೂರಿಸ್ಪ್ರುಡೆನ್ಸ್ನ ಬಗ್ಗೆ ಯಾಕೆ ಮಾತಾಡ್ತಾ ಇದ್ದೀನಿ ಅಂತಂದರೆ, ನಾನು ಆಲ್ರೆಡಿ 5 ಡೇಸ್ ಆಯ್ತು, 4 ಡೇಸ್ ಆಯಿತು ಬ್ಯಾಕು. ಸೊ ಆ ಸಂದರ್ಭದಲ್ಲೇ ಈ ದಿನ 8 ಗಂಟೆಗೆ ಜೂರಿಸ್ಪ್ರುಡೆನ್ಸ್ನ ಬಗ್ಗೆ ಮಾತಾಡ್ತೀವಿ ಅಂತ ಹೇಳಿದ್ದೆ. ಸೊ ಹಾಗೆ ನೆಕ್ಸ್ಟ್ ಶೆಡ್ಯೂಲ್ನಲ್ಲಿ ಲೇಬರ್ ಲಾ 2 ಇದೆ, ಅದ್ರ ನೆಕ್ಸ್ಟ್ ಡೇ ಲಾ ಆಫ್ ಟ್ಯಾಕ್ಸೇಷನ್ ಇದೆ, BNSS ಇದೆ, ಅಡ್ಮಿನಿಸ್ಟ್ರೇಟಿವ್ ಲಾ ಇದೆ. ಸೊ ಬಿಫೋರ್ ನಿಮ್ಮ ಎಕ್ಸಾಮ್ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆ 12 or 14th 15th ಒಳಗೆ ಕಂಪ್ಲೀಟ್ ಆಗಿ ಎಲ್ಲ ಸಬ್ಜೆಕ್ಟ್ನ ಒಂದು ಓವರ್ ವ್ಯೂ ಮತ್ತೆ ಎಲ್ಲ ಸಬ್ಜೆಕ್ಟ್ನ ಇಂಪಾರ್ಟೆಂಟ್ ಕ್ವಶನ್ ನಾನು ಪಬ್ಲಿಷ್ ಮಾಡಿರ್ತೇನೆ ನಿಮಗೆ. ಇದು ಮೇನ್ ಏನು ಪ್ಲಾನ್ ಮಾಡ್ಕೊಂಡಿರುವಂಥದ್ದು ಮೆಥಡಾಲಜಿ, ಹೇಗೆ ನಾವು ಕ್ಲಾಸಸ್ಸನ್ನು ಫಿನಿಶ್ ಮಾಡೋಣ ಅಂತ. ಸೊ ಈಗ ಪ್ರತಿಯೊಂದು ದಿನ ಒಂದೊಂದು ಸಬ್ಜೆಕ್ಟ್ ಅನ್ನು ತಗೊಳ್ತೀವಿ ಅಂತ ಕ್ಲಾರಿಟಿ ಸಿಕ್ತು ನಿಮಗೆ, ಏನು ಪ್ಯಾಟರ್ನಲ್ಲಿ ಕ್ಲಾಸಸ್ ನಡೆಯುತ್ತೆ ಅಂತ. ಸೊ ಇಫ್ ಇನ್ ಕೇಸ್ ಯಾರಾದರೂ ಅಟೆಂಡ್ ಮಾಡಿಲ್ಲ ಅಂತಂದರೆ ನೋ ಇಶ್ಯೂಸ್. ಯಾರ್ಯಾರು ಪೇಯ್ಡ್ ಸಬ್ಸ್ಕ್ರಿಪ್ಷನ್ ಇದ್ದೀರಾ, ಸೊ ಅವರಿಗೆ ಅವರವರ ಅಪ್ಲಿಕೇಶನ್ನಲ್ಲಿ ಕಂಪ್ಲೀಟ್ ಆಗಿ ಅಪ್ಲೋಡ್ ಮಾಡ್ಕೊಳ್ಳಾಗುತ್ತದೆ. ಓಕೆ, ಕಂಪ್ಲೀಟಾಗಿ ಅಪ್ಲೋಡ್ ಮಾಡಿಕೊಡ್ತೀವಿ, ಏನೂ ಸಮಸ್ಯೆ ಇಲ್ಲ. ಆದರೆ 1 or 2 days ಲೇಟ್ ಆಗುತ್ತೆ. ಡೌಟ್ ಸೆಷನಿಗೆ ಡೈರೆಕ್ಟಾಗಿ ನನ್ನ ಜೊತೆ ಮಾತಾಡುವಂಥದ್ದು ಕಷ್ಟ ಆಗ್ಬೋದು. ಅಷ್ಟು ಬಿಟ್ಟರೆ ಏನು ರೆಕಾರ್ಡೆಡ್ ಕ್ಲಾಸಸ್ಗಳು ನಾನು ಏನೀಗ ಮಾಡ್ತಾ ಇದ್ದೀನಿ, ರೆಕಾರ್ಡ್ ಮಾಡ್ತಾ ಇದ್ದೀವಿ. ಸೊ ಅದನ್ನು ಅಪ್ಲೋಡು ಕೂಡ ಮಾಡ್ತೇವೆ. ಓಕೆ, ಸೊ ಪ್ರತಿಯೊಂದು ದಿನ ಒಂದೊಂದು ಸಬ್ಜೆಕ್ಟನ್ನು ಚೂಸ್ ಮಾಡ್ತೇನೆ ನಾನು. ಇವತ್ತು ಇಂಟ್ರೊಡಕ್ಷನ್ ಆಗಿರೋದ್ರಿಂದ ಎಲ್ಲ ಕಂಪ್ಲೀಟಾಗಿ ಹೇಳ್ತಾ ಇದ್ದೇನೆ. ನೆಕ್ಸ್ಟ್ ಕ್ಲಾಸಸ್ಗಳಿಂದ ಡೈರೆಕ್ಟಾಗಿ ಸಬ್ಜೆಕ್ಟ್ ಚೂಸ್ ಮಾಡ್ತಾನೆ, ಹೇಳ್ತಾ ಹೋಗ್ತೇನೆ. ಪ್ರತಿಯೊಂದು ದಿನ ಒಂದು ಸಬ್ಜೆಕ್ಟ್ನ ಚೂಸ್ ಮಾಡಿ 8 ಗಂಟೆಗೆ ಆಸ್ ಪರ್ ನಿಮ್ಮ ಶೆಡ್ಯೂಲ್ನ ಪ್ರಕಾರ. ಪ್ರತಿದಿನ ನನ್ನ ಶೆಡ್ಯೂಲ್ ಪ್ಯಾಕ್ ಇದೆ. ಸೊ ಅಂಟಿಲ್ February 5, 10 ತನಕನೂ ಕೂಡ ಪ್ಯಾಕ್ ಇದೆ. ಟೈಮ್ ಟೇಬಲ್ ಎಲ್ಲರದು ಸೇರಿಬಿಟ್ಟು ಅದಕ್ಕೆ ನಾನು ರಿಲೀಸ್ ಮಾಡಿದ್ದೇನೆ. ಆಫ್ಟರ್ 12th or 15th ಅಲ್ಲಿ ಗ್ಯಾಪ್ ಬಿಟ್ಟಿದ್ದೀವಿ. ಒನ್ಸ್ ಫೈನಲ್ ಆದಮೇಲೆ KSLU ಎಕ್ಸಾಮ್ ಮತ್ತೆ ರಿಲೀಸ್ ಮಾಡ್ತೀವಿ ಅಂತ. ಆ ಸಂದರ್ಭದಲ್ಲೂ ಕೂಡ ನಿಮ್ಮ ಎಕ್ಸಾಮ್ ತಕ್ಕನ ಹಾಗೆ ಹಿಂದಿನ ದಿನ ಕ್ಲಾಸಸ್ಗಳನ್ನು ಕಂಡಕ್ಟ್ ಮಾಡ್ತಾನೆ. ಓಕೆ, ಸೊ ಈಗ ಸದ್ಯದ ಮಟ್ಟಿಗೆ ಇರುವಂಥ ವಿಷಯಗಳಲ್ಲಿ ಯಾವ್ದಾವ್ದು ಸಬ್ಜೆಕ್ಟ್ಗಳು ನಾನು ಕೊಟ್ಟಿದ್ದೀನಿ, ಆಯಾ ಸಬ್ಜೆಕ್ಟ್ಸ್ಗಳ ಬಗ್ಗೆ ಮಾತಾಡ್ತಾ ಹೋಗ್ತೇನೆ. ಅದರಲ್ಲಿ ನಾನು 3 ವಿಷಯಗಳನ್ನು ಮಾತಾಡ್ತೇನೆ ಪ್ರತಿ ಕ್ಲಾಸ್ಗಳಲ್ಲೂ ಕೂಡ. ಅಂದರೆ ಇವತ್ತಿನ ಕ್ಲಾಸ್, ಮುಂದಿನ ಕ್ಲಾಸ್, ಅದ್ರ ಮುಂದಿನ ಕ್ಲಾಸ್, ಅದ್ರ ಮುಂದಿನ ಕ್ಲಾಸ್, ಪ್ರತಿ ಕ್ಲಾಸಸ್ಗಳಲ್ಲೂ 3 ವಿಷಯಗಳ ಬಗ್ಗೆ ಡಿಸ್ಕಷನ್ ನಡೆಯುತ್ತೆ. ಒಂದು ಅದರ ಸಿಲೆಬಸ್ನ ಹೇಳುವಂಥ ಉದ್ದೇಶ ನಿಮಗೆ ಗೊತ್ತು. ಹಳೆ ಸ್ಟೂಡೆಂಟ್ ನಿಮ್ಮ ಹತ್ರ ಏನು ಹೇಳುವಂಥ ಅವಶ್ಯಕತೆ ಇಲ್ಲ. ಓಕೆ, ಈ ಸಿಲೆಬಸ್ನ ಹೇಳುವಂಥ ಅವಶ್ಯಕತೆ ಏನು ಅಂತಂದರೆ ಸಬ್ಜೆಕ್ಟ್ನ ಡೆಪ್ತ್ ಅರ್ಥ ಮಾಡಿಸುವಂಥದ್ದು. ಸಬ್ಜೆಕ್ಟ್ ಏನಕ್ಕೆ ಓದ್ತಾ ಇದ್ದೀವಿ,
ಪ್ರಾಕ್ಟಿಕಲ್ ಆಗಿ ಹೇಗೆ ಅಪ್ಲಿಕೇಬಲ್ ಆಗುತ್ತೆ, ನಾಳೆ ದಿನ ಕೋರ್ಟಲ್ಲಿ ಹೋದಾಗ ಅದನ್ನ ಹೇಗೆ ಯೂಸ್ ಮಾಡ್ಕೊಳ್ತೀರಾ, ಆ ಸಬ್ಜೆಕ್ಟ್ನ ಯಾವ ರೀತಿ ಮಜವಾಗಿ ಓದ್ಬೇಕು, ಯಾವ ರೀತಿ ಅರ್ಥ ಮಾಡ್ಕೊಳಕ್ ಟ್ರೈ ಮಾಡಬೇಕು. ಸೊ ಈ ರೀತಿಯಾದಂಥ ವಿಷಯಗಳನ್ನ ಅರ್ಥ ಮಾಡ್ಕೊಳ್ತಾ ಹೋಗ್ತೀವಿ. ಓಕೆ, ಸೊ ಎರಡನೇದಾಗಿ ಎಕ್ಸಾಮ್ಗೆ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಬೇಕಾಗಿರುವಂಥದ್ದು ತುಂಬಾ ಮುಖ್ಯ. ಸೊ ಅದ್ರ ಬಗ್ಗೆ ಮಾತಾಡ್ತೀವಿ. ಫೈನಲಿ ಯಾವಾಗಲೇ ಕ್ಲಾಸ್ ಮಾಡಿ ನಾನು ನಿಮ್ಮ ಜೊತೆ ಮಾತಾಡೇ ಹೋಗ್ತೀನಿ ಅಂಟಿಲ್ ನೀವು ಓಕೆ ಎನಫ್ ಅಂತ ಇರೋರೆಲ್ಲ ಎಕ್ಸಿಟ್ ಆಗಿ, ಇರೋರು ಓಕೆ ಸರ್ ನಮಗೆಲ್ಲ ಅರ್ಥ ಆಯ್ತು ಅಂತ ಹೇಳೋ ತನಕ. ಸೊ ಅದು ಲಾಸ್ಟ್ ಡೌಟ್ ಸೆಷನ್. ಈ ರೀತಿಯಾಗಿ 3 ಫೇಸಲ್ಲಿ 3 ಪಾರ್ಟಲ್ಲಿ ಆನ್ಲೈನ್ ಕ್ಲಾಸಸ್ಗಳು ಯಾವಾಗಲೂ ಡಿವೈಡ್ ಆಗಿರುತ್ತೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ಈ ಎಕ್ಸಾಮ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನ ನಾನು ಲಾಸ್ಟ್ ಟೈಮ್ ಎಲ್ಲ ನಿಮಗೆ ನೆಕ್ ಮೂಮೆಂಟ್ ಅಲ್ಲಿ ಕೊಟ್ಟಿದ್ದೆ. ಅಂದ್ರೆ ನೆಕ್ ಮೂಮೆಂಟ್ ಮೀನ್ಸ್ ಒಂದ್ 2-3 ದಿನ ಎಕ್ಸಾಮ್ ಇದ್ದೆ ಅಂದಾಗ ಅವಾಗ ಕೊಟ್ಟಿದ್ದೆ. ಆಕ್ಚುಲಿ ಅವಾಗ ಕೊಟ್ರೇನೆ ಜಾಸ್ತಿ ಜನ ಸ್ಟೂಡೆಂಟ್ ಇರ್ತಾರೆ, ಯಾಕಂದ್ರೆ ಗ್ರೂಪ್ ಅಲ್ಲೆಲ್ಲ ಮೋರ್ ದ್ಯಾನ್ 300 ಸ್ಟೂಡೆಂಟ್ ಇದ್ದಾರೆ, ಬಟ್ ಕ್ಲಾಸಿಗೆ ಅಟೆಂಡ್ ಆಗ್ತಾರೆ 100. ಯಾಕಂದ್ರೆ ಇನ್ನೊಂದು 15 ದಿನ ಇದೆ, ನೆಮ್ಮದಿಯಾಗಿರೋಣ. ಮೊನ್ನೆ ಇನ್ನೂ 31st ನೈಟ್ ಆಗಿದೆ. ನ್ಯೂ ಇಯರ್, ನೆಮ್ಮದಿಯಾಗಿದ್ದೀರಾ. ಸೊ ಎನಿಯೋ ನನ್ನ ಕಡೆಯಿಂದ ನನ್ನ ಜವಾಬ್ದಾರಿಗಳನ್ನ ನಾನು ಮುಗಿಸಿರ್ತೇನೆ. ಹೇಗಿದ್ರು ರೆಕಾರ್ಡೆಡ್ ಕ್ಲಾಸಸ್ಗಳಿರುತ್ತೆ, ಅವ್ರು ಆ ಟೈಮಲ್ಲಿ ಕೇಳ್ಕೊಳ್ತಾರೆ, ನೋ ಇಶ್ಯೂಸ್. ಓಕೆ, ಸೊ ಈ ರೀತಿಯಾಗಿ ಪ್ಯಾಟರ್ನ್ ನಡೆಯುತ್ತೆ. ಇವತ್ತು ಆಸ್ ಪರ್ ಶೆಡ್ಯೂಲ್ನ ಪ್ರಕಾರ ಜೂರಿಸ್ಪ್ರುಡೆನ್ಸ್ ಸಬ್ಜೆಕ್ಟ್ನ ನಾನು ಸ್ಟಾರ್ಟ್ ಮಾಡಕ್ ಹೋಗ್ತಾ ಇದ್ದೇನೆ. ಶೆಡ್ಯೂಲ್ ಅಲ್ಲಿ ಆಲ್ರೆಡಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ವಿ. ಶೆಡ್ಯೂಲ್ ಯಾರ್ಯಾರಿಗೆ ಸಿಕ್ಕಿಲ್ಲ ದಯವಿಟ್ಟು ಒಂದ್ಸಲ ಗ್ರೂಪ್ ಅಲ್ಲಿ ನೋಡಿ, ಪೇಯ್ಡ್ ಗ್ರೂಪ್ ಅಲ್ಲೆಲ್ಲ ಹಾಕಿದೀವಿ ಶೆಡ್ಯೂಲ್ನ. ಆಸ್ ಪರ್ ಶೆಡ್ಯೂಲ್ ಹೋಗ್ತಾ ಇದೆ. ಸೊ ಇವತ್ತಿನ ಒಂದು ಸಬ್ಜೆಕ್ಟು ಜೂರಿಸ್ಪ್ರುಡೆನ್ಸ್ ನ ಬಗ್ಗೆ ಇತ್ತು. ಹೆಸರೇ ಹೇಗಿದೆ ಅಂದ್ರೆ ಓದಕ್ಕೆ ಕಷ್ಟ. ಸೊ ಪ್ರೊನೌನ್ಸಿಯೇಷನ್ ಕೂಡ ಕ್ಲಾರಿಟಿಯಾಗಿ ಹೇಳ್ಬಿಡ್ತೀನಿ. ಕನ್ನಡದಲ್ಲಿ ಇದನ್ನ ನ್ಯಾಯಶಾಸ್ತ್ರ ಅಂತ ಕರೀತಾರೆ. ಓಕೆ, ಸೊ ಈಗ ಜೂರಿಸ್ಪ್ರುಡೆನ್ಸ್ ಹೇಗೆ ಪ್ರೊನೌನ್ಸ್ ಮಾಡ್ತಾರೆ ಅಂತ. ಇದು ಆಕ್ಚುಲ್ ಆಗಿ 2 ವರ್ಡ್ಗಳಿಂದ ಕೂಡಿದೆ ಜೂರಿಸ್ಪ್ರುಡೆನ್ಸ್ ಅನ್ನುವಂಥದ್ದು. ಜೂರಿಸ್ ಒಂದು, ಪ್ರುಡೆನ್ಸ್ ಇನ್ನೊಂದು. ಪ್ರೊನೌನ್ಸಿಯೇಷನ್ ಅರ್ಥ ಮಾಡ್ಕೊಳ್ಳಿ. LLB ಮುಗ್ದ್ಮೇಲೆ ಈ ಸಬ್ಜೆಕ್ಟ್ನ ಪ್ರೊನೌನ್ಸಿಯೇಷನ್ ತಪ್ಪಾಗಿ ಮಾಡ್ಬೇಡಿ ಎಲ್ಲೂ ಕೂಡ. ಜೂರಿಸ್ ಪ್ರುಡೆನ್ಸ್ 2 ವರ್ಡ್ಗಳವು, ಓದ್ಲಿಕ್ಕೆ ಕಷ್ಟ ಆಗುತ್ತೆ ಸ್ಟಾರ್ಟಿಂಗು. ಜೂರಿಸ್ ಪ್ರುಡೆನ್ಸ್. ಪ್ರುಡೆನ್ಸ್ ಅಂದ್ರೆ 2 ಲ್ಯಾಟಿನ್ ಭಾಷೆ ಆಯ್ತಾ. ಜೂರಿಸ್ ಅನ್ನುವಂಥ ವರ್ಡ್, ಪ್ರುಡೆನ್ಸ್ ಅನ್ನುವಂಥ ವರ್ಡ್ 2 ಕೂಡ ಲ್ಯಾಟಿನ್ ನ ಒಂದು ವರ್ಡ್ಸ್ಗಳು. ಜೂರಿಸ್ ಮೀನ್ಸ್ ನ್ಯಾಯ, ಪ್ರುಡೆನ್ಸ್ ಮೀನ್ಸ್ ಶಾಸ್ತ್ರ. ಸೊ ಸಬ್ಜೆಕ್ಟ್ ಹೆಸರೇ ಹೇಳ್ತಾ ಇದೆ ನಾವು ನ್ಯಾಯಶಾಸ್ತ್ರದ ಬಗ್ಗೆ ಕಲಿತಾ ಇದೀವಿ ಅಂತ, ಜೂರಿಸ್ನ ಬಗ್ಗೆ, ಜಸ್ಟಿಸ್ನ ಬಗ್ಗೆ, ಅದ್ರ ಬಗ್ಗೆ ಕಲಿತಾ ಇದೀವಿ ಅಂತ. ಸೊ ಸಬ್ಜೆಕ್ಟ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಾನು ಕ್ಲಾರಿಟಿ ಕೊಡ್ತೇನೆ, ಏನಿದೆ ಆಕ್ಚುಲಿ ಸಬ್ಜೆಕ್ಟ್ ಏನಿದು ಅಂತ. ಅಲ್ಲ, ಏನ್ ಸಬ್ಜೆಕ್ಟ್ ಅಲ್ಲಿ ಏನ್ ಕೇಳ್ತಾ ಇದಾರೆ, ಏನ್ ಡಿಮ್ಯಾಂಡ್ ಮಾಡ್ತಾರೆ, ಏನ್ ಓದ್ತಾ ಇದೀವಿ ನಾವ್, ಏನ್ ಓದ್ಬೇಕು, ಯಾಕೆ ಬೇಕು ಈ ಸಬ್ಜೆಕ್ಟು. ಯಾರ್ಯಾರೋ ಬರ್ತಾರೆ, ಯಾರ್ಯಾರೋ ಸ್ಕಾಲರ್ಸ್ಗಳು, ಸಾಲ್ಮಾಂಡ್ ಅವರು ಇವರು ಏನೇನೋ ಹೆಸರುಗಳು ಬರುತ್ತೆ. ಆಕ್ಚುಲಿ ಬೇಕಾಗಿರೋದು ಏನಕ್ಕೆ ಈ ಸಬ್ಜೆಕ್ಟ್ ನೀವು ಅರ್ಥ ಮಾಡ್ಕೊಳ್ಬೇಕು ಫಸ್ಟ್. ಆಕ್ಚುಯಲ್ ಆಗಿ ಈ ಸಬ್ಜೆಕ್ಟ್ ಬೇಕಾಗಿರೋದು ಏನಕ್ಕೆ ಅಂದ್ರೆ ಪ್ಯೂರ್ಲಿ ಜಡ್ಜಸ್ಗಳಿಗೆ. ಜಡ್ಜಸ್ ಆರ್ ಆಸ್ ಎ ಬೆಸ್ಟ್ ಅಡ್ವೊಕೇಟ್. ಲಾಯರ್ಸ್ಗಳಾಗಿ ನೀವು ತುಂಬಾ ಚೆನ್ನಾಗಿ ಬೆಳೆದ್ ನಿಂತಾಗ ನೀವೆಲ್ಲ ತುಂಬಾ ಚೆನ್ನಾಗಿ ಸೆಕ್ಷನ್ಸ್ಗಳು ಓದಿರ್ತೀರ. ಸೆಕ್ಷನ್ಸ್ ಒಳ್ಳೆ ಆರ್ಟಿಕಲ್ಸ್ಗಳು ಗೊತ್ತಿರುತ್ತೆ, ಪ್ರತಿ ಸೆಕ್ಷನ್ ಗೊತ್ತಿರುತ್ತೆ. ಆದರೆ ಅದನ್ನ ಪ್ರೂವ್ ಮಾಡ್ಬೇಕಲ್ಲ. ಪ್ರೂವ್ ಮಾಡ್ಬೇಕಾದ್ರೆ ನೀವು ಜಡ್ಜ್ ಸಾಹೇಬ್ರ ಹತ್ರ ಕ್ಲಿಯರ್ ಆಗಿ ನನಗೆ ಏನಕ್ಕೋಸ್ಕರ ನಾನು ಪ್ರೂವ್ ಮಾಡ್ತಾ ಇದ್ದೀನಿ, ಜಸ್ಟಿಸಿಗೋಸ್ಕರ ನಾನು ಪ್ರೂವ್ ಮಾಡ್ತಾ ಇದ್ದೀನಿ, ಜೂರಿಸ್ಟಿಗೋಸ್ಕರ ನಾನು ಪ್ರೂವ್ ಮಾಡ್ತಾ ಇದ್ದೀನಿ, ನ್ಯಾಯಕ್ಕೋಸ್ಕರ ನಾನು ಪ್ರೂವ್ ಮಾಡ್ತಾ ಇದ್ದೀನಿ ಅಂತ ಪ್ರೂವ್ ಮಾಡ್ಲಿಕ್ಕೆ ರಿಯಲ್ ಮೀನಿಂಗ್ ನ ಹೇಳ್ಬೇಕು ನೀವು. ಜನರಲ್ ಮೀನಿಂಗ್ ಅಲ್ಲ, ಡೆಪ್ತ್ ಮೀನಿಂಗ್, ರಿಯಲ್ ಮೀನಿಂಗ್. ಆ ಮೀನಿಂಗ್ ನ ನೀವು ಹೇಳಿದ್ರೆ ಮಾತ್ರ ಜಡ್ಜ್ ಸಾಹೇಬ್ರು ಅಕ್ಸೆಪ್ಟ್ ಮಾಡ್ತಾರೆ, ಹೌದು ಹೇಳ್ತಾ ಇರೋದು ಕರೆಕ್ಟ್ ಅಂತ. ಉದಾಹರಣೆಗೆ ಹೇಳ್ತೇನೆ, ಯೂನಿಟ್ 4 ಅಲ್ಲಿ ರೈಟ್ಸ್ ಅಂಡ್ ಡ್ಯೂಟೀಸ್ ಅನ್ನುವಂತ ವರ್ಡ್ಸ್ ಇದೆ. ಈ ವರ್ಡ್ ನ ಬಗ್ಗೆ ಸುಮಾರು ಕೇಳ್ಕೊಂಡು ಬಂದಿದ್ದೀರಾ. ಲಾಸ್ಟ್ ಟೈಮ್ ಅಂತೂ ಈ ಕಾಂಟ್ರಾಕ್ಟ್ ಲಾದಲ್ಲಿ ರೈಟ್ಸ್ ಆಫ್ ಬೇಲಿ, ಬೇಲರ್, ಅವು ಇವು ಎಲ್ಲ ಬಂದಿದೆ, ಡ್ಯೂಟೀಸ್ಗಳು ಬಂದಿದೆ. ಆಮೇಲೆ ಓನರ್ಶಿಪ್ ಅನ್ನುವಂಥದ್ದು ಪ್ರಾಪರ್ಟಿಯಲ್ಲೇ ಕೇಳ್ಕೊಂಡು ಬಂದಿದ್ದೀರಾ, ಪೊಸೆಷನ್ ಅನ್ನುವಂಥದ್ದು ಪ್ರಾಪರ್ಟಿಯಲ್ಲೇ ಕೇಳ್ಕೊಂಡು ಬಂದಿದ್ದೀರಾ. ಈ ಎಲ್ಲಾ ವರ್ಡ್ಸ್ಗಳು ಕೇಳ್ಕೊಂಡು ಬಂದ್ರು ಕೂಡ ಆದ್ರೂ ಇದ್ರಲ್ಲಿ ಮತ್ತೆ ಇಟ್ಟಿದ್ದಾರೆ ಅಂತಂದ್ರೆ ರೀಸನ್ ಏನು ಅಂದ್ರೆ, ರೈಟ್ಸ್ ಅಂದ್ರೆ ಏನು, ಇಲ್ಲಿ ಯಾವ್ಯಾವ ರೈಟ್ಸ್ಗಳು ಡಿಸ್ಕಸ್ ಮಾಡ್ತಾ ಇಲ್ಲ. ಕಾನ್ಸೆಪ್ಟ್ ನ ಅರ್ಥ ಮಾಡ್ಕೊಳಕ್ ಟ್ರೈ ಮಾಡಿ. ಇಲ್ಲಿ ರೈಟ್ಸ್ಗಳು ಯಾವ್ಯಾವು ಅಂತ ಕೇಳುವಂಥದ್ದು ನೀವು ಬೇರೆ ಬೇರೆ ಸಬ್ಜೆಕ್ಟ್ಸ್ಗಳನ್ನ, ಬೇರೆ ಬೇರೆ ಸೆಕ್ಷನ್ಸ್ಗಳು. ಆದ್ರೆ ಇಲ್ಲಿ ಫಸ್ಟ್ ರೈಟ್ ಅಂದ್ರೆ ಏನು, ಅದ್ರ ಮೀನಿಂಗ್ ಏನು, ಡ್ಯೂಟಿ ಅಂದ್ರೆ ಏನು, ಅದ್ರ ಮೀನಿಂಗ್ ಏನು, ಓನರ್ಶಿಪ್ ಅಂದ್ರೆ ಏನು, ಅದ್ರ ಮೀನಿಂಗ್ ಅಂದ್ರೆ, ಈ ರೀತಿಯಾದಂತ ಪ್ರಶ್ನೆಗಳನ್ನ ಎತ್ಕೊಂಡು ಮಾತಾಡುವಂಥದ್ದು. ಇದೆಲ್ಲ ಲಾಸ್ಟ್ ಫಸ್ಟ್ ಸೆಮ್ ಅಲ್ಲೇ ಓದಿದ್ರಿ ನೀವು. ಯಾವುದು ಕಾಸೇಷನ್ ಅಂತಂದ್ರೆ ಏನು, ಸೈನ್ ಇಂಜುರಿಯಾ, ಇಂಟೆನ್ಷನ್, ಮಲೈಸ್, ನೆಗ್ಲಿಜಿಯನ್ಸ್, ರೆಕ್ಲೆಸ್ನೆಸ್, ಸ್ಟ್ರಿಕ್ಟ್ ಲಯಬಿಲಿಟಿ, ವೈಕೇರಿಯಸ್ ಲಯಬಿಲಿಟಿ, ಒಬ್ಲಿಗೇಷನ್, ಸಬ್ಸ್ಟಾನ್ಶಿಯಲ್ ಲಾ, ಪ್ರೊಸೀಜರ್ ಲಾ,
ಎಲ್ಲ ಫಸ್ಟ್ ಸೆಮ್ನ ಸಬ್ಜೆಕ್ಟ್ ಇದೆಲ್ಲ ಅಂದ್ರೆ ಟಾಟ್ ಲಾದಲ್ಲಿ ಬಂದಿದೆ, ಇನ್ಕ್ಲೂಡ್ ನಿಮ್ಮ BNS ಅಲ್ಲೂ ಕೂಡ ಇದು ರಿಪೀಟ್ ಆಗಿದೆ. ಸೊ ಇಲ್ಲಿ ಏನ್ ಹುಡುಕ್ತಾ ಇದ್ದಾರೆ ಅಂದ್ರೆ ಜೂರಿಸ್ಪ್ರುಡೆನ್ಸ್ ಸಬ್ಜೆಕ್ಟ್ ನ ಮೇನ್ ಆಬ್ಜೆಕ್ಟ್ ಏನು, ಮೇನ್ ಮೋಟೋ ಏನು ಅಂತಂದ್ರೆ, ನೀವೇನಾದ್ರೂ ಒಂದು ಕೇಸ್ನ ವಾದ ಮಾಡ್ತಾ ಇದ್ದೀರಾ, ಅಥವಾ ನೀವೇನಾದ್ರೂ ಒಂದು ಕೇಸ್ನ ನಡೆಸ್ತಾ ಇದ್ದೀರಾ, ಅಥವಾ ನೀವೇನಾದ್ರೂ ಒಂದು ವಿಷಯನ ಮಂಡನೆ ಮಾಡ್ತಾ ಇದ್ದೀರಾ, ಅಥವಾ ನೀವೇನಾದ್ರೂ ವಿಷಯನ ಅಪ್ರೋಚ್ ಮಾಡ್ತಾ ಇದ್ದೀರಾ ಒಬ್ಬ ಲೀಗಲ್ ಪರ್ಸನ್ಗೆ ಅಂತ ಬಂದಾಗ, ಸೊ ನೀವು ಅದರ ಒಂದು ಪ್ರಿನ್ಸಿಪಲ್ಸ್ ಗಳು ಏನೇನ್ ಇರಬೇಕು ಅಂತ, ಯಾವ ಯಾವ ತತ್ವದ ಆಧಾರದ ಮೇಲೆ ಯಾವ ಯಾವ ತತ್ವದ ಆಧಾರದ ಮೇಲೆ ಅಲ್ಲಿ ಜಸ್ಟಿಸ್ ನ ಕೊಡಿಸ್ಬೇಕು, ಅಂದ್ರೆ ರಿಯಲ್ ಮೀನಿಂಗ್ ಏನು, ಆ ಒಂದು ವಿಷಯನ ತಿಳಿಸುವಂತ ಸಬ್ಜೆಕ್ಟು ನ್ಯಾಯಶಾಸ್ತ್ರ, ಜೂರಿಸ್ಪ್ರುಡೆನ್ಸ್. ಈ ಸಬ್ಜೆಕ್ಟ್ ಅಲ್ಲಿ ಸೆಕ್ಷನ್ಸ್ ಗಳು ಬರೋದಿಲ್ಲ. ಹಾ, ಎಲ್ಲೋ ಒಂದೆರಡು ಕಡೆ ನೀವು ರೈಟ್, ಡ್ಯೂಟೀಸ್, ಓನರ್ಶಿಪ್ ಎಲ್ಲ ಕೊಡ್ಬೇಕಾದ್ರೆ ಎಕ್ಸಾಂಪಲ್ ಕೊಡ್ತೀರಾ ಅನ್ನೋದ್ ಬಿಟ್ರೆ, ಇಡೀ 5 ಯೂನಿಟ್ ಅಲ್ಲಿ ಯಾವುದೇ ಒಂದು ಲಾ ಬಗ್ಗೆ ಮಾತಾಡಲ್ಲ. ಇಲ್ಲಿ ಮಾತಾಡೋದೇನು ಅಂದ್ರೆ ಲಾನ ಹೇಗ್ ಮಾಡಬೇಕು, ಲಾನ ಇಂಟೆನ್ಷನ್ ಏನಿರಬೇಕು, ಲಾನಲ್ಲಿರುವಂತ ಕೆಲವೊಂದು ವರ್ಡ್ಸ್ ಗಳ ರಿಯಲ್ ಮೀನಿಂಗ್ ಯಾವ ರೀತಿ ಇಂಟರ್ಪ್ರೆಟ್ ಮಾಡಬೇಕು, ಯಾವ ರೀತಿ ಅರ್ಥ ಮಾಡ್ಕೊಳ್ಬೇಕು, ಅರ್ಥ ಮಾಡಿಸ್ಬೇಕು. ಸೊ ಕಾಂಪ್ಲಿಕೇಟೆಡ್ ಸಬ್ಜೆಕ್ಟ್ ಜೂರಿಸ್ಪ್ರುಡೆನ್ಸ್ ಅನ್ನುವಂಥದ್ದು, ಕ್ಲಿಯರ್ಲಿ ಕಾಂಪ್ಲಿಕೇಟೆಡ್ ಸಬ್ಜೆಕ್ಟ್. ಪಾಸ್ ಆಗಕ್ಕಲ್ಲ, ಪಾಸ್ ಆಗಕ್ ನಮ್ಮ ಕಾನೂನು ಕ್ವಶನ್ ಸಾಕು, ಅದೆಲ್ಲ ನಾನು ನಿಮ್ಗೂ ಗೊತ್ತಿದೆ ಕ್ಲಿಯರ್ ಆಗಿ. ಅಂದ್ರೆ ನೀವು ಅದನ್ನ ಅರ್ಥ ಮಾಡ್ಕೊಂಡು ನಾಳೆ ದಿನ ಇಂಪ್ಲಿಮೆಂಟ್ ಮಾಡುವಂಥದ್ದು ಒಂದು ಸ್ವಲ್ಪ ಕಾಂಪ್ಲಿಕೇಟೆಡ್ ಆಗುತ್ತೆ. ಸೊ ಇದು ಸಬ್ಜೆಕ್ಟ್ ನ ಎಸೆನ್ಸ್, ಅವಶ್ಯಕತೆ ಏನಕ್ಕೆ ಬೇಕಿತ್ತು ಅಂತ. ಸೊ ನಾನು ಸಿಲೆಬಸ್ ವೈಸ್ ಅಂತ ಮುಂದುವರೆದಾಗ ಇದು ಆಲ್ರೆಡಿ ನಿಮ್ ಕೈಯಲ್ಲಿದೆ. ಯೂನಿಟ್ 1, 2, 3, 4, 5 ಯಾರು ಸ್ಟಡಿ ಮಾಡಿದಿರಾ ವೆಲ್ ಅಂಡ್ ಗುಡ್, ಯಾರು ಇನ್ನೂ ಸ್ಟಾರ್ಟ್ ಮಾಡಿಲ್ಲ ಸೊ ಅವರಿಗೆ ಹೇಳ್ತಾ ಹೋಗ್ತೇನೆ ನಾನು ಕಂಟಿನ್ಯೂಸ್ ಆಗಿ ಯಾವ ರೀತಿ ಇದು ಬರುತ್ತೆ ಅಂತ. ಸೊ ಯೂನಿಟ್ ಒಂದೊಂದಾಗಿ ಒಂದೊಂದು ಯೂನಿಟ್ ನ ನೋಡ್ತಾ ಹೋಗೋಣ ನಾವು. ಓಕೆ, ಸೊ ಮೊದಲನೇ ಯೂನಿಟ್ ಬಂದ್ಬಿಟ್ಟು ಆಲ್ವೇಸ್ ಗೊತ್ತಿದೆ, ಯಾವುದೇ ಒಂದು ಸಬ್ಜೆಕ್ಟ್ ಆಗಲಿ ಯಾವುದೇ ಒಂದು ಯೂನಿಟ್ ಆಗಲಿ ಇಂಟ್ರೊಡಕ್ಷನ್ ನ ಬಗ್ಗೆ ಮಾತಾಡುತ್ತೆ. ಹೇಗಿದೆ ಸಬ್ಜೆಕ್ಟ್, ಏನು ಎಲ್ಲ ಏನ್ ಮಾತಾಡುತ್ತೆ, ಆ ಸಬ್ಜೆಕ್ಟ್ ನ ಡೆಫಿನೇಷನ್ ಏನು, ಆ ಸಬ್ಜೆಕ್ಟ್ ನ ಮೀನಿಂಗ್ ಏನು, ಆ ಸಬ್ಜೆಕ್ಟ್ ನ ನೇಚರ್ ಏನು, ಸ್ಕೋಪ್ ಏನು, ಯಾವ್ಯಾವ ರೀತಿಯಾದಂಥ ಸ್ಕೂಲ್ಸ್ಗಳಿರುತ್ತೆ, ಸೊ ಯಾವ್ಯಾವ ರೀತಿಯಾದಂಥ ಥೇರಿ ಇದೆ, ಐಡಿಯಾಲಜೀಸ್ಗಳಿದೆ, ಈ ರೀತಿ ಮಾತಾಡುತ್ತೆ. ಆ ಸೇಮ್ ಥಿಂಗ್ ಜೂರಿಸ್ಪ್ರುಡೆನ್ಸ್ ಅಂತಂದ್ರೆ ನಾನು ನಿಮ್ಗೆ ಏನಂತ ಹೇಳಿದೆ, ಜೂರಿಸ್ಪ್ರುಡೆನ್ಸ್ ಅಂತಂದ್ರೆ ತುಂಬಾ ಕ್ಲಿಯರ್ ಆಗಿ ಯಾವ ರೀತಿ ಜಸ್ಟಿಸ್ ಇರಬೇಕು, ಯಾವ ರೀತಿ ನ್ಯಾಯ ಇರಬೇಕು, ಯಾವ ರೀತಿ ಲಾಸ್ಗಳು ಫಾರ್ಮ್ ಆಗಬೇಕು, ಫಾರ್ಮ್ ಆಗಿರುವಂತ ಲಾಸ್ಗಳು ಯಾವ ರೀತಿ ಇಂಪ್ಲಿಮೆಂಟ್ ಆಗಬೇಕು, ಅದನ್ನ ಯಾವ ರೀತಿ ನಾವು ಅರ್ಥ ಮಾಡ್ಕೊಂಡು ಯಾವ ರೀತಿ ಎಕ್ಸ್ಪ್ರೆಸ್ ಮಾಡಬೇಕು ಅನ್ನುವಂತ ವಿಷಯ ಜೂರಿಸ್ಪ್ರುಡೆನ್ಸ್. ನಾನು ಹೇಳ್ತಾ ಇರುವಂತದ್ದು ನಿಮಗೆ ಎಷ್ಟು ಮಟ್ಟಿಗೆ ತಲೆಗೆ ಹೋಗ್ತಾ ಇದೆ ಇಲ್ಲ ನನಗೆ ಗೊತ್ತಿಲ್ಲ, ಬಟ್ ಜೂರಿಸ್ಪ್ರುಡೆನ್ಸ್ ಅನ್ನುವಂತ ಒಂದು ಸಬ್ಜೆಕ್ಟ್ ನ ಅರ್ಥ ಮಾಡಿಸಿ ಮುಂದುವರಿತಾ ಇದ್ದೀನಿ ನಾನು. ಇದೇ BNSS ಅಥವಾ ಲೇಬರ್ ಲಾನೋ ಬೇರೆ ಏನೋ ಆಗಿದ್ರೆ ಈ ತರ ಒಂದು ಫಿಲಾಸಫಿ ಹೇಳುವಂತ ಅವಶ್ಯಕತೆ ಇರಲಿಲ್ಲ ನನಗೆ. BNSS ಅಲ್ಲಿ ಸೆಕ್ಷನ್ ಇರ್ತಿತ್ತು, ಈ ಸೆಕ್ಷನ್ ಇಂಥದ್ದು ಹೇಳುತ್ತೆ, ಈ ರೀತಿ ಹೇಳುತ್ತೆ, ಇದಕ್ಕೊಂದೆರಡು ಇಲ್ಲುಸ್ಟ್ರೇಷನ್, 2 ಕೇಸ್ ಲಾಸು, BNSS ಅಲ್ಲಿ FIR ಅಂದ್ರೆ ಈ ರೀತಿ ಎಲ್ಲ ಹೇಳ್ಬಿಡ್ತಿದ್ದೆ. ಲೇಬರ್ ಲಾ ಅಂದ್ರೂ ಕೂಡ ಅಷ್ಟೇ, ಸೆಕ್ಷನ್ ಆಕ್ಟ್ ಗಳು ಇರ್ತಿತ್ತು, ಹೇಳ್ಬಿಡ್ತಿದ್ದೆ. ಬಟ್ ಜೂರಿಸ್ಪ್ರುಡೆನ್ಸ್ ಅನ್ನುವಂತ ಒಂದು ಸಬ್ಜೆಕ್ಟ್ ಫಿಲಾಸಫಿಕಲ್ ಸಬ್ಜೆಕ್ಟ್, ಇದು ಫಿಲಾಸಫಿ ಬಗ್ಗೆ ಮಾತಾಡೋದು. ಆ ಫಿಲಾಸಫಿಯರಲ್ಲೇ ಮತ್ತೆ ಹಳೇ ಫಿಲಾಸಫರ್ಸ್ ಗಳನ್ನ ತೆಗಿತಾರೆ, ಆ ಬೇರೆ ಬೇರೆ ಸಾಲ್ಮಾಂಡ್ ಅವರು ಇವರು ಎಲ್ಲ ಫಿಲಾಸಫರ್ಸ್ ಗಳನ್ನ ತಕೊಂಬಂದು ನಿಲ್ಲಿಸ್ತಾರೆ. ಅಂತ ಸಬ್ಜೆಕ್ಟ್ ಇದು, ಫಿಲಾಸಫಿ ಸಬ್ಜೆಕ್ಟ್. ಸ್ವಲ್ಪ ತಲೆಗೆ ಹೋಗೋದ್ ಕಷ್ಟ ಜೂರಿಸ್ಪ್ರುಡೆನ್ಸ್. ಓಕೆ, ಸೊ ಎಷ್ಟಾಗುತ್ತೆ ಅಷ್ಟು ನಾ ಸಿಂಪ್ಲಿಫೈಡ್ ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ನಾನು ರೆಕಾರ್ಡೆಡ್ ಕ್ಲಾಸಸ್ಗಳಲ್ಲಿ. ಎನಿಯೋ ಏನಾದ್ರು ಡೌಟ್ಸ್ ಗಳಿದ್ರೆ ಇವತ್ತೇ ಕ್ಲಿಯರ್ ಮಾಡ್ಕೊಳ್ಳಿ, ನೋಟ್ ಡೌನ್ ಮಾಡ್ಕೊಳ್ಳಿ ಯಾರ್ಯಾರು ಓದಿದೀರಾ ಅವರು. ಸೊ ಸಿಲೆಬಸ್ ಒಂದು ರೌಂಡ್ ಓವರ್ ವ್ಯೂ ಡಿಸ್ಕಷನ್ ಆದ್ಮೇಲೆ ಆಮೇಲೆ ಡೌಟ್ ಸೆಷನ್ ಅಂತ 3rd ಫೇಸ್ ಬರುತ್ತಲ್ವಾ, ಸೊ ಅದರಲ್ಲಿ ಇವತ್ತು ಈ ಸಬ್ಜೆಕ್ಟ್ ನ ಬಗ್ಗೆ ಡೌಟ್ಸ್ ಗಳನ್ನೆಲ್ಲ ಕ್ಲಿಯರ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬಂದ್ಬಿಟ್ಟು ಮೀನಿಂಗ್ ಅಂಡ್ ನೇಚರ್ ಆಫ್ ಏನಿದೆ ಯೂನಿಟ್ ಅಲ್ಲಿ ಅಂತ ಬಂದಾಗ ಆಲ್ವೇಸ್ ನಾನು ಹೇಳ್ದ ಹಾಗೆ ಇಂಟ್ರೊಡಕ್ಷನ್ ಇರುತ್ತೆ, ತುಂಬಾ ಸಿಂಪಲ್ ಆಗಿ. ಜೂರಿಸ್ಪ್ರುಡೆನ್ಸ್ ಅಂದ್ರೆ ಏನು, ಅದರ ನೇಚರ್ ಏನು, ನ್ಯಾಯಶಾಸ್ತ್ರದ ಅರ್ಥ ಏನು, ನ್ಯಾಯಶಾಸ್ತ್ರದ ಸ್ವರೂಪ ಯಾವ ರೀತಿ ಅದರ ಒಂದು ಸ್ವರೂಪ ಇದೆ ಅಂತ ಕ್ಲಾರಿಟಿ ಸಿಗುತ್ತೆ ಇಲ್ಲಿ. ಸೊ ಅದಕ್ಕೆ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಆಗಿ ಜೂರಿಸ್ಪ್ರುಡೆನ್ಸ್ ನ ಸ್ಕೂಲ್ಸ್ ಗಳನ್ನ ನೋಡ್ತಾರೆ. ಸ್ಕೂಲ್ಸ್ ಮೀನ್ಸ್ ಶಾಲೆಗಳಲ್ಲ, ಐಡಿಯಾಲಜೀಸ್ಗಳು, ಸಿದ್ಧಾಂತಗಳು. ಹಿಂದೂ ಲಾದಲ್ಲಿ ಎಲ್ಲರೂ ಓದಿರ್ತೀರಾ, ಹಿಂದೂ ಲಾದಲ್ಲಿ ಸ್ಕೂಲ್ಸ್ ಆಫ್ ಹಿಂದೂ ಲಾ ಲೈಕ್ ದಿಸ್. ಜೂರಿಸ್ಪ್ರುಡೆನ್ಸ್ ಅನ್ನುವಂತ ಕಾನ್ಸೆಪ್ಟ್ಗೆ ಇರುವಂತ ಥೇರೀಸ್ಗಳೇನು, ಜೂರಿಸ್ಪ್ರುಡೆನ್ಸ್ ಕಾನ್ಸೆಪ್ಟ್ ಇರುವಂತ ಐಡಿಯಾಲಜೀಸ್ಗಳೇನು? ದರ್ಶನ್ ಸರ್ ಪ್ಲೀಸ್. ಜೂರಿಸ್ಪ್ರುಡೆನ್ಸ್ಗೆ ಇರುವಂತ ಥೇರೀಸ್ಗಳೇನು, ಲಾಸ್ಗಳೇನು? ಸೊ ಈ ರೀತಿಯಾದಂತವನ್ನ ಅರ್ಥ ಮಾಡ್ಕೊಳ್ತಾ ಹೋಗ್ತೀರಾ. ಜಸ್ಟ್ ಹಾಗೆ ರೀ ಒಂದ್ ನಿಮಿಷ. ದರ್ಶನ್ ರಿಮೂವ್ ಮಾಡಿ ಸರ್.
ಎಲ್ಲ ಡಿಗ್ರಿ ಹೋಲ್ಡರ್ಸ್ ಇದ್ದೀರಾ, ತುಂಬ ಚೆನ್ನಾಗಿ ಓದಿದ್ದೀರಾ, ಆಲ್ರೆಡಿ ಡಬಲ್ ಡಿಗ್ರಿ ಮಾಡ್ತಾ ಬರ್ತಾ ಇದ್ದೀರಾ. ಡಿಸ್ಟರ್ಬ್ ಮಾಡಬೇಡಿ. ಇಂಟ್ರೆಸ್ಟ್ ಇಲ್ಲ ಅಂದರೆ ಹೋಗ್ಬೋದು, ಮತ್ತು ರಿಮೂವ್ ಮಾಡ್ಲಿಕ್ಕೆ ನಮ್ಮ ಹತ್ರ ಆಪ್ಷನ್ ಇರುತ್ತೆ ಇಲ್ಲಿ. ಆ ರೀತಿ ಎಲ್ಲ ಮಾಡ್ಕೊಳ್ಬೇಡಿ ಪ್ಲೀಸ್. ರಿಕ್ವೆಸ್ಟ್ ಅನ್ಕೊಳ್ಳಿ. ಓಕೆ, ಸೊ ನಿಮ್ಮ ಕಡೆಯಿಂದ ಇನ್ನೊಬ್ರಿಗೆ ಡಿಸ್ಟರ್ಬ್ ಆಗೋದು ಬೇಡ. 10 ಜನ ಇದ್ರು ನಾನು ಅಷ್ಟೇ ಇಂಟೆನ್ಸಿಟಿಯಲ್ಲಿ ಮಾಡ್ತೀನಿ, 100 ಜನ ಇದ್ರು ಅಷ್ಟೇ ಇಂಟೆನ್ಸಿಟಿಯಲ್ಲಿ ಮಾಡ್ತೀನಿ. ಓಕೆ, ಎನಿಯೋ ನಾನಿದ್ದೆ ನ್ಯಾಯಶಾಸ್ತ್ರದ ಇದು ಐಡಿಯಾಲಜಿಸ್ಗಳ ಬಗ್ಗೆ ಮಾತಾಡ್ತಾ ಇದೆ. ಸ್ಕೂಲ್ಸ್ ಆಫ್ ಜೂರಿಸ್ಪ್ರುಡೆನ್ಸ್ ಅಂದ್ರೆ ಲೈಕ್ ಈ ನಮ್ಮ ಹಿಂದೂ ಲಾ ಇದೆಯಲ್ಲ, ಹಿಂದೂ ಲಾ ಸ್ಕೂಲ್ಸ್ಗಳನ್ನೆಲ್ಲ ಓದಿದ್ರಲ್ವಾ ಐಡಿಯಾಲಜಿಸ್ಗಳನ್ನ. ಸೊ ಆ ರೀತಿ ಇದರಲ್ಲೂ ಕೂಡ ಥೇರೀಸ್ಗಳಿದೆ, ಸ್ಕೂಲ್ಸ್ಗಳಿದೆ. ಸೊ ಮೊದಲನೇದಾಗಿ ನ್ಯಾಚುರಲ್ ಲಾ. ನ್ಯಾಚುರಲ್ ಲಾ ಮೀನ್ಸ್ ನೈಸರ್ಗಿಕವಾದಂಥ ಒಂದು ಕಾನೂನು. ಎರಡನೇದಾಗಿ ಇಂಪೆರೇಟಿವ್ ಥಿಯರಿ ಆಗಿರ್ಬೋದು. ಸೊ ಮೂರನೇದಾಗಿ ಲೀಗಲ್ ರಿಯಾಲಿಸಮ್ ಅದಾಗಿರ್ಬೋದು. ಆಮೇಲೆ ಹಿಸ್ಟಾರಿಕಲ್ ಸ್ಕೂಲ್, ಸೋಷಿಯಾಲಜಿಕಲ್ ಸ್ಕೂಲ್, ಈ ರೀತಿಯಾಗಿ ಡಿಫ್ರೆಂಟ್ ಸ್ಕೂಲ್ಸ್ಗಳಿದೆ. ಪ್ರತಿ ಸ್ಕೂಲ್ಸ್ಗಳ ಬಗ್ಗೆನೂ ಕೂಡ ನಾನು ಕ್ಲಿಯರ್ ಆಗಿ ಹೇಳಿದ್ದೀನಿ. ಇನ್ನು ಸ್ವಲ್ಪ ಕ್ಲಾರಿಟಿ ಕೊಡಬೇಕು ಅಂದ್ರೆ ನ್ಯಾಚುರಲ್ ಏನು ನೇಚರಿಂದ ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡು ಬಂದ್ವಿ ಅದಾಗಿರುತ್ತೆ. ಆಮೇಲೆ ಇಂಪೆರೇಟಿವ್ ಥಿಯರಿ ಏನಿದೆ ಇಂಪೀರಿಯಲ್ ಆಗಿ ಬಂದಿರುವಂತದ್ದಾಗಿರುತ್ತೆ. ಲೀಗಲ್ ರಿಯಾಲಿಸಮ್ ಅನ್ನುವಂಥದ್ದು ಏನಿದೆ, ಸೊ ಅದು ಲೀಗಲ್ ರಿಯಾಲಿಟಿ ಆಧಾರದ ಮೇಲೆ ಇರುತ್ತೆ. ಆಮೇಲೆ ಹಿಸ್ಟ್ರಿ ಆಧಾರದ ಮೇಲೆ ಹಿಸ್ಟಾರಿಕಲ್ ಸ್ಕೂಲ್ಸ್, ಸೋಷಿಯಲ್ ಸಬ್ಜೆಕ್ಟ್ ನ ಆಧಾರದ ಮೇಲೆ ಸೋಷಿಯಾಲಜಿಕಲ್ ಸ್ಕೂಲ್ಸ್. ನಾನು ಮತ್ತೆ ಇದನ್ನ ರಿಪೀಟ್ ಮಾಡ್ಬಿಟ್ಟು ಟೈಮ್ ವೇಸ್ಟ್ ಮಾಡಕ್ ಹೋಗಲ್ಲ. ಸೊ ಯಾಕಂದ್ರೆ ಪ್ರತಿಯೊಂದು ವಿಷಯದ ಮೇಲೆ ಒಂದೊಂದೊಂದೊಂದು ವಿಡಿಯೋ ತಗೊಂಡಿದ್ದೇನೆ ನಾನು. ಸೊ ಸಿಲೆಬಸ್ನ ಒಂದು ಓವರ್ ವ್ಯೂ ಹೇಳ್ತಾ ಇರೋದಷ್ಟೇ. ಸೊ ಜೂರಿಸ್ಪ್ರುಡೆನ್ಸ್ ಯೂನಿಟ್ ನಂಬರ್ 2. ಈ ಜೂರಿಸ್ಪ್ರುಡೆನ್ಸ್ ಅಲ್ಲಿ ಯೂನಿಟ್ ನಂಬರ್ 2 ಅಲ್ಲಿ ನಾವು ಸ್ಟಡಿ ಮಾಡುವಂಥದ್ದು ಜೂರಿಸ್ಪ್ರುಡೆನ್ಸ್ ಸಬ್ಜೆಕ್ಟ್ ನ ಒಂದಿಷ್ಟು ಇಂಟ್ರೊಡಕ್ಷನ್ ಆದ್ಮೇಲೆ ನೆಕ್ಸ್ಟ್ ನೋಡಿ ಇದ್ರಲ್ಲಿ ಜೂರಿಸ್ಪ್ರುಡೆನ್ಸ್ ನ ಒಂದು ಎಸೆನ್ಸ್ ಅರ್ಥ ಆಗುತ್ತೆ. ಯೂನಿಟ್ ನಂಬರ್ 2 ದಲ್ಲಿ ಏನ್ ಓದಕ್ ಕೊಟ್ಟಿದ್ದಾರೆ ಅಂದ್ರೆ ನಮಗೆ ಲಾ ಏನಕ್ಕೆ ಬೇಕು ಅನ್ನುವಂಥದ್ದೇ ಪ್ರಶ್ನೆ. ಇಲ್ಲಿ ಯಾವ್ದಾದ್ರು ಒಂದು ಲಾ ತಗೊಂಡು ಸ್ಟಡಿ ಮಾಡ್ತಾ ಇಲ್ಲ. ನೀವೆಲ್ಲ ಲಾಸ್ಟ್ ಸೆಮಿಸ್ಟ್ರು ಕಾನ್ಸ್ಟಿಟ್ಯೂಷನ್ ಲಾ 2 ಓದಿದ್ರಿ, ಲೇಬರ್ ಲಾ 1 ಓದಿದ್ರಿ, ಪ್ರಾಪರ್ಟಿ ಲಾ ಓದಿದ್ರಿ. ಅದೆಲ್ಲ ಒಂದೊಂದು ಲಾ, ಅದ್ರ ಒಳಗಡೆ ಇರೋ ಸೆಕ್ಷನ್ಸ್ಗಳು ಓದಿದ್ರಿ. ಲೇಬರ್ ಲಾ ಒಳಗಡೆ ಇರೋ ಸೆಕ್ಷನ್ಸ್ ಓದಿದ್ರಿ. ಆದ್ರೆ ಇಲ್ಲಿ ಯಾವ ರೀತಿ ವಿಷಯ ಅಂದ್ರೆ ಇದ್ರಲ್ಲಿರುವಂತ ಸೆಕ್ಷನ್ಸ್ಗಳು ಯಾವ್ದೋ ಒಂದು ಕೊಟ್ಬಿಟ್ಟು ಓದಿ ಅಂತ ಕೇಳ್ತಾ ಇಲ್ಲ. ಲಾನೇ ಏನಕ್ಕೆ ಬೇಕು? ಜೂರಿಸ್ಪ್ರುಡೆನ್ಸ್ ಅನ್ನುವಂಥ ಸಬ್ಜೆಕ್ಟೇ ಹೇಳೋದದು ಲಾನೇ ಏನಕ್ಕೆ ಬೇಕು ಅಂತ. ಲಾ ಏನಕ್ಕೆ ಬೇಕು, ಲಾನ ಕಾರ್ಯಕ್ರಮಗಳೇನು, ಲಾನ ಏನ್ ಕಾರ್ಯಗಳು ಮಾಡುತ್ತೆ, ಅದರ ಉದ್ದೇಶ ಏನು, ಬೇಕಾ ಲಾ ನಡ್ಸ್ಬೇಕಾ ಅನ್ನುವಂತ ವಿಷಯಗಳನ್ನ ತಿಳಿಸುವಂತ ಒಂದು ವಿಷಯನ ಯೂನಿಟ್ ನಂಬರ್ 2 ದಲ್ಲಿ ಅರ್ಥ ಮಾಡಿಸ್ತಾರೆ. ನೆಕ್ಸ್ಟ್ ಬಂದ್ಬಿಟ್ಟು ಕ್ವಶನ್ ಆಫ್ ಲಾ. ಲಾದಲ್ಲಿ ಕ್ವಶನ್ಸ್ಗಳನ್ನ ಹೇಗ್ ನಾವು ಮಾಡಬಹುದು, ಫ್ಯಾಕ್ಟ್ಸ್ ಅಂಡ್ ಡಿಸ್ಕ್ರಿಷನ್ ಯಾವ ರೀತಿ ಇರುತ್ತೆ, ಅಂದ್ರೆ ಸತ್ಯಕ್ಕೂ ಮತ್ತು ವಿವೇಚನೆಗೂ ಇರುವಂತಹ ಒಂದು ಅಂತರ ಏನು, ಲಾನ ಹೇಗ್ ನಾವು ಮ್ಯಾಚ್ ಮಾಡ್ಕೊಳ್ತೀವಿ, ಲಾ ಅನ್ನುವಂಥದ್ದನ್ನ ನಾವು ಸಿವಿಲ್ ಫೀಲ್ಡ್ ಅಲ್ಲಿ ಮತ್ತೆ ಕ್ರಿಮಿನಲ್ ಫೀಲ್ಡ್ ನಲ್ಲಿ ಅಡ್ಮಿನಿಸ್ಟ್ರೇಷನ್ ಜಸ್ಟಿಸ್ ನ ಕೊಡ್ಲಿಕ್ಕೆ, ನ್ಯಾಯನ ಕೊಡ್ಲಿಕ್ಕೆ ಯಾವ ರೀತಿ ಯೂಸ್ ಮಾಡ್ತೀವಿ, ಜಸ್ಟಿಸ್ ಅಂದ್ರೆ ಏನು, ಅದರ ವಿಧಗಳೇನು, ಆಮೇಲೆ ಪನಿಷ್ಮೆಂಟ್ಸ್ ಗಳು ಓದಿದ್ದೀರಾ. ಸೊ ಆ ಪನಿಷ್ಮೆಂಟ್ಸ್ ಗಳ ಥಿಯರಿಗಳೇನು, ಡಿಫ್ರೆಂಟ್ ಥಿಯರಿ ಇದೆ. ರಿಫಾರ್ಮೇಟಿವ್ ಥಿಯರಿ, ರಿಟ್ರಿಬ್ಯೂಟಿವ್ ಥಿಯರಿ, ನಾನು ಅದನ್ನ ಹೇಳ್ಕೊಟ್ಟಿದ್ದೀನಿ ಇದರಲ್ಲಿ ಕ್ಲಾಸಲ್ಲಿ. ಸೊ ಯಾವ್ಯಾವ ಥಿಯರಿ ಆಧಾರದ ಮೇಲೆ ಜಡ್ಜ್ ಸಾಹೇಬ್ರು ಪನಿಷ್ಮೆಂಟ್ ಗಳನ್ನು ಕೊಡಬೇಕು, ಯಾವ್ಯಾವ ಥಿಯರೀಸ್ಗಳು ಬರುತ್ತೆ, ಕೋರ್ಟ್ ನ ಸೆಕೆಂಡರಿ ಫಂಕ್ಷನ್ಸ್ ಗಳೇನು, ಇದೆಲ್ಲದೂ ಕೂಡ ಜೂರಿಸ್ಪ್ರುಡೆನ್ಸ್ ಸಬ್ಜೆಕ್ಟ್ ನ ಯೂನಿಟ್ ನಂಬರ್ 2 ದಲ್ಲಿ ಬರುತ್ತೆ. ಅಂದ್ರೆ ಯೂನಿಟ್ ನಂಬರ್ 2 ನೋಡಿದಾಗ ನಿಮಗೆ ಅರ್ಥ ಆಗ್ತಾ ಇದೆ, ನಾವು ಲಾಸ್ ಗಳ ಬಗ್ಗೆ ಕಲಿಯೋದ್ಕಿಂತ ಲಾನೇ ಏನಕ್ಕೆ ಬೇಕು, ಲಾನ ಅವಶ್ಯಕತೆ ಏನು, ಲಾದಲ್ಲಿ ಕ್ವಶನ್ ಹೇಗ್ ಮಾಡ್ಬೋದು, ಲಾದಲ್ಲಿ ಏನಾದ್ರೂ ಪನಿಷ್ಮೆಂಟ್ ಕೊಡ್ತೀವಿ ಅಂತಂದ್ರೆ ಆ ಪನಿಷ್ಮೆಂಟ್ ನ ಪ್ರಿನ್ಸಿಪಲ್ಸ್ ಗಳೇನು, ಕೋರ್ಟ್ ಲಾಗೆ ಸಂಬಂಧಪಟ್ಟ ಹಾಗೆ ಯಾವ ರೀತಿ ತನ್ನ ಫಂಕ್ಷನ್ಸ್ ಗಳನ್ನ ಜವಾಬ್ದಾರಿನ ನಿಭಾಯಿಸುತ್ತೆ, ಅಂದ್ರೆ ಈ ರೀತಿಯಾದಂತ ಕಾನ್ಸೆಪ್ಟ್ಸ್ ಗಳನ್ನ ಜೂರಿಸ್ಪ್ರುಡೆನ್ಸ್ ನ ಯೂನಿಟ್ 2 ಮಾತಾಡುತ್ತೆ. ತುಂಬಾ ಡೀಪ್ ಆಗಿ ಹೋಗ್ತಾ ಇಲ್ಲ, ಯಾಕಂದ್ರೆ ಆಲ್ರೆಡಿ ರೆಕಾರ್ಡೆಡ್ ಕ್ಲಾಸಸ್ ಗಳಲ್ಲಿ ಎಲ್ಲದನ್ನು ಕೊಟ್ಟಾಗಿದೆ. ಯೂನಿಟ್ 3 ಬರ್ತೀರಾ. ಯೂನಿಟ್ 3 ದಲ್ಲಿ ಮತ್ತೆ ಲಾ ಬಗ್ಗೆ ಥಿಂಕ್ ಮಾಡ್ತೀರಾ. ಜಸ್ಟ್ ಈಗ ಹಿಂದೂ ಲಾ, ಸೋರ್ಸಸ್ ಆಫ್ ಹಿಂದೂ ಲಾ ಓದಿದ್ರಲ್ವಾ, ಸೇಮ್ ಥಿಂಗ್ ಇಲ್ಲಿ ಲಾನ ಸೋರ್ಸಸ್ ಏನು ಅಂತ, ಅಲ್ಲಿ ಜಸ್ಟ್ ಹಿಂದೂ ಲಾನ ಸೋರ್ಸಸ್ ಏನು ಅಂತ ಓದಿದ್ರಿ. ಇಲ್ಲಿ ಲಾ ಅನ್ನುವಂಥದ್ದೇ ಬಂದಿದ್ದು ಎಲ್ಲಿಂದ, ಲಾನ ಮೂಲ ಏನು, ಲಾ ಹಿಸ್ಟ್ರಿ ಏನು, ಅದನ್ನ ಇಲ್ಲಿ ಅರ್ಥ ಮಾಡ್ಕೊಳ್ತಾ ಹೋಗ್ತೀವಿ. ಅಂದ್ರೆ ಇಲ್ಲಿ ನಾವೇನ್ ಮಾಡ್ತಾ ಇದೀವಿ, ಲಾನ ಬಗ್ಗೆನೇ ಡೀಪ್ ಡ್ರೈವ್ ಮಾಡ್ತಾ ಇದೀವಿ ಜೂರಿಸ್ಪ್ರುಡೆನ್ಸ್ ಸಬ್ಜೆಕ್ಟ್ ಅಲ್ಲಿ. ಯೂನಿಟ್ 3 ಅಲ್ಲಿ ಇದನ್ನ ಮಾತಾಡ್ತಾ ಇದ್ದಾರೆ, ಲಾ ಬಂದಿದ್ದು ಎಲ್ಲಿಂದ, ಅದರ ಸೋರ್ಸಸ್ ಅಲ್ಲಿ ಮೇಜರ್ ಆಗಿ 3 ಸೋರ್ಸಸ್ ಅನ್ನ ಡಿಸ್ಕಸ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾರೆ ಅವರು. ಸಿಲೆಬಸ್ ಕಾಪಿ ಆಸ್ ಪರ್ KSLU ಇದೆ, ಇನ್ನು ಸುಮಾರು ಸೋರ್ಸಸ್ ಇದೆ. 3 ಸೋರ್ಸಸ್ ಡಿಸ್ಕಸ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಮೊದಲನೇ ಸೋರ್ಸ್ ಬಂದ್ಬಿಟ್ಟು ಶಾಸನ, ಲೆಜಿಸ್ಲೇಷನ್. ಎರಡನೇ ಸೋರ್ಸ್ ಬಂದ್ಬಿಟ್ಟು ಪ್ರೆಸಿಡೆಂಟ್, ಪೂರ್ವ ನಿದರ್ಶನ. ಮೂರನೇ ಸೋರ್ಸ್ ಬಂದ್ಬಿಟ್ಟು ಕಸ್ಟಮ್, ಎ ಕಾಂಪೇರೇಟಿವ್ ಸ್ಟಡಿ, ಮೂರನೇ ಸೋರ್ಸ್ ಬಂದ್ಬಿಟ್ಟು. ಸೊ ಕಸ್ಟಮ್ಸ್ ಕೇಳಿದಿರಾ, ರೂಢಿ, ಇದನ್ನ ಹಿಂದೂ ಲಾದಲ್ಲೂ ಕೇಳಿದಿರಾ. ಪ್ರೆಸಿಡೆಂಟ್, ಹಳೆಯ ನಿದರ್ಶನಗಳು,
ಅಂದ್ರೆ ಏನು ಜಡ್ಜ್ಮೆಂಟ್ಸ್ಗಳು ಅವೆಲ್ಲ ಬಂದಿರುತ್ತೆ, ಓಲ್ಡ್ ಜಡ್ಜ್ಮೆಂಟ್ಸ್ಗಳು, ಸುಪ್ರೀಂ ಕೋರ್ಟ್, ಹೈಕೋರ್ಟ್, ಅವುಗಳು. ಲೆಜಿಸ್ಲೇಷನ್ ಅಂತಂದ್ರೆ ಏನ್ ನಮ್ಮ ಪಾರ್ಲಿಮೆಂಟ್ ಅಲ್ಲಿ MLA, MPs, ಅಸೆಂಬ್ಲಿ, ಪಾರ್ಲಿಮೆಂಟ್ ಅಲ್ಲಿ ಏನ್ ಮಾಡ್ತಾ ಇದ್ದಾರೆ, ಸೊ ಅವೆಲ್ಲ ಶಾಸನಗಳು. ಲೈಕ್ ನಾನು ಯಾವಾಗ್ಲೂ ಹೇಳ್ತಾ ಇರ್ತೇನೆ, 1000+ ಶಾಸನಗಳು ಆಲ್ರೆಡಿ ಬಂದಿದೆ, ನಡೀತಾ ಇದೆ, ಅವೆಲ್ಲ ಶಾಸನಗಳು. ಇದನ್ನ ಯೂನಿಟ್ 3 ಅಲ್ಲಿ ಕಲಿತೀರಾ. ಸೊ ಇಲ್ಲಿ ಒಂದು ವಿಷಯನ ಹೇಳ್ಬೇಕಾಗಿತ್ತು ಲಾಸ್ಟ್ ಯೂನಿಟ್ ಅಲ್ಲಿ, ಒಂದು ಡಿಫ್ರೆನ್ಸ್. ಯಾಕಂದ್ರೆ ನಮ್ಮ ಫ್ರೆಂಡ್ಸ್ ಬ್ಯಾಚ್ ಅಲ್ಲಿ ಇದನ್ನೆಲ್ಲ ಮಾಸ್ಟರ್ಸ್ ಮಾಡ್ತಾರೆ ಇವೆರಡು ಮೀನಿಂಗ್ ಮೇಲೆ. ಲಾ ಬೇರೆ, ಜಸ್ಟಿಸ್ ಬೇರೆ. ನೋಡ್ಲಿಕ್ಕೆ ಎರಡು ಸೇಮ್ ಅಂತ ಕಾಣುತ್ತೆ. ಲಾ ಅಂದ್ರೆ ಕಾನೂನು, ಜಸ್ಟಿಸ್ ಅಂದ್ರೆ ನ್ಯಾಯ. ನಾವು ಓದ್ತಾ ಇರೋದು ನ್ಯಾಯಶಾಸ್ತ್ರದ ಬಗ್ಗೆ. ಓಕೆ, ಹೇಳ್ತೇನೆ ಯಾಕೆ ಜಸ್ಟಿಸ್ ಬಗ್ಗೆ ಹೇಳಂದ್ರೆ, ಜೂರಿಸ್ ನಥಿಂಗ್ ಬಟ್ ಜಸ್ಟಿಸ್. ಲಾ ಅಂದ್ರೆ ಏನು ಅಂತಂದ್ರೆ, ನೀವೆಲ್ಲ ಲಾಸ್ಟ್ ಅಲ್ಲಿ ಓದಿದ್ರಲ್ಲ, ಲಾಸ್ಟ್ ಸೆಮಿಸ್ಟರ್ ಅಲ್ಲೆಲ್ಲ ಓದಿದ್ರಲ್ಲ, ಒಂದು ಪ್ರಾಪರ್ಟಿ ಲಾ ಅನ್ನುವಂಥದ್ದು ಒಂದು ಲಾ, ಲೇಬರ್ ಲಾದಲ್ಲಿ ಬರುವಂತದ್ದು ಒಂದು ಲಾ, ಕಾನ್ಸ್ಟಿಟ್ಯೂಷನ್ ಅದು ಒಂದು ಲಾ. ಈ ರೀತಿಯಾದಂತ ಲಾಸ್ಗಳಿದೆ. ಆದ್ರೆ ಜಸ್ಟಿಸ್ ಏನು ಅಂತಂದ್ರೆ, ಲಾ ಅನ್ನುವಂತ ಸೆಕ್ಷನ್ಸ್ಗಳು ಬರ್ದಿಟ್ಟಾದ್ಮೇಲೆ ಅದು ಎಷ್ಟರ ಮಟ್ಟಿಗೆ ಇಂಪ್ಲಿಮೆಂಟ್ ಆಯ್ತು ಅಂತ. ಅಂದ್ರೆ ಸಮಾಜದಲ್ಲಿ ಎಷ್ಟರ ಮಟ್ಟಿಗೆ ಅದು ಯೂಸ್ಫುಲ್ ಆಯ್ತು, ಸಮಾಜದಲ್ಲಿ ಎಷ್ಟರ ಮಟ್ಟಿಗೆ ಅದನ್ನ ಅಳವಡಿಸ್ಕೊಂಡ್ರು, ಸಮಾಜದಲ್ಲಿ ಎಷ್ಟರ ಮಟ್ಟಿಗೆ ಅದರ ಬೆನಿಫಿಟ್ ಆಯ್ತು, ಯೂಸ್ ಆಯ್ತು, ಎಷ್ಟು ಚೆನ್ನಾಗಿ ಯೂಸ್ ಮಾಡ್ಕೊಂಡ್ರು, ಅದನ್ನ ಜಸ್ಟಿಸ್ ಅಂತೀವಿ. ಲಾ ಮಾಡಕ್ ಎಲ್ರಿಗೂ ಬರುತ್ತೆ, ಪ್ರತಿ ದೇಶದಲ್ಲೂ ಕೂಡ. ಇಲ್ಲ ಕಿಂಗ್ ಇರ್ತಾರೆ, ಇಲ್ಲ ಅಂತಂದ್ರೆ ಡೆಮೋಕ್ರೆಟಿಕ್ ಕಂಟ್ರಿ ಇರುತ್ತೆ. ಶಾಸನಗಳೇನ್ ಈಗ ಹೊರಡಿಸ್ತಾ ಇರೋದಲ್ಲ, ಸಾವಿರಾರು ವರ್ಷಗಳಿಂದನೂ ಕೂಡ ಹೊರಡಿಸ್ತಾ ಇದ್ರೆ, ಬಟ್ ಫಾರ್ಮ್ ಬೇರೆ ಅಷ್ಟೇ. ಹಾಗೆಲ್ಲ ಕಿಂಗ್ ಇರ್ತಾ ಇದ್ರು, ರಾಜರು ಇರ್ತಾ ಇದ್ರು, ಎಂಪೈರ್ಗಳು ಇರ್ತಾ ಇದ್ವು, ಸಾಮ್ರಾಜ್ಯಗಳು ಇರ್ತಾ ಇದ್ವು, ಅವರು ರಾಜರು ಇರ್ತಾ ಇದ್ರು, ಆ ರಾಜರ ಅಂಡರಲ್ಲಿ ಮಿನಿಸ್ಟರ್ಗಳು ಇರ್ತಾ ಇದ್ರು, ಅವರೆಲ್ಲ ಕುಂತ್ಬಿಟ್ಟು ಶಾಸನಗಳನ್ನು ಓಡಿಸ್ತಾ ಇದ್ರು. ನಾವು ಅದನ್ನೆಲ್ಲ ಅಂತ ಕರಿತಾ ಇದ್ವಿ, ಈಗಿಂದ 500,000 ವರ್ಷ ಹಿಂದೋದ್ರೆ. ಈಗ ಅದು ಡೆಮೋಕ್ರೆಟಿಕ್ ಕಂಟ್ರಿ ಆಗಿದೆ. ಡೆಮೋಕ್ರೆಟಿಕ್ ಕಂಟ್ರಿಯಲ್ಲಿ ಅಸೆಂಬ್ಲಿಯಲ್ಲಿ, ಪಾರ್ಲಿಮೆಂಟ್ ಅಲ್ಲಿ ಕುಂತ್ಬಿಟ್ಟು ಅದೇ ರೀತಿ ಮಿನಿಸ್ಟರು ಎಲ್ಲರೂ ಕೂಡ ಮಾಡ್ತಾ ಇದ್ದಾರೆ. ಆಗ ರಾಜನ ಮಗ ರಾಜ ಆಗ್ತಾ ಇದ್ದ, ಬಟ್ ಈಗ ಇಲ್ಲಿ ಯಾರಾದ್ರೂ ರಾಜ ಆಗ್ಬೋದು, ಡಿಪೆಂಡ್ಸ್ ಅಪಾನ್ ಯುವರ್ ಕೆಪಾಸಿಟಿ. ನೀವು ರಾಜ ಆಗ್ತೀರಾ ಅಂದ್ರೆ ನೀವು ರಾಜ ಆಗ್ಬೋದು, ಅದನ್ನೇ ನಾವು ಪ್ರಜಾಪ್ರಭುತ್ವ ಅಂತ ಕರಿತೀವಿ. ನಿಮ್ ಕೆಪಾಸಿಟಿಗೆ ಬಿಟ್ಟಿದ್ದದು. ಓಕೆ, ಸೊ ಲಾ ಅವಾಗ್ಲೂ ಫಾರ್ಮ್ ಆಗ್ತಾ ಇತ್ತು, ಇವಾಗ್ಲೂ ಫಾರ್ಮ್ ಆಗ್ತಾ ಇದೆ, ಮುಂದೆನೂ ಫಾರ್ಮ್ ಆಗುತ್ತೆ. ಲಾ ಯಾವ ದೇಶದಲ್ಲಾದ್ರೂ ಫಾರ್ಮ್ ಆಗುತ್ತೆ, ಅದು ದೊಡ್ಡ ವಿಷಯ ಅಲ್ಲ. ಕಾನೂನು ಮಾಡಿದ್ದಾರೆ ಅಂತಂದ್ರೆ ದೊಡ್ಡ ವಿಷಯ ಅಲ್ಲ. ಆ ಕಾನೂನು ಎಷ್ಟರ ಮಟ್ಟಿಗೆ ಪಬ್ಲಿಕ್ ಯೂಸ್ ಆಯ್ತು, ಆ ಕಾನೂನು ಎಷ್ಟರ ಮಟ್ಟಿಗೆ ವ್ಯಾಲಿಡ್ ಇತ್ತು, ಆ ಕಾನೂನು ಎಷ್ಟರ ಮಟ್ಟಿಗೆ ಸೊಸೈಟಿ ಒಪ್ಕೊಳ್ತು, ಆ ಕಾನೂನಲ್ಲಿ ಎಷ್ಟರ ಮಟ್ಟಿಗೆ ಜನರಿಗೆ ವ್ಯಾಲಿಡ್ ಆದಂತಹ ಪಾಸಿಟಿವ್ ಸಿಕ್ತು, ಪಾಸಿಟಿವ್ ರಿಸಲ್ಟ್ ಸಿಕ್ತು ಅನ್ನುವಂಥದ್ದು ಜಸ್ಟಿಸ್. ಸೊ ಲಾ ಅನ್ನುವಂಥದ್ದು ತುಂಬಾ ಈಸಿ, ಲಾ ಮಾಡುವಂಥದ್ದು ತುಂಬಾ ಈಸಿ, ಜಸ್ಟಿಸ್ ಎಸ್ಟಾಬ್ಲಿಷ್ ಮಾಡುವಂಥದ್ದು ತುಂಬಾ ಕಷ್ಟ. ಈ ಜಸ್ಟಿಸ್ ನ ಎಸ್ಟಾಬ್ಲಿಷ್ ಮಾಡುವಂಥದ್ರಲ್ಲೇ ಈ ಜೂರಿಸ್ ಪ್ರುಡೆನ್ಸ್ ಅನ್ನುವಂತ ಒಂದು ಸಬ್ಜೆಕ್ಟ್. ಅಂದ್ರೆ ರಿಯಾಲಿಟಿನ ಅರ್ಥ ಮಾಡಿಸುತ್ತೆ. ಲಾ ಏನಕ್ಕೆ ಮಾಡಿದೀವಿ, ಲಾ ಯಾವ ರೀತಿ ಇಂಟರ್ಪ್ರೆಟ್ ಮಾಡಬೇಕು, ಕೋರ್ಟ್ ಅಲ್ಲಿ ಲಾನ ಯಾವ ರೀತಿ ಮಾತಾಡ್ಬೇಕು, ಮಾಡಿರುವಂತ ಲಾನ ಆಬ್ಜೆಕ್ಟ್, ಇಂಟೆನ್ಷನ್, ಮೋಟಿವ್ ಎಲ್ಲದನ್ನು ಯಾವ ರೀತಿ ಎಕ್ಸ್ಪ್ಲೇನ್ ಮಾಡ್ಬಿಟ್ಟು ಲಾನ ರಿಯಲ್ ಇಂಟೆನ್ಷನ್ ಹೇಳ್ಬಿಟ್ಟು ಕೇಸ್ನಾಗ ಎತ್ಕೊಂಡ್ ಬರ್ಬೇಕು. ಸೊ ಅದಕ್ಕೋಸ್ಕರ ಹೇಳ್ದೆ ನಾನು, ಲಾ ಮತ್ತೆ ಜಸ್ಟಿಸ್ ನ ಮೀನಿಂಗ್. ಕಾನೂನ್ ಬೇರೆ, ನ್ಯಾಯ ಬೇರೆ. ಕಾನೂನು ಯಾರಾದ್ರೂ ಮಾಡ್ಬೋದು, ತುಂಬಾ ಈಸಿ. ನ್ಯಾಯ ತರಿಸುವಂಥದ್ದು ತುಂಬಾ ಕಷ್ಟ. ಓಕೆ, ಸೊ ಈ ರೀತಿಯಾಗಿರುತ್ತೆ. ಸೊ ಯೂನಿಟ್ 3 ಆಲ್ರೆಡಿ ಹೇಳಿದೆ, ಹೇಗೆ ಲಾ ಎಲ್ಲ ಬಂದಿದೆ, ಲೆಜಿಸ್ಲೇಷನ್ ಏನು, ಪ್ರೆಸಿಡೆಂಟ್ ಏನು, ಕಸ್ಟಮ್ಸ್ ಗಳೇನು ಅನ್ನುವಂಥದ್ದನ್ನ ಡಿಸ್ಕಸ್ ಮಾಡ್ತಾ ಹೋಗ್ತೀರಾ. ಯೂನಿಟ್ 4ಗೆ ಬರ್ತೀರಾ. ಯೂನಿಟ್ 4ಗೆ ಬಂದಾಗ, ಯೂನಿಟ್ 4 ಅಲ್ಲಿ ಕಾನ್ಸೆಪ್ಟ್ಸ್ ಗಳನ್ನ ಇನ್ನೂ ಕ್ಲಾರಿಟಿಯಾಗಿ ನೋಡ್ತಾ ಹೋಗ್ತಾರೆ. ಅಂದ್ರೆ ಇದೆಲ್ಲ ಕಾನ್ಸೆಪ್ಟ್ಸ್ ಗಳು ನೀವು ಓದಿದ್ದೀರಾ ಲಾಸ್ಟ್ ಸೆಮ್ ಅಲ್ಲಿ. ಕಾಂಟ್ರಾಕ್ಟ್ ಲಾ 2ದಲ್ಲಿ ನಿಮ್ಗೆಲ್ಲ ಬರೀ ಇದೇ ಬರ್ತಾ ಇತ್ತು, ಬೇಲ್ಮೆಂಟ್ ರೈಟ್ಸ್ ಏನು, ಬೇಲಿ ರೈಟ್ಸ್ ಏನು, ಲೀಸರ್ ರೈಟ್ಸ್ ಏನು, ಲೆಸ್ಸಿ ರೈಟ್ಸ್, ಅಂದ್ರೆ ಇವೇ ಕಾನ್ಸೆಪ್ಟ್ಸ್ ಗಳು ನೀವು ಬರೀ ಓದಿದ್ದು, ಆಯ್ತಾ. ಸೊ ಬರೀ ರೈಟ್ಸ್, ಡ್ಯೂಟೀಸ್, ರೈಟ್ ಡ್ಯೂಟೀಸ್, ರೈಟ್ ಡ್ಯೂಟೀಸ್ ಅಂತ ಸುಮಾರು ಓದಿದ್ರಿ. ಆದ್ರೆ ಈ ಜೂರಿಸ್ಪ್ರುಡೆನ್ಸ್ ಸಬ್ಜೆಕ್ಟ್ ಅಲ್ಲಿ ಏನ್ ಓದಿಸ್ತಾ ಇದಾರೆ ಯೂನಿಟ್ ನಂಬರ್ 4 ಅಲ್ಲಿ KS ಎಲ್ಯುದರ್ ಅಂದ್ರೆ, ರೈಟ್ಸ್ ಅಂದ್ರೆ ಏನು, ರೈಟ್ಸ್ ಯಾವ್ದ್ಯಾವ್ದು ಅದು ಸೆಕೆಂಡ್ರಿ, ಫಸ್ಟ್ ರೈಟ್ಸ್ ಅಂದ್ರೆ ಏನು, ಯಾವ್ಯಾವ ಟೈಪ್ ನ ರೈಟ್ಸ್ ಗಳಿದೆ. ಅಂದ್ರೆ ಯಾವ್ದೋ ಒಂದ್ ಸೆಕ್ಷನ್ ಅಲ್ಲಿ ಇಟ್ಕೊಂಡು ಅದ್ರ ಅಂಡರಲ್ಲಿ ಯಾವ ಟೈಪ್ ರೈಟ್ಸ್ ಇದೆ ಅಂತಲ್ಲ, ರೈಟ್ಸ್ ಗಳನ್ನೇ ನಾವು ಯಾವ ಟೈಪ್ಸ್ ಗಳನ್ನು ನೋಡಬಹುದು. ರೈಟ್ಸ್ ಅಂದ್ರೆ ಏನು, ಡ್ಯೂಟೀಸ್ ಅಂದ್ರೆ ಏನು, ಅದರ ಒಂದು ಕೈಂಡ್ಸ್ ಗಳೇನು, ಡ್ಯೂಟೀಸ್ ನ ಕೈಂಡ್ಸ್ ಗಳೇನು. ಸೊ ಮೀನಿಂಗು ರೈಟ್ಸ್ ನ ಯಾವ ರೀತಿ ನಾವು ವೈಡರ್ ಸೆನ್ಸ್ ಅಲ್ಲಿ ತಗೊಂಡಿದೀವಿ ಅಂತ. ನಾನು ಯಾವಾಗ್ಲೂ ಹೇಳ್ತಾ ಇದ್ದೆ, ರೈಟ್ಸ್ ಮತ್ತೆ ಡ್ಯೂಟೀಸ್ ಒಂದು ನಾಣ್ಯದ ಎರಡು ಮುಖಗಳಿದ್ದಂಗೆ, ಆಯ್ತಾ. ಒನ್ ಕಾಯಿನ್ ಟೂ ಫೇಸಸ್ ಅಂತಾರಲ್ಲ, ಆ ರೀತಿ ಒಂದು ನಾಣ್ಯದ ಎರಡು ಮುಖಗಳಿದ್ದಂಗೆ. ನೀವ್ ಎಲ್ಲಿ ರೈಟ್ ನ ಡಿಮ್ಯಾಂಡ್ ಮಾಡ್ತಿರೋ ಅಲ್ಲಿ ಡ್ಯೂಟಿ ನೀವು ಮಾಡ್ಲೇಬೇಕು. ನೀವು ಬರೀ ರೈಟ್ ನ ನಾನು ತಗೊಳ್ತೀನಿ, ಡ್ಯೂಟಿನ ನಾನು ತಲೆ ಮೇಲೆ ಎತ್ಕೊಳ್ಳಲ್ಲ ಅನ್ನಕ್ ಬರೋದಿಲ್ಲ. ಉದಾಹರಣೆ ನಾನು ಹೇಳ್ತೇನೆ. ಈಗ ಪಾರ್ಟಿಷನ್ ಅದನ್ನೇ ತಗೋಣ. ಅಪ್ಪ ಅಮ್ಮನ ಆಸ್ತಿ, ಅಪ್ಪ ಅಮ್ಮನ ಆಸ್ತಿಗೆ ಎಷ್ಟು ಜೋರಾಗಿ ಕೇಳ್ತಾರೆ ಅಂತಂದ್ರೆ ಮಕ್ಕಳು,
ನನ್ನ ರೈಟ್ಸ್ ಇರೋದು, ನನ್ನ ಹಕ್ಕಿದೆ, ನನ್ನ ಆಸ್ತಿ ನನಗ್ ಕೊಡ್ಬೇಕು. ಆಯ್ತು, ಕೊಡೋಣ. ನಿನ್ ರೈಟು, ನಿನ್ನ ಆಸ್ತಿ, ನಿನ್ನ ಹಕ್ಕು. ಆದ್ರೆ ಡ್ಯೂಟೀಸ್ ಫಾಲೋ ಮಾಡದೆ ರೈಟ್ಸ್ ಕೇಳುವಂಥದ್ದು ತಪ್ಪು. ಡ್ಯೂಟೀಸ್ ಏನಿರುತ್ತೆ, ತಂದೆ ತಾಯಿನ ನೋಡ್ಕೊಳ್ಳೋದು, ಅದು ಬಿಡಿ, ಸೆಕೆಂಡ್ರಿ. ಆಯ್ತಾ? ಯಾಕಂದ್ರೆ ಈಗ ಆ ರೀತಿ ಮಾಡ್ಬಿಟ್ಟಿದ್ದಾರೆ ಸಮಾಜದಲ್ಲಿ. ಡ್ಯೂಟೀಸ್ಗಳು, ಬೇಸಿಕ್ ಡ್ಯೂಟೀಸ್ ಏನು, ಅಪ್ಪ ಅಮ್ಮ ಮಾಡಿಟ್ಟಿರ್ತಾರ, ಆಸ್ತಿನ ನೋಡ್ಕೊಳ್ಳುವಂಥದ್ದು, ಸೇಫ್ ಮಾಡುವಂಥದ್ದು, ಸರಿ ಇಡುವಂಥದ್ದು, ಇಂಪ್ರೂವ್ಮೆಂಟ್ ಮಾಡುವಂಥದ್ದು, ಡೆವಲಪ್ಮೆಂಟ್ ಮಾಡುವಂಥದ್ದು ಡ್ಯೂಟೀಸ್ಗಳು ಇರುತ್ತೆ. ಆ ಡ್ಯೂಟೀಸ್ ಗಳನ್ನು ಫಾಲೋ ಮಾಡಬೇಕು, ಅದ್ರ ಜೊತೆಗೆ ರೈಟ್ಸ್ ಗಳನ್ನು ಡಿಮ್ಯಾಂಡ್ ಮಾಡ್ಬೇಕು. ಇಲ್ಲಿ ಕೇವಲ ರೈಟ್ಸ್ ಗಳು ಡಿಮ್ಯಾಂಡ್ ಮಾಡ್ಬಿಟ್ಟು ಡ್ಯೂಟೀಸ್ ಫಾಲೋ ಮಾಡಲ್ಲ, ನಾನು ನನ್ನ ಕರ್ತವ್ಯಗಳು ಮಾಡಲ್ಲ ಅನ್ನಕ್ ಬರಲ್ಲ. ಸೊ ರೈಟ್ಸ್ ಅಂಡ್ ಡ್ಯೂಟೀಸ್ ಯಾವ ರೀತಿ ಅಂದ್ರೆ, ಎಲ್ಲಿ ರೈಟ್ಸ್ ಗಳು ಡಿಮ್ಯಾಂಡ್ ಮಾಡ್ತಾ ಇದಾರೆ ಅಲ್ಲಿ ಡ್ಯೂಟೀಸ್ ಗಳು ಆಲ್ವೇಸ್ ಇರುತ್ತೆ. ಎಲ್ಲಿ ಡ್ಯೂಟೀಸ್ ಗಳನ್ನ ಫಾಲೋ ಮಾಡ್ತಾ ಇರ್ತೀರಾ ಅಲ್ಲಿ ಆಲ್ವೇಸ್ ನಿಮ್ಮ ರೈಟ್ಸ್ ಗಳು ಆಟೋಮೆಟಿಕಲಿ ಎಸ್ಟಾಬ್ಲಿಷ್ ಆಗ್ತಾ ಹೋಗುತ್ತೆ. ಸೊ ಈ ರೀತಿಯಾಗಿ ನಾನು ಏನ್ ನಿಮಗೆ ಹೇಳಿದೆ ರೈಟ್ಸ್ ಅಂಡ್ ಡ್ಯೂಟೀಸ್, ಈ ವಿಷಯ ನಾನು ನನ್ನ ರೆಕಾರ್ಡೆಡ್ ಕ್ಲಾಸಸ್ ಅಲ್ಲೂ ಮಾತಾಡಿದ್ದೀನಿ. ಅಂದ್ರೆ ನೀವು ಎಲ್ಲಿ ರೈಟ್ಸ್ ಇರುತ್ತೆ ಅಲ್ಲಿ ಡ್ಯೂಟಿ ಇರುತ್ತೆ, ಎಲ್ಲಿ ಡ್ಯೂಟಿ ಇರುತ್ತೆ ಅಲ್ಲಿ ರೈಟ್ಸ್ ಇರುತ್ತೆ. ಒಂದನ್ನೊಂದು ಬಿಟ್ಕೊಡಲ್ಲ ಅವು. ನೀವು ಒಂದ್ರ ಜೊತೆ ಇನ್ನೊಂದು ಪ್ಯಾರಲಲ್ ಆಗಿ ಬರುವಂತ ವಿಷಯಗಳು ಎರಡೂ ಕೂಡ. ಒಂದ್ ಕಡೆ ನಿಮ್ಮ ಹಕ್ಕನ್ನ ಕೇಳ್ತೀರಾ ನಿಮ್ಮ ರೈಟ್ಸ್ ಗಳಲ್ಲಿ, ಇನ್ನೊಂದ್ ಕಡೆ ಡ್ಯೂಟೀಸ್ ಗಳಲ್ಲಿ ನೀವು ಮಾಡ್ಬೇಕಾಗಿರುವಂತ ಒಂದು ಕೆಲಸಗಳ ಬಗ್ಗೆ ಮಾತಾಡ್ತೀರಾ. ಸೊ ಈ ರೀತಿಯಾಗಿ ಜೂರಿಸ್ಪ್ರುಡೆನ್ಸ್ ಸಬ್ಜೆಕ್ಟ್ ಅಲ್ಲಿ ರೈಟ್ಸ್ ಅಂದ್ರೇನು, ಡ್ಯೂಟೀಸ್ ಅಂದ್ರೇನು, ರಿಯಲ್ ಮೀನಿಂಗ್ ತಿಳ್ಕೊಳ್ಳುವಂತ ವಿಷಯ. ನೆಕ್ಸ್ಟ್ ಬಂದ್ಬಿಟ್ಟು ಪೊಸೆಷನ್ ನ ಬಗ್ಗೆ, ಸ್ವಾಧೀನ. ಈ ಪೊಸೆಷನ್ ಪ್ರಾಪರ್ಟಿ ಲಾದಲ್ಲಿ ತುಂಬಾ ಚೆನ್ನಾಗಿ ಕಲ್ತಿದ್ದೀರಾ. ನಾನೇ ಹೇಳಿದ್ದೀನಿ ಪ್ರಾಪರ್ಟಿ ಲಾ 100% ಕ್ಲಾಸ್ ನಾನೇ ತಗೊಂಡಿದ್ದೇನೆ. ಸೊ ಆ ಪ್ರಾಪರ್ಟಿ ಲಾದಲ್ಲಿ ಪೊಸೆಷನ್ ಅಂತಂದ್ರೆ ಸ್ವಾಧೀನ ಅಂತ. ಆ ಪೊಸೆಷನ್ ನ ರಿಯಲ್ ಮೀನಿಂಗ್ ಏನು? ಓನರ್ಶಿಪ್ ನಲ್ಲಿ ಕೈಂಡ್ಸ್ ಇದೆ. ಒಂದು ಬೇರೆ ಓನರ್ ಆಗಿರ್ತಾನೆ, ಅವ್ನು ಸುಮ್ನೆ ಆ ಜಾಗದಲ್ಲಿ ಇದ್ಬಿಟ್ಟು ಟೆಂಪ್ರವರಿ ಓನರ, ಪರ್ಮನೆಂಟ್ ಓನರ, ಅಥವಾ ಏನಾದ್ರು ಸುಮ್ನೆ ಜವಾಬ್ದಾರಿ ಕೊಟ್ಟಿರುವಂತ ಓನರ, ಈ ರೀತಿಯಾದಂತ ಕೈಂಡ್ಸ್ ಆಫ್ ಓನರ್ಸ್ ಗಳನ್ನ ಕಲಿತಾ ಹೋಗ್ತೀರಾ. ಪೊಸೆಷನ್ ಬೇರೆ, ಓನರ್ಶಿಪ್ ಬೇರೆ, ಎರಡಕ್ಕಿರೋ ಡಿಫ್ರೆನ್ಸ್ ಒಂದ್ ಸ್ವಲ್ಪ ಹಾಗೆ ಬ್ರೀಫ್ ಓವರ್ ವ್ಯೂ ಹೇಳ್ತೇನೆ ಅಷ್ಟೇ. ಪೊಸೆಷನ್ ಮತ್ತೆ ಓನರ್ಶಿಪ್ ಇರುವಂತದ್ದು ಒಂದು ಎಕ್ಸಾಂಪಲ್ ತಗೋಣ. ಒಂದು ಎಕ್ಸಾಂಪಲ್ ಯಾವ ರೀತಿ ತಗೋಣ ಅಂತಂದ್ರೆ, ಮನೆ ಬಾಡಿಗೆ ತಗೊಂಡ್ಬೇಡ. ಆಯ್ತಾ? ಮನೆ ಬಾಡಿಗೆ, ಅದ್ರ ಮೇಲೆ ಎಕ್ಸಾಂಪಲ್ ಹೇಳ್ತೇನೆ ನಾನು. ಈ ಮನೆ ಏನಿದೆ ಅದು ಓನರ್ ಹೆಸರಲ್ಲಿ ರಿಜಿಸ್ಟ್ರೇಷನ್ ಇದೆ. ಓನರ್ ಹೆಸರೇನು? ರಾಜು ಅಂತ, ಓನರ್. ಕ್ಲಿಯರ್? ಆದ್ರೆ ಆ ಮನೆನ ಅವನು ಬಾಡಿಗೆ ಕೊಟ್ಟಿದ್ದಾನೆ. ಯಾರಿಗೆ ಕೊಟ್ಟಿದ್ದಾನೆ? ರಮೇಶನ್ಗೆ ಬಾಡಿಗೆ ಕೊಟ್ಟಿದ್ದಾನೆ ಅಂತ ಅನ್ಕೋಣ. ರಮೇಶ ಯಾರು? ಮನೆಯಲ್ಲಿ ಬಾಡಿಗೆ ಇರುವಂತವನು. ರಿಯಲ್ ಓನರ್ ಯಾರು? ರಾಜು ಅಂತ. ಸೊ ಇಲ್ಲಿ ಓನರ್ಶಿಪ್ ಯಾರ ಹತ್ರ ಇದೆ ಅಂದಿದ ತಕ್ಷಣ ಓನರ್ಶಿಪ್ ಆಲ್ವೇಸ್ ರಾಜು ಹತ್ರ ಇರುತ್ತೆ, ಯಾಕಂದ್ರೆ ಮನೆ ಅವಂದು. ಆದ್ರೆ ಪೊಸೆಷನ್, ಸ್ವಾಧೀನ, ರಮೇಶನ್ ಹತ್ರ ಇರುತ್ತೆ. ಅಂದ್ರೆ ಯಾರು ಆ ಜಾಗನ ಅನುಭವಿಸ್ತಾ ಇರ್ತಾರೋ ಅವ್ರನ್ನ ನಾವು ಪೊಸೆಷನ್ ಇದ್ದಾರೆ, ಸ್ವಾಧೀನದಲ್ಲಿದ್ದಾರೆ ಅಂತ ಹೇಳ್ತೀವಿ ಅಷ್ಟೇ. ಸ್ವಾಧೀನ ಅಂತ ಇದೆ ಅಂದಿದ ತಕ್ಷಣ ಅವ್ನು ಓನರ್ ಅಲ್ಲ. ಅವ್ನು ಓನರ್ ಬೇಕಿದ್ರೆ ಕಾಂಟ್ರಾಕ್ಟ್ ಕೊಟ್ಟಿರ್ಬೋದು, ಬಾಡಿಗೆ ಕೊಟ್ಟಿರ್ಬೋದು, ಅಥವಾ ಲೀಸಿಗೆ ಕೊಟ್ಟಿರ್ಬೋದು, ಅಥವಾ ಗೇಣಿ ಕೊಡೋದು ಅಂತಾರೆ ನಮ್ ಕಡೆ ಎಲ್ಲ. ಸೊ ತೋಟ ಗೀಟ ಕತ್ತೆ ಎಲ್ಲ ಕೊಟ್ಟಿರ್ಬೋದು. ಸೊ ಅವ್ನು ಓನರ್ ಅಲ್ಲ. ಸೊ ಅದಕ್ಕೆ ಪೊಸೆಷನ್ ಬೇರೆ, ಓನರ್ಶಿಪ್ ಬೇರೆ. ಪೊಸೆಷನ್ ಅನ್ನುವಂಥದ್ದು ಯಾರ ಜಾಗದಲ್ಲಿ ಇದ್ದಾರೆ ಅನ್ನುವಂಥದ್ದು. ಓನರ್ಶಿಪ್ ಅನ್ನುವಂಥದ್ದು ರಿಯಲ್ ಟೈಟಲ್. ಡಾಕ್ಯುಮೆಂಟ್ಸ್ ಗಳೆಲ್ಲ ಓಪನ್ ಮಾಡಿದಾಗ ಆ ಜಾಗದ ಒಡೆಯ ಯಾರು. ಈ ರೀತಿಯಾದಂತ ಡಿಫ್ರೆನ್ಸಸ್ ಗಳನ್ನ ನಾನು ಇನ್ನು ತುಂಬಾ ಡೆಪ್ತ್ ಆಗಿ ಅದ್ರಲ್ಲಿ ಹೇಳಿದ್ದೀನಿ. ಸೊ ಅದು ಕೂಡ ಯೂನಿಟ್ 4 ಅಲ್ಲಿ ಸ್ಟಡಿ ಮಾಡ್ತಾ ಹೋಗ್ತೀರಾ. ಯೂನಿಟ್ 4 ಅಲ್ಲಿ ಇನ್ನೊಂದು ಪಾಯಿಂಟ್ ಇದೆ, ನೇಚರ್ ಆಫ್ ಪರ್ಸನಾಲಿಟಿ ಅಂತ. ಆಕ್ಚುಲ್ ಆಗಿ ಈ ಕಾನ್ಸೆಪ್ಟ್ಸ್ ಗಳನ್ನು ಕೂಡ ಲಾಸ್ಟ್ ಸೆಮಿಸ್ಟರ್ ನೀವು ಕಲ್ತಿದ್ದೀರಾ, BNS ಅಲ್ಲಿ. BNS ಅಲ್ಲಿ ಕಲ್ತಿದ್ದೀರಾ. BNS ಅಲ್ಲ ಇದು ನೀವು ನೋಡಿರೋವಂಥದ್ದು. ಅವಾಗ ಸರಿಯಾದ ರೀತಿಯಲ್ಲಿ ಕಲ್ತಿದ್ರೆ ಜ್ಞಾಪಕ ಇರ್ತಿತ್ತು ನಿಮ್ಗೆ. ಓಕೆ, ಎನಿಯು ನೇಚರ್ ಆಫ್ ಪರ್ಸನಾಲಿಟಿ ಅನ್ನುವಂಥದ್ದು. ಪರ್ಸನಾಲಿಟಿ ಅಂತಂದ್ರೆ ಯಾರು? ವ್ಯಕ್ತಿತ್ವ, ವ್ಯಕ್ತಿಯ ಸ್ವರೂಪದ ಬಗ್ಗೆ ಮಾತಾಡ್ತಾ ಇದ್ದಾರೆ. ಒಬ್ಬ ವ್ಯಕ್ತಿ ಇರ್ತಾನೆ, ಆ ವ್ಯಕ್ತಿ ಯಾವ ರೀತಿ ತನ್ನ ಒಂದು ಪರ್ಸನಾಲಿಟಿನ ತೋರಿಸ್ಕೊಳ್ಬಹುದು ಅಂತ. ಅಂದ್ರೆ ನಾನು ಏನ್ ಹೇಳ್ತಾ ಇದ್ದೀನಿ, ನಮ್ಮ ಈ ಸಕ್ಸೆಷನ್ ಎಲ್ಲ ಏನಿದೆ ಅಲ್ವಾ ಹಿಂದೂ ಲಾದು, ಸೊ ಅದೆಲ್ಲ ಹುಟ್ಟುವಂತ ಮಗುಗೂ ಕೂಡ ಅಧಿಕಾರ ಇರುತ್ತೆ. ಅಂದ್ರೆ ಇನ್ನು ಅನ್ಬಾರ್ನ್, ಹುಟ್ಟಿಲ್ಲ. ಸೊ ಆ ವ್ಯಕ್ತಿಯ ಕೆಪಾಸಿಟಿ ಏನು ಲಾದಲ್ಲಿ ಅನ್ನುವಂತ ಡಿಸ್ಕಷನ್ ಯೂನಿಟ್ 4 ಅಲ್ಲಿ ಇಲ್ಲಿ ಮಾಡ್ತೀರಾ. ಅಪ್ರಾಪ್ತ, ಮೈನರ್, ಬಿಲೋ 18 ಇಯರ್ಸ್ ಏನಾದ್ರೂ ಇದ್ದಾಗ ಆ ವ್ಯಕ್ತಿಯ ಕೆಪಾಸಿಟಿ ಏನು, ಆ ವ್ಯಕ್ತಿಯ ಹಕ್ಕುಗಳೇನು, ಆ ವ್ಯಕ್ತಿಯ ಕರ್ತವ್ಯಗಳೇನು, ಆ ವ್ಯಕ್ತಿಯ ಓನರ್ಶಿಪ್ ಏನು, ಟ್ರಾನ್ಸ್ಫರ್ ಮಾಡ್ಬೋದಾ, ಈ ರೀತಿ ವಿಷಯಗಳು. ಲುನಾಟಿಕ್, ಹುಚ್ಚ, ಇದು ಮೈಂಡ್ ಇಂದ ವೀಕ್ ಇರ್ತಾನೆ, ಹುಚ್ಚ. ಸೊ ಅಂತ ವ್ಯಕ್ತಿಯ ಒಂದು ಲೀಗಾಲಿಟಿ ಯಾವ ರೀತಿ ಮಾತಾಡುತ್ತೆ ಅಂದ್ರೆ, ನೀವೆಲ್ಲ BNS ಅಲ್ಲಿ ಓದಿದ್ದೀರಾ. ಲುನಾಟಿಕ್ ಪರ್ಸನ್ ಏನಾದ್ರೂ ಕ್ರೈಮ್ ಮಾಡಿದ್ರೆ ಸೊ ಅದು ಕೌಂಟ್ ಆಗಲ್ಲ, ಅವನಿಗೆ ಬುದ್ಧಿ ಇರಲ್ಲ, ಹುಚ್ಚನಾಗಿರ್ತಾನೆ, ಈ ರೀತಿ ಎಲ್ಲ ನಾನೇ ಹೇಳಿದ್ದೀನಿ ಅದನ್ನು. ಸೊ ಹೀಗೆ ಇನ್ನೊಂದ್ ಸ್ವಲ್ಪ ಡೆಪ್ತ್ ಆಗಿ ಜೂರಿಸ್ಪ್ರುಡೆನ್ಸ್ ಅಲ್ಲಿ ಅದನ್ನ ಅರ್ಥ ಮಾಡ್ಕೊಳ್ತಾ ಹೋಗ್ತೀರಾ. ಆಮೇಲೆ ಡ್ರಂಕನ್ ಅಂಡ್ ಡೆಡ್ ಪರ್ಸನ್, ಕುಡಿದಿರುವಂತ ವ್ಯಕ್ತಿ, ಕುಡುಕ, ಆಲ್ಕೋಹಾಲಿಕ್. ಸೊ ಈ ವ್ಯಕ್ತಿಯ ಲಿಗಾಲಿಟಿ ಏನು, ಲಾದಲ್ಲಿ ಅವನ ಇಂಪಾರ್ಟೆನ್ಸ್ ಏನು. ಆಮೇಲೆ ಡೆಡ್ ಪರ್ಸನ್, ಸತ್ತಿರುವಂತ ವ್ಯಕ್ತಿ ಮೇಲೆ
ಅಕೌಂಟ್ ಟ್ರಾನ್ಸಾಕ್ಷನ್ಸ್ಗಳು, ಸತ್ತಿರುವಂತ ವ್ಯಕ್ತಿ ಮೇಲೆ ಕ್ಲೇಮ್ಸ್ಗಳು, ಏನೇ ಆಗಿರ್ಬೋದು. ಸತ್ತಿರುವಂತ ವ್ಯಕ್ತಿ ಬಂದ್ಬಿಟ್ಟು ಕೇಸ್ ಫೈಲ್ ಮಾಡ್ಬೋದಾ, ಅಥವಾ ಅವನ ನೆಕ್ಸ್ಟ್ ಏನು ಹೈರಾರ್ಕಿ ಇರುತ್ತೆ ಅವ್ರು ಬಂದು ಕೇಸ್ ಫೈಲ್ ಮಾಡ್ತಾರಾ? ಸೊ ಈ ರೀತಿಯಾದಂತ ವಿಷಯಗಳನ್ನ ಯೂನಿಟ್ 4 ದಲ್ಲಿ ನೋಡ್ತಾ ಹೋಗ್ತೀರಾ. ಸೊ ನೆಕ್ಸ್ಟ್ ಬರುತ್ತೆ ಯೂನಿಟ್ 5. ಸಾರಿ, ಲಾಸ್ಟ್ ಯೂನಿಟ್ ಕ್ಲೋಸ್ ಮಾಡುವ. ಇದಾದ್ಮೇಲೆ ಡೈರೆಕ್ಟ್ ಇಂಪಾರ್ಟೆಂಟ್ ಕ್ವಶನ್ ಹೋಗ್ತೇನೆ. ನಾನು ಇಂಪಾರ್ಟೆಂಟ್ ಕ್ವಶನ್ ಹೋದ್ಕಿಂತ ಮುಂಚೆ ಯಾಕೆ 5 ಯೂನಿಟ್ಗಳು ಹೇಳ್ತಾ ಇದ್ದೀನಿ ಅಂದ್ರೆ, ನಾನು ಇಂಪಾರ್ಟೆಂಟ್ ಕ್ವಶನ್ ಅಲ್ಲಿ ಟಿಕ್ ಮಾಡ್ತಿರ್ಬೇಕಾದ್ರೆ ನಿಮಗೆ ಅಟ್ಲೀಸ್ಟ್ ಒಂದು ನಾನು ಓದಿದ್ದೀನಿ ಅನ್ನೋ ಕಾನ್ಫಿಡೆನ್ಸ್ ಆದ್ರೂ ಬರಲಿ ಅಂತ. ಇಡೀ ಸಿಲೆಬಸ್ ನಂತೂ ನಾನು ಆನ್ಲೈನ್ ಕ್ಲಾಸ್ ಅಲ್ಲಿ ಮತ್ತೆ ಕಂಪ್ಲೀಟ್ ಆಗಿ ಹೇಳಕ್ಕಾಗಲ್ಲ, ಯಾಕಂದ್ರೆ ಅದನ್ನ ಸುಮಾರು ಟೈಮ್ ತಗೊಂಡು ನಾನು ಅದನ್ನ ಕಂಪ್ಲೀಟ್ ಆಗಿ ನಿಮಗೆ ಹೇಳ್ಕೊಟ್ಟಿದ್ದೇನೆ. ಸೊ ಅದನ್ನ ನಾನು ಮತ್ತೆ ರಿಪೀಟ್ ಮಾಡಕ್ಕಾಗಲ್ಲ. ಸೊ ಅದಕ್ಕೋಸ್ಕರ 5ನೇ ಯೂನಿಟ್ ಏನಿದೆ, ಈ 5ನೇ ಯೂನಿಟ್ ಅಲ್ಲಿ ಲಯಾಬಿಲಿಟಿ ಬಗ್ಗೆ ನಾವು ಕಲಿತಾ ಹೋಗ್ತೀವಿ. ಇದು ಕೂಡ ಆಲ್ರೆಡಿ ಓದಿರುವಂತ ವಿಷಯಗಳೇ. ಇದು ಬೇಸಿಕಲಿ ನಿಮ್ಮ ಇದರಲ್ಲಿ ಟಾರ್ಟ್ ಲಾದಲ್ಲಿ ಸ್ಪೆಷಲಿ, ಯಾಕಂದ್ರೆ ನೆಗ್ಲಿಜಿಯನ್ಸ್, ರೆಕ್ಲೆಸ್ನೆಸ್ ಅಲ್ಲೇ ನೋಡಿದಿರಾ. ನಿರ್ಲಕ್ಷ್ಯ, ಅಜಾಗರೂಕತೆ, ಆಮೇಲೆ ಸ್ಟ್ರಿಕ್ಟ್ ಲಯಾಬಿಲಿಟಿ, ವೈಕೇರಿಯಸ್ ಲಯಾಬಿಲಿಟಿ, ಯೂನಿಟ್ 2, 3 ಅಲ್ಲಿ ಬಂದಿದೆ ಇದೆಲ್ಲ ಟಾರ್ಟ್ ಲಾದಲ್ಲಿ ಫಸ್ಟ್ ಸೆಮ್. ಆಮೇಲೆ ಒಬ್ಲಿಗೇಷನ್ಸ್ಗಳು, ಬಾಧ್ಯತೆ, ಜವಾಬ್ದಾರಿ, ಸಬ್ಸ್ಟಾನ್ಚುಲಾ ಅಂಡ್ ಪ್ರೊಸೀಜರ್ ಲಾ ಅನ್ನುವಂಥದ್ದು BNS ಅಲ್ಲಿ ನೋಡಿದ್ರಿ. ಲಯಾಬಿಲಿಟಿ ಅನ್ನುವಂಥದ್ದು ಇದರಲ್ಲಿ ಡ್ಯಾಮ್ನಮ್ ಸೈನ್ ಇಂಜೂರಿಯಾ, ಈಗ ಎಲ್ರಿಗೆ ಜ್ಞಾಪಕ ಬರ್ತಾ ಇದೆ, ಎಲ್ಲೋ ನೋಡಿದ್ ಜ್ಞಾಪಕ ಬರ್ತಾ ಇದೆಯಲ್ಲ ಟಾರ್ಟ್ ಲಾದಲ್ಲಿ. ಸೈನ್ ಡ್ಯಾಮ್ನಮ್ ಇಂಜೂರಿಯಾ, ಡ್ಯಾಮ್ನಮ್ ಸೈನ್ ಇಂಜೂರಿಯಾ, ಮೆನ್ಸ್ರಿಯಾ BNS ಅಲ್ಲಿ ಬಂದಿರುವಂತ ವಿಷಯ. ಇಂಟೆನ್ಷನ್ BNS, ಮಲೈಸ್ BNS ಇಲ್ಲ ಟಾರ್ಟ್ ಲಾದಲ್ಲಿ ಬಂದಿದೆ. ಕಾಸೇಷನ್ BNS ಅಂಡ್ ಟಾರ್ಟ್ ಲಾದಲ್ಲಿ ಬಂದಿದೆ. ಸೊ ಅದೇ ವಿಷಯಗಳನ್ನ ಜೂರಿಸ್ಪ್ರುಡೆನ್ಸ್ ನ ಆಧಾರದ ಮೇಲೆ ನೋಡ್ತಾ ಹೋಗ್ತೀರಾ. ಸೊ ಅದಕ್ಕೆ ಇದನ್ನೆಲ್ಲ ನಾನು ಅಲ್ಲಿಂದ ಮತ್ತೆ ಒಂದ್ ರೌಂಡ್ ಓದಿರ್ತೀರಾ ಅಂತ ಅದೇ ವಿಷಯಗಳನ್ನ ಅಲ್ಲೇ ಫಿಟ್ ಮಾಡಿದ್ದೇನೆ. ನಿಮ್ಗೆ ಅದು ಆಲ್ರೆಡಿ ಓದಿರ್ತೀರಾ, ಗೊತ್ತಿರುತ್ತೆ. ಅದೇ ವಿಷಯಗಳನ್ನ ಮತ್ತೆ ಬರೆಯೋದಷ್ಟೇ, ಅದೇ ಕೇಸ್ ಕ್ಲಾಸ್ಗಳನ್ನ ಮತ್ತೆ ಬರೆಯೋದಷ್ಟೇ. ಸೊ ಈಸಿ ಇದೆ ಸಬ್ಜೆಕ್ಟ್, ಕಂಪೇರ್ ಮಾಡ್ತಾ ನೋಡ್ತಾ ಬರಿತಾ ಹೋಗಿ. ಇದಿಷ್ಟು 5 ಯೂನಿಟ್ಗಳು. ಸೊ ನಾವು ಒಂದು 5 ಮಿನಿಟ್ಸ್ ಬ್ರೇಕ್ ತಗೊಂಡು, ಎಲ್ರಿಗೂ ಥ್ಯಾಂಕ್ ಯು ಪೇಷನ್ಸ್ ಆಗಿ ಇದಕ್ಕೋಸ್ಕರ. ಓಕೆ, ಸೊ ಇನ್ನೊಂದು 5 ಮಿನಿಟ್ಸ್ ನಾನು ಬ್ರೇಕ್ ನ ತಗೊಂಡು, ಇನ್ನೊಂದು 5 ಮಿನಿಟ್ಸ್ ಆದ್ಮೇಲೆ ಇಂಪಾರ್ಟೆಂಟ್ ಕ್ವಶನ್ಸ್ ಗಳನ್ನ ಹೇಳ್ತೇನೆ. ಅಂದ್ರೆ ಇಂಪಾರ್ಟೆಂಟ್ ಕ್ವಶನ್ಸ್ ನಾನು ಆಲ್ರೆಡಿ ರಿಲೀಸ್ ಮಾಡಾಗಿದೆ. ಸೊ ಅದರಲ್ಲೇ ವೆರಿ ಇಂಪಾರ್ಟೆಂಟ್ ಕ್ವಶನ್, ಜಸ್ಟ್ ಲೈಕ್ ಲಾಸ್ಟ್ ಟೈಮ್ ಎಲ್ಲ ನಾನು ಮಾಡಿದ್ನಲ್ವಾ. ಸೊ ಒಂದು PDF ಅಲ್ಲಿ ಇಂಪಾರ್ಟೆಂಟ್ ಅಲ್ಲೇ ಮತ್ತೆ ಯಾವ್ದು ಇಂಪಾರ್ಟೆಂಟ್ ಅಂತ ನಾನು ಮಾರ್ಕ್ ಮಾಡ್ತಾ ಇದ್ದೆ. ಇದು ಫಸ್ಟ್ ಪ್ರಿಯಾರಿಟಿ, ಇದು ಸೆಕೆಂಡ್ ಪ್ರಿಯಾರಿಟಿ, ಇದು ಥರ್ಡ್ ಪ್ರಿಯಾರಿಟಿ ಅಂತ. ಯೂನಿಟ್ಗೆ 3 or 4 ಕ್ವಶನ್ಸ್ ಗಳನ್ನು ಓದಿ ಸಾಕು ಅಂತ ಹೇಳ್ತಾ ಇದ್ದೆ. ಸೊ ಈ ರೀತಿಯಾದಂತ ಒಂದು ಪ್ರಿಯಾರಿಟಿನ ನಾನು ಈಗ ನಿಮಗೆ ಕೊಟ್ಟಿರುವಂತ PDF ನಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೇನೆ. ಸೊ ಅವಾಗ ನೀವು ಓದ್ತಾ ಇರ್ಬೇಕಾದ್ರೆ ಆ ಪ್ರಿಯಾರಿಟಿ ತಗೊಳ್ಬಹುದು. ಸೊ ಒಂದು 5 ಮಿನಿಟ್ಸ್ ಬ್ರೇಕ್ ತಗೋಣ. ಥಿಂಕ್ 8:46 ಅಲ್ವಾ, ಎಕ್ಸಾಕ್ಟ್ ಆಗಿ ನಾನು 8:51 ಬ್ಯಾಕ್ ಬರ್ತೇನೆ ಮತ್ತೆ. ಸೊ ಅಲ್ಲಿವರೆಗೂ ವೆಯ್ಟ್ ಮಾಡಿ. ನನಗೆ ಒಂದು 5 ಮಿನಿಟ್ಸ್ ಬ್ರೇಕ್ ಆದ್ಮೇಲೆ ಅದೊಂದು ಸೆಷನ್ ತಗೊಳ್ತೇನೆ. ಟೈಮ್ ತುಂಬಾ ಕಡಿಮೆ ಇರೋದ್ರಿಂದ ನಾನು ಮತ್ತೆ 30 ಮಿನಿಟ್ಸ್ ಅಲ್ಲಿ ಕಂಟಿನ್ಯೂಸ್ ಸೆಷನ್ ತಗೊಳ್ತಾ ಇದ್ದೇನೆ ಅಷ್ಟೇ. ಸೊ ಇಂಪಾರ್ಟೆಂಟ್ ಕ್ವಶನ್ ಸೆಷನ್ ನಾನು ತಗೊಳ್ತೇನೆ. ತಗೊಂಡಾದ್ಮೇಲೆ ಮತ್ತೆ ಕಂಪ್ಲೀಟ್ ಆಗಿ ಡೌಟ್ ಸೆಷನ್ ನ ಡಿಸ್ಕಸ್ ಮಾಡೋಣ. ಏನೇ ಡೌಟ್ಸ್ ಗಳಿದ್ರು ಕೂಡ ಸಾಲ್ವ್ ಮಾಡೋಣ. ಓಕೆ, ಸೊ ಥ್ಯಾಂಕ್ ಯು. ಅನ್ಮ್ಯೂಟ್ ಮಾಡೋದಿಲ್ಲ, ಯಾಕಂದ್ರೆ ನನ್ನಂತ ಸ್ಟೂಡೆಂಟ್ಗಳು ಸುಮಾರು ಜನ ಇದ್ದಾರೆ ಇಲ್ಲಿ, ಸ್ವಲ್ಪ ಕಡಿಮೆ ಬುದ್ಧಿಯವರು. ಸೊ ಅದಕ್ಕೋಸ್ಕರ ಆಯ್ತಾ. ಸೊ ಹಾಗೆ ಇರುತ್ತೆ. ಅನ್ಮ್ಯೂಟ್ ಮಾಡಿದ್ಮೇಲೆ ಎಲ್ಲರೂ ಕೂಡ ಮಾತಾಡೋಣ. ಥ್ಯಾಂಕ್ ಯು. ಇನ್ನೊಂದು 5 ಮಿನಿಟ್ಸ್ ಬಿಟ್ಟು ನಾನು ಮತ್ತೆ ಕನೆಕ್ಟ್ ಆಗ್ತೇನೆ. 5 ಮಿನಿಟ್ಸ್ ಮತ್ತೆ ನಾನು ಮಾತಾಡಲ್ಲ, ಮ್ಯೂಟ್ ಮಾಡಿರ್ತೇನೆ. ಎಕ್ಸಾಕ್ಟ್ 8:51 ನಾನು ಮತ್ತೆ ಬ್ಯಾಕ್ ಬರ್ತೇನೆ. ಓಕೆ, 8:51 ನಾನೇ ಮಾತಾಡ್ತೇನೆ. ಮಾತು ಕೇಳಿಸ್ತಾ ಇಲ್ಲ ಆ ರೀತಿ ಎಲ್ಲ ಯೋಚನೆ ಮಾಡಬೇಡಿ. ನಾನು 8:51 ಮತ್ತೆ ಮಾತಾಡ್ತೇನೆ. ಥ್ಯಾಂಕ್ ಯು ಆಲ್.
ಓಕೆ, ಥ್ಯಾಂಕ್ ಯು ಎಲ್ರಿಗೂ. ಪಿ ಡಿ ಎಫ್ ನಾನು ಶೋ ಮಾಡ್ತಾ ಇದ್ದೇನೆ, ಹಾಗೆ ವೆಯ್ಟ್ ಮಾಡಿ. ನಿಮ್ಮ ಕೈಯಲ್ಲಿ ಆಲ್ರೆಡಿ ಸಬ್ಮಿಟ್ ಮಾಡಿರುವಂಥ ಇಂಪಾರ್ಟೆಂಟ್ ಕ್ವಶನ್ಸ್ ಏನಿದೆ ಆ ಪಿ ಡಿ ಎಫ್ನ ತೊಗೊಂಡು ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೇನೆ. ಪಿ ಡಿ ಎಫ್ ನಾನು ಸ್ಲೈಡ್ ಶೇರ್ ಮಾಡ್ತಾ ಇದ್ದೇನೆ. ಓಕೆ, ಸೊ ಇದೇ ಪಿ ಡಿ ಎಫ್ ನಿಮ್ಮ ಕೈಗೆ ಆಲ್ರೆಡಿ ಪಿ ಡಿ ಎಫ್ ಸಿಕ್ಕಿದೆ. ಯಾರ್ಯಾರು ಪೇಯ್ಡ್ ಸ್ಟೂಡೆಂಟ್ ಇದ್ದಾರೆ ಅವ್ರಿಗೆ ಆಲ್ರೆಡಿ ಸಿಕ್ಕಿದೆ. ಸೊ ಈ ಪಿ ಡಿ ಎಫ್ ಅಲ್ಲಿ ನಾನು ಆಲ್ರೆಡಿ ಹೇಳುವಂಥದ್ದು ಏನಿಲ್ಲ, ಪೆನ್ನಿಂಗ್ ಏನು ನಾನು ಮಾಡಲ್ಲ, ಜಸ್ಟ್ ಮಾರ್ಕ್ ಮಾಡಿ ತೋರಿಸ್ತೇನೆ ಅಷ್ಟೇ. ರೂಲ್ ಹೇಳ್ತೇನೆ ಹೇಗೆ ವರ್ಕ್ ಆಗುತ್ತೆ ಅಂತ. ಈ ಪಿ ಡಿ ಎಫ್ನ ಅರ್ಥ ಮಾಡಿಸ್ತೇನೆ ನಾನು ಹೇಗಿದೆ ಅಂತ. ಪೆನ್ನಿಂಗ್ ಮಾಡೋದಿಲ್ಲ, ಯಾಕಂದ್ರೆ ಆಲ್ರೆಡಿ ನಾನು ಬ್ರಾಕೆಟಲ್ಲಿ ಮೆನ್ಷನ್ ಮಾಡಿಸ್ಬಿಟ್ಟಿದ್ದೇನೆ. ಈ ಟೈಮ್ ಇನ್ನೊಂದು ಸ್ವಲ್ಪ ಇಂಪ್ರೂವೈಸೇಷನ್ ಇರಲಿ ಅಂತ. ಲಾಸ್ಟ್ ಟೈಮ್ ಎಲ್ಲ ನಾನು ನಿಮಗೆ ಟಿಕ್ ಮಾಡಿ, ಸರ್ ಲಾಸ್ಟಿಗೆ ನೀವು ಟಿಕ್ ಮಾಡಿ ಕೊಡ್ತಿರಲ್ಲ, ಆ ರೀತಿ ಕೊಡಿ, ಇಂಪಾರ್ಟೆಂಟ್ ಫಸ್ಟ್ ಯಾವುದು ಸೆಕೆಂಡ್ ಯಾವುದು ಅಂತ ನೀವೆಲ್ಲ ಕೇಳ್ತಾ ಇದ್ರಲ್ಲ. ಸುಮಾರು ಜನ ಸ್ಟೂಡೆಂಟ್ಗಳು ಮತ್ತೆ ಮತ್ತೆ ಕಾಲ್ ಮಾಡ್ತಾ ಇದ್ರಿ. ಅದಕ್ಕೆ ಈ ಟೈಮ್ ಏನು ಇಂಪ್ರೂವೈಸೇಷನ್ ಮಾಡಿದ್ವಿ ಅಂದರೆ ಬ್ರಾಕೆಟಲ್ಲೇ ಬರೆದ್ಬಿಟ್ವಿ. ಬ್ರಾಕೆಟಲ್ಲಿ ಎಲ್ಲರೂ ನೋಡ್ತಿರ್ಬೋದು 10, 4, 6, 8 ಅಂತ ಕ್ವಶನ್ ಮುಂದ್ಗಡೆ ಇದೆ. ಸೊ ಅದೇನು ಬ್ರಾಕೆಟಲ್ಲಿ ಬರ್ದಿದ್ದೀನಿ ಅಷ್ಟು ಸಲ ಕೇಳಿದ್ದಾರೆ ಅಂತ. ಅಂದರೆ ಎಷ್ಟು ವರ್ಷದಲ್ಲಿ? ಲಾಸ್ಟ್ 8 to 10 ಇಯರ್ಸ್ ಪೇಪರ್ನಲ್ಲಿ 10 ಟೈಮ್ಸ್ ಕೇಳಿದ್ದಾರೆ ಈ ಕ್ವಶನ್ನ. ಎಕ್ಸ್ಪ್ಲೈನ್ ನೇಚರ್ ಅಂಡ್ ವ್ಯಾಲ್ಯೂ ಆಫ್ ಜೂರಿಸ್ಪ್ರುಡೆನ್ಸ್ ಅಂತ, ನ್ಯಾಯಶಾಸ್ತ್ರದ ಸ್ವರೂಪ ಮತ್ತು ಮೌಲ್ಯವನ್ನು ವಿವರಿಸಿ ಅಂತೇಳಿ 10 ಟೈಮ್ಸ್ ಕೇಳಿದ್ದಾರೆ. ಸೊ ಈ ರೀತಿಯಾಗಿ ಸೆಗ್ರಿಗೇಟ್ ಆಗಿರೋದು. ಸೊ ನೀವು ಫಸ್ಟ್ ಇಂಪಾರ್ಟೆನ್ಸ್ ಯಾವ್ದು ತಗೊಳ್ತೀರಾ ಅಂತಂದ್ರೆ ಹೈಯೆಸ್ಟ್ ಯಾವ್ದು ನಂಬರಿಂಗ್ ಇರುತ್ತೆ ಅದನ್ನ ಫಸ್ಟ್ ತಗೊಳ್ತೀರಾ. ಏನಾದರೂ ಅರ್ಥ ಆಗಿಲ್ಲ ಅಂತಂದ್ರೆ ಪೇಯ್ಡ್ ಸ್ಟೂಡೆಂಟ್ಸ್ಗಳಿಗೆ ರೆಕಾರ್ಡೆಡ್ ಕ್ಲಾಸಸ್ಗಳು ಸಿಗುತ್ತೆ, ಪಿ ಡಿ ಎಫ್ ನಿಮ್ಮ ಕೈಯಲ್ಲಿದೆ, ಆಲ್ರೆಡಿ ಪಿ ಡಿ ಎಫ್ ಪ್ರೊವೈಡ್ ಮಾಡಿದ್ದಾರೆ. ಇಫ್ ಇನ್ ಕೇಸ್ ಈ ಪಿ ಡಿ ಎಫ್ ಸಿಕ್ಕಿಲ್ಲ ಅಂತಂದ್ರೆ ನಿಮ್ಮ ಕೌನ್ಸಿಲರ್ಗಳಿಗೆ ಕಾಲ್ ಮಾಡ್ಕೊಳ್ಳಿ, ಇಲ್ಲ ನಮ್ಮ ಅಫಿಷಿಯಲ್ ನಂಬರ್ ಇರುತ್ತೆ, ಇಲ್ಲೇ ಇದೆ ಅಫಿಷಿಯಲ್ ನಂಬರು 9591573526 ನಂಬರು. ಸೊ ಈ ನಂಬರ್ಗಳಿಗೆ ಕಾಲ್ ಮಾಡ್ಕೊಳ್ಳಿ, ಪಿ ಡಿ ಎಫ್ನ ಮತ್ತೊಂದ್ಸಲ ಸೆಂಡ್ ಮಾಡಿಕೊಡ್ತಾರೆ. ಪೇಯ್ಡ್ ಸ್ಟೂಡೆಂಟ್ಸ್ಗಳಿಗೆ ಸಮಸ್ಯೆ ಇಲ್ಲ. ಸೊ ಎಕ್ಸ್ಪ್ಲೈನ್ ದ ನೇಚರ್ ಅಂಡ್ ವ್ಯಾಲ್ಯೂ ಆಫ್ ಜೂರಿಸ್ಪ್ರುಡೆನ್ಸ್ ಅನ್ನುವಂಥದ್ದು 10 ಟೈಮ್ ರಿಪೀಟ್ ಆಗಿದೆ ಅಂತ. ಕ್ವಶನ್ ನಂಬರ್ 4 ಬಗ್ಗೆ ಮಾತಾಡ್ತಾ ಇದ್ದೀನಿ. ಸೊ ಇಲ್ಲಿ ಮತ್ತೆ ಝೂಮ್ ಕೂಡ ಮಾಡ್ತೇನೆ ನಾನು. ಸೊ ಇಫ್ ಇನ್ ಕೇಸ್ ಏನಾದರೂ ಯಾರಿಗಾದ್ರೂ ಗೊತ್ತಾಗ್ತಾ ಇಲ್ಲ ಅಂತ ಬಂದಾಗ ಝೂಮ್ ಮಾಡಿ ತೋರಿಸ್ತಾ ಇದ್ದೇನೆ. ಸೊ ಯಾವುದು ಹೈಲೈಟ್ ಆಗ್ತಾ ಇದೆ ಕ್ವಶನ್ ನಂಬರ್ 4, ಸೊ ಅದ್ರ ಬಗ್ಗೆ ಮಾತಾಡ್ತಾ ಇದ್ದೇನೆ. ಸೊ ಅದನ್ನ 10 ಸಲ ಕೇಳಿದರೆ ಲಾಸ್ಟ್ 8 to 10 ಇಯರ್ಸ್ ಅಂದಾಗ ಕ್ವಶನ್ ನಂಬರ್ 4 ಯೂನಿಟ್ ನಂಬರ್ 1 ಅಲ್ಲಿ ಮೋಸ್ಟ್ ಇಂಪಾರ್ಟೆಂಟ್, ಮಸ್ಟ್ ಅಂಡ್ ಶುಡ್ ಓದಲೇಬೇಕು. ಎರಡನೇ ಕ್ವಶನ್ ಮೋಸ್ಟ್ ಇಂಪಾರ್ಟೆಂಟ್. ಎಕ್ಸಾಮ್ ತುಂಬಾ ಹತ್ರ ಇರೋದ್ರಿಂದ ಇದು ನಾನು ಎಕ್ಸಾಮ್ ಟೈಮರ್ ರಿಲೀಸ್ ಮಾಡ್ತಾ ಇದೆ, ಯಾಕಂದ್ರೆ ನಂದು ಒಂದು ಉದ್ದೇಶ ಇದೆ. ಆಸ್ ಎ ಪ್ರೊಫೆಸರ್ ಆಗಿ, ಆಸ್ ಎ ಕೋಚ್ ಆಗಿ ನಂದು ಒಂದು ಉದ್ದೇಶ ಇದೆ. ಸೊ ನಿಮಗೂ ಕೂಡ ನಾಲೆಜ್ ಇರಬೇಕು, ಆಮೇಲೆ ನಿಮಗೆ ಇಂಪಾರ್ಟೆಂಟ್ ಕ್ವಶನ್ ರಿಲೀಸ್ ಮಾಡಬೇಕು ಅಂತ. ಏನಿಯೋ ಈಗ ನೀವು ಇದನ್ನ ದಾಟ್ಬಿಟ್ಟಿದ್ದೀರಾ. ಫಸ್ಟ್ ಸೆಮ್ ಸೆಕೆಂಡ್ ಸೆಮ್ ನಮ್ಮ ಜೊತೆ ಜರ್ನಿ ಮಾಡ್ತಾ ಆಲ್ಮೋಸ್ಟ್ ಸುಮಾರು ವಿಷಯಗಳನ್ನು ಕಲ್ತಿದ್ದೀರಾ.
ಸೊ ತುಂಬಾ ಲ್ಯಾಕ್ ಟೈಮ್ ಇರುತ್ತೆ, ಲಾಸ್ಟ್ ನೆಕ್ ಮೂಮೆಂಟ್ ಅಲ್ಲಿ ಇಂಪಾರ್ಟೆಂಟ್ ಕ್ವಶನ್ ಸ್ವಲ್ಪ ದಿನ ಮುಂಚೆ ಸಿಗರೆ ಚೆನ್ನಾಗಿತ್ತು ಅಂತ ನೀವೆಲ್ಲ ಹೇಳಿದ್ದಕ್ಕೆ 15-20 ಡೇಸ್ ಅಡ್ವಾನ್ಸ್ ನಾನು ಶೆಡ್ಯೂಲ್ ಮಾಡಿಬಿಟ್ಟು ಹೇಳ್ತಾ ಇದ್ದೇನೆ. ಸೆಕೆಂಡ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ನಂಬರ್ 1. ಯಾಕೆ ಅಂತಂದ್ರೆ ಅದು 8 ಟೈಮ್ಸ್ ರಿಪೀಟ್ ಆಗಿದೆ ಅಂತ ಬ್ರಾಕೆಟ್ ಅಲ್ಲಿ ಬರ್ದಿದ್ದೇನೆ ನಾನು. ಲಾಸ್ಟಿಗೆ ನೋಡಿ ಕ್ವಶನ್ ನ ಬ್ರಾಕೆಟ್ ಅಲ್ಲಿ ಇದೆಯಲ್ಲ, ಅದೇ ನೊಟೇಶನ್. ಆಮೇಲೆ ಥರ್ಡ್ ಮೋಸ್ಟ್ ಇಂಪಾರ್ಟೆಂಟ್ 6 ಟೈಮ್ಸ್ ರಿಪೀಟ್ ಆಗಿದೆ ಅಂತೇಳಿ ಇಲ್ಲಿ ಬರ್ದಿದ್ದೀನಿ. ನ್ಯಾಚುರಲ್ ಲಾ ಥಿಯರಿ ಬಗ್ಗೆ ಓದ್ಕೊಳ್ಬೇಕು. ಫೋರ್ತ್ ಮೋಸ್ಟ್ ಇಂಪಾರ್ಟೆನ್ಸ್ ಎಕ್ಸ್ಪ್ಲೈನ್ ದ ವೇರಿಯಸ್ ಸ್ಕೂಲ್ಸ್ ಆಫ್ ಲಾ. ಇವೇ 4 ಕ್ವಶನ್ಸ್ಗಳನ್ನು ಓದ್ಕೊಂಡು ಹೋಗಿ ಸಾಕು, ಏನೂ ಇಲ್ಲ. ಇದು ಬಿಟ್ರೆ ಬೇರೆ ಏನೂ ಇಲ್ಲ. ಕ್ವಶನ್ ಪೇಪರ್ಗಳು ತೆಗ್ದು ನೋಡಿ. ಫಾರ್ಮ್ ಚೇಂಜ್ ಮಾಡ್ಬಿಟ್ಟು ಮತ್ತೆ ಇದ್ರಲ್ಲೇ ಕೇಳಿರ್ತಾನೆ, ಸ್ಟೇಟ್ಮೆಂಟ್ ಕ್ವಶನ್ಸ್ಗಳೆಲ್ಲ ಕೇಳ್ಬಿಟ್ಟು ಮತ್ತೆ ಇದ್ರಲ್ಲೇ ಕೇಳಿರ್ತಾನೆ. ನೀವು ಹೇಗೆ ತಗೊಂಡ್ ಬಂದ್ರು ಕೂಡ ಸ್ಟೇಟ್ಮೆಂಟ್ ವೈಸ್ ಆನ್ಸರ್ಗೂ ಕೂಡ ಇದೇ ಕ್ವಶನ್ಸ್ಗಳು ಇರುತ್ತೆ ಯೂನಿಟ್ ನಂಬರ್ 1 ಅಲ್ಲಿ. ಸೊ ಈ ರೀತಿ ಇದ್ದಾಗ ಎಕ್ಸ್ಪ್ಲೈನ್ ದ ನೇಚರ್ ಅಂಡ್ ವ್ಯಾಲ್ಯೂಸ್ ಆಫ್ ಜೂರಿಸ್ಪ್ರುಡೆನ್ಸ್ ಅನ್ನುವಂಥದ್ರಲ್ಲಿ ಸ್ವಲ್ಪ ಫೋಕಸ್ ಮಾಡಿ. ಇದ್ರಲ್ಲಿ ಮತ್ತೆ ನ್ಯಾಚುರಲ್ ಲಾ ಥಿಯರಿನೇ ಹೈಯೆಸ್ಟ್ ಕೇಳಿರುವಂತದ್ದು. ನೇಚರ್ ಅಂಡ್ ವ್ಯಾಲ್ಯೂಸ್ ಗಳನ್ನು ಕೇಳ್ತಾ ಇರ್ಬೇಕಾದ್ರೆ ಅದನ್ನ ಇಲ್ಲೂ ಕೂಡ ನಾನು 6 ಟೈಮ್ ಅಂತ ಮೆನ್ಷನ್ ಮಾಡಿದ್ದೇನೆ. ಇದು ಯೂನಿಟ್ ನಂಬರ್ 1. ಯೂನಿಟ್ ನಂಬರ್ 2 ಬಂದಾಗ, ಯೂನಿಟ್ ನಂಬರ್ 2 ದಲ್ಲಿ 8 ಟೈಮ್ಸ್ ಅಂತ ಇಲ್ಲಿ ಬರ್ದಿದೀವಿ. ಎಕ್ಸ್ಪ್ಲೈನ್ ವೇರಿಯಸ್ ಥಿಯರೀಸ್ ಆಫ್ ಪನಿಷ್ಮೆಂಟ್. ವೆರಿ ವೆರಿ ಇಂಪಾರ್ಟೆಂಟ್. ಅದು ಸ್ಪೆಷಲಿ 100 ಮಾರ್ಕ್ಸ್ ಪ್ಯಾಟರ್ನ್ ಸ್ಟೂಡೆಂಟ್ಸ್ ಗಳಿಗೆ ಆಲ್ವೇಸ್ ಕೇಳುವಂತ ಕ್ವಶನ್. 5ರಿಂದ 6 ಥಿಯರಿ ಇದೆ. ರಿಟ್ರಿಬ್ಯೂಟಿವ್ ಥಿಯರಿ, ರಿಫಾರ್ಮೇಟಿವ್ ಥಿಯರಿ, ಈ ರೀತಿ ಒಂದು 5 ಥಿಯರಿಗಳಿದೆ. ನಮ್ಮ ದೇಶದಲ್ಲಿ ಯಾವ ಥಿಯರಿ ನಡೀತಾ ಇದೆ, ಹೊರಗಡೆ ದೇಶದಲ್ಲಿ ಯಾವ ರೀತಿ ಥಿಯರೀಸ್ಗಳು ನಡೀತಾ ಇದೆ ಅನ್ನೋ ರೀತಿಯಾದಂತ ಥಿಯರೀಸ್ಗಳು ನಡೀತಾ ಇದೆ. ಓಕೆ, ಸೊ ಆ ಥಿಯರೀಸ್ಗಳ ಆಧಾರದ ಮೇಲೆ ಪನಿಷ್ಮೆಂಟ್ ಥಿಯರೀಸ್ಗಳನ್ನು ಮೆನ್ಷನ್ ಮಾಡಿದೀವಿ. ಇದು ಟೋಟಲ್ ಆಗಿ 8 ಟೈಮ್ಸ್ ಕೇಳಿದ್ದಾರೆ ಲಾಸ್ಟ್ ಪ್ರೀವಿಯಸ್ ಇದರಲ್ಲಿ, ಪ್ರೀವಿಯಸ್ ನಿಮ್ಮ 8 to 10 ಇಯರ್ಸ್ ನಲ್ಲಿ. ಸೊ ಅದಕ್ಕೆ ನೀವು ಓದ್ತಾ ಇರ್ಬೇಕಾದ್ರೆ ಯೂನಿಟ್ 2 ದಲ್ಲಿ ಫಸ್ಟ್ ಟಾರ್ಗೆಟ್ ಮಾಡ್ತೀರಾ ಈ ಕ್ವಶನ್. ಆಮೇಲೆ ನೆಕ್ಸ್ಟ್ 3 ಕ್ವಶನ್ ಕೊಟ್ಟಿರುವಂತದ್ದು 6 ಟೈಮ್ಸ್ ಕೇಳಿದ್ದಾರೆ. ನೋಡಿ, ಸತ್ಯ ನಿಮ್ಗೂ ಗೊತ್ತಾಗಿದೆ, ಅಟ್ ಲೀಸ್ಟ್ ಯೂನಿಟಿಗೆ ಒಂದು 3ರಿಂದ 4 ಕ್ವಶನ್ ಆದ್ರೂ ಓದ್ಲೇಬೇಕಂತ. ಎಕ್ಸಾಮ್ ಪ್ಯಾಟರ್ನ್ ಬರೆಯೋದು ಗೊತ್ತಾಗಿದೆ. ಅದನ್ನ ಲಾಸ್ಟ್ ಸೆಮ್ ಅಲ್ಲಿ ಕಂಟಿನ್ಯೂಸ್ ಆಗಿ ತಗೊಳ್ತಾ ಹೋಗಿದ್ದೀನಿ. ಎಕ್ಸಾಮ್ ಪ್ಯಾಟರ್ನ್ ಏನು, ಮೆಥಡಾಲಜಿ ಏನು, ಸ್ಕೋರ್ ಏನು, ಮಾರ್ಕ್ಸ್ ಏನು, KSLU ಹೇಗೆ ವ್ಯಾಲ್ಯೂಯೇಟ್ ಮಾಡುತ್ತೆ, ನೀವೇನ್ ಬರೆದ್ರೆ ಏನ್ ರಿಸಲ್ಟ್ ಕೊಟ್ಟಿದೆ, ಎಲ್ಲಾ ವಿಷಯನೂ ಗೊತ್ತಿದೆ ನಿಮ್ಗೆ. ಅದನ್ನ ನಾನೀಗ ಮತ್ತೆ ರಿಪೀಟ್ ಮಾಡಕ್ ಹೋಗಲ್ಲ ವಿಷಯಗಳನ್ನ. ಓಕೆ, ಸೊ ಇಲ್ಲೇನು ಮೆನ್ಷನ್ ಮಾಡಿದೀವಿ, ಎಕ್ಸ್ಪ್ಲೈನ್ ವೇರಿಯಸ್ ಥಿಯರೀಸ್ ಆಫ್ ಪನಿಷ್ಮೆಂಟ್ 8 ಟೈಮ್ಸ್ ಕೇಳಿದ್ದಾರೆ. ಎನಫ್, ಅದು ಓದಿ. ಆಮೇಲೆ ಲಾ, ಅದರ ಪರ್ಪಸ್ ಏನು, ಫಂಕ್ಷನ್ ಏನು 6 ಟೈಮ್ ಕೇಳಿದ್ದಾರೆ. ಸೆಕೆಂಡ್ ಮೋಸ್ಟ್ ಅದು ಓದ್ಕೊಳ್ಳಿ. ಥರ್ಡ್ ಮೋಸ್ಟ್ ಅಲ್ಲಿ ಏನು ಮೀನಿಂಗ್, ಅಡ್ಮಿನಿಸ್ಟ್ರೇಷನ್ ಆಫ್ ಜಸ್ಟಿಸ್ ಮತ್ತೆ ಅದರ ನೆಸೆಸಿಟಿ ಏನು ಅಂತ ಕೇಳಿದ್ದಾರೆ, ಅವಶ್ಯಕತೆ ಏನು ಅಂತ ಕೇಳಿದ್ದಾರೆ. ಸೊ ಅದನ್ನು ಓದ್ಕೊಳ್ಳಿ. ಆಮೇಲೆ ಏನ್ ಅರ್ಥ ಮಾಡ್ಕೊಂಡ್ರಿ ಸಿವಿಲ್ ಮತ್ತೆ ಕ್ರಿಮಿನಲ್ ಜಸ್ಟಿಸ್, ಅದಕ್ಕೆ ಎರಡಕ್ಕಿರುವಂತ ವ್ಯತ್ಯಾಸ ಏನು ಅಂತ ಕೇಳಿದ್ದಾರೆ, ಅದನ್ನು ಓದ್ಕೊಳ್ಳಿ. ಇದೇ ಥಿಯರೀಸ್ಗಳಲ್ಲೇ ಕ್ವಶನ್ ನಂಬರ್ 1 ಅಲ್ಲೇ ಕೆಳಗಡೆ ಇರುವಂತ ಪನಿಷ್ಮೆಂಟ್ ಮತ್ತೆ ರಿಫಾರ್ಮೇಟಿವ್ ಥಿಯರಿ ಕವರ್ ಆಗುತ್ತೆ. ಸೊ ಅಲ್ಲೇ ಥಿಯರೀಸ್ ಓದ್ಬೇಕಾದ್ರೆ ಇದು ಯೂನಿಟ್ ನಂಬರ್ 2 ನ ಮೋಸ್ಟ್ ಇಂಪಾರ್ಟೆಂಟ್ ಏನಿದೆ ವಿಷಯಗಳು. ಯೂನಿಟ್ ನಂಬರ್ 3 ಬಂದಾಗ್ಲೂ ಕೂಡ ಪಕ್ಕದಲ್ಲಿ ನೊಟೇಶನ್ ಇದೆ. ಆಕ್ಚುಲ್ ಆಗಿ ಇದನ್ನ ನಾನು ಮತ್ತೆ ಹೇಳುವಂತ ಅವಶ್ಯಕತೆ ಇಲ್ಲ. ಆ ಲೆವೆಲ್ಗೆಲ್ಲ ನೀವು ಓದಿದ್ದೀರಾ, ನಮ್ ಜೊತೆ 1 ವರ್ಷ ಜರ್ನಿನೂ ಮಾಡ್ಕೊಂಡು ಬಂದಿದ್ದೀರಾ. ಸೊ ಇನ್ನೂ ಕೂಡ ಸುಮಾರು ಜರ್ನಿ ಮಾಡೋದಿದೆ ನೀವು ಕಂಟಿನ್ಯೂಸ್ ಆಗಿ. ಓಕೆ, ಸೊ ಇದರಲ್ಲಿ ಎಕ್ಸ್ಪ್ಲೈನ್ ದ ರಿಕ್ವೈರ್ಮೆಂಟ್ಸ್ ಆಫ್ ವ್ಯಾಲಿಡ್ ಕಸ್ಟಮ್ಸ್. ಒಂದು ಕಸ್ಟಮ್ಸ್ ರೂಢಿ, ಅದನ್ನ ಲಾ ಅಂತ ಕನ್ಸಿಡರ್ ಮಾಡಬೇಕಾದ್ರೆ ಏನೇನು ರಿಕ್ವೈರ್ಮೆಂಟ್ಸ್ ಗಳಿರ್ಬೇಕು. ಸಿಂಪಲ್ ಆಗಿ ಹೇಳ್ಬೇಕು ಅಂತಂದ್ರೆ ಅದು ಕಂಟಿನ್ಯೂ ಆಗಿರ್ಬೇಕು, ವ್ಯಾಲಿಡ್ ಆಗಿರ್ಬೇಕು, ಒಪ್ಕೊಳ್ಳುವಂಥದ್ದು ಇರಬೇಕು. ಈ ರೀತಿ ನಾನು ಮಾತಾಡಿದ್ದೇನೆ ಅಲ್ಲಿ. ಅದ್ರ ಬಗ್ಗೆ ಮತ್ತೆ ಡೀಪ್ ಡಿಸ್ಕಷನ್ ಬೇಡ, ಟೈಮ್ ವೆಸ್ಟು ಬೇಡ. ಎಲ್ಲ ಪ್ರೊಫೆಷನಲ್ಸ್ ಇದ್ದೀರಾ, ವರ್ಕ್ ಮಾಡ್ಕೊಂಡಿದ್ದೀರಾ. ಸೊ ಮತ್ತದ್ ನಾನು ಅಲ್ಲಿ ಟೈಮ್ ವೆಸ್ಟ್ ಮಾಡಕ್ ಹೋಗಲ್ಲ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಡಿಫೈನ್ ಪ್ರೆಸಿಡೆಂಟ್ಸ್ ಅಂತ ಇದೆ. ಸೊ ಪ್ರೆಸಿಡೆಂಟ್ಸ್ ಅಂದ್ರೆ ಏನು, ಅದರ ವಿಧಗಳೇನು, ಅದು ಮೋಸ್ಟ್ ಇಂಪಾರ್ಟೆಂಟ್. ಥರ್ಡ್ ಮೋಸ್ಟ್ ಇಂಪಾರ್ಟೆಂಟ್ ಲೆಜಿಸ್ಲೇಷನ್ ಅಂತಂದ್ರೆ ಏನು, ಅದರ ಫಾರ್ಮ್ಸ್ ಗಳು ಏನೇನಿದೆ, ಅದು ಥರ್ಡ್ ಮೋಸ್ಟ್ ಇಂಪಾರ್ಟೆಂಟ್. ಫೋರ್ತ್ ಮೋಸ್ಟ್ ಇಂಪಾರ್ಟೆಂಟ್ ಡಿಫರೆಂಟ್ ಸೋರ್ಸಸ್ ಆಫ್ ಲಾಗಳು ಏನಿದೆ ಅಂತ ಅನ್ನುವಂಥದ್ದು. ಲಾನ ವಿವಿಧ ಸೋರ್ಸಸ್ ಗಳೇನಿದೆ ಅಂತ ಡೈರೆಕ್ಟ್ ಕ್ವಶನ್ ಕೇಳಿದ್ರೆ ಮತ್ತೆ ಅದೇ ಲೆಜಿಸ್ಲೇಷನ್, ಪ್ರೆಸಿಡೆಂಟ್ಸ್, ಇವನ್ನೆಲ್ಲ ಮತ್ತೆ ಮೆನ್ಷನ್ ಮಾಡ್ತಾ ಬರಿತಾ ಹೋಗ್ತೀರಾ. ಸೊ ಅದನ್ನೇ ಕನ್ನಡದಲ್ಲೂ ಕೂಡ ಮತ್ತೆ ಕೊಟ್ಟಿರುವಂತದ್ದು. ವ್ಯಾಲಿಡ್ ಕಸ್ಟಮ್ಸ್, ಅದರ ಅಗತ್ಯ ಅಂಶಗಳನ್ನ ವಿವರಿಸಿ ಅನ್ನುವಂಥದ್ದು ಮೋಸ್ಟ್ ಇಂಪಾರ್ಟೆಂಟ್. ಪ್ರೆಸಿಡೆಂಟ್, ಪೂರ್ವ ನಿದರ್ಶನ, ಸೆಕೆಂಡ್ ಮೋಸ್ಟ್ ಇಂಪಾರ್ಟೆಂಟ್. ಲೆಜಿಸ್ಲೇಷನ್ ಅಂತಂದ್ರೆ ಏನು, ಕಾನೂನು ಅಂತಂದ್ರೆ ಏನು, ಅದರ ರೂಪಗಳು ಯಾವ್ಯಾವು, ಥರ್ಡ್ ಮೋಸ್ಟ್ ಇಂಪಾರ್ಟೆಂಟ್. ಕಾನೂನಿನ ವಿಭಿನ್ನ ಮೂಲಗಳು ಯಾವ್ಯಾವು, ಅದು ಫೋರ್ತ್ ಮೋಸ್ಟ್ ಇಂಪಾರ್ಟೆಂಟ್. ಇಲ್ಲೊಂದು ಸ್ವಲ್ಪ ಇರುವಂತವು ಶಾರ್ಟ್ ನೋಟಿಗೆ ಕೇಳಿರುವಂತ ಸಾಧ್ಯತೆಗಳು ಜಾಸ್ತಿ ಇದೆ, ಅದಕ್ಕೆ ಮೆನ್ಷನ್ ಮಾಡಿದ್ದಾರೆ. ಯೂನಿಟ್ 4 ಅಂತ ಬಂದಾಗ ಅದರಲ್ಲೂ ಕೂಡ 4 ಕ್ವಶನ್. ನಾನು ನೋಡಿ ಪ್ರತಿ ಯೂನಿಟಿಗೂ 4 ಕ್ವಶನ್ಸ್ ಗಳೇ ನಿಮಗೆ ಕೊಡ್ತಾ ಇರುವಂತದ್ದು. ಅದ್ರ ಜೊತೆಗೆ ಸಬ್ ಕ್ವಶನ್ಸ್ ಗಳನ್ನ ಅಟ್ಯಾಚ್ ಮಾಡ್ತಾ ಇದ್ದೀನಿ. ಸೊ ನೀವು ಅದೆಲ್ಲ ಓದಾದ್ಮೇಲೆ ಟೈಮ್ ಉಳಿದ್ರೆ ಇದನ್ನ ಓದಿ. ಪ್ರತಿ ಯೂನಿಟಿಗೆ ಕೊಡ್ತಾ ಇರುವಂತ 4 ಕ್ವಶನ್ ಎನಫ್. ಎಲ್ರಿಗೂ ಗೊತ್ತಿದೆ ನಮ್ಮ ಕಾನೂನು ಅಕಾಡೆಮಿ ಕೊಡುವಂತ ಕ್ವಶನ್ಸ್ಗಳು ಆಲ್ಮೋಸ್ಟ್ 90-95% ಅವೇ ಬರುವಂತದ್ದು ಅಂತ. ಸೊ ಆ ರೀತಿ ಕಾನ್ಸೆಪ್ಟ್ ನಿಮ್ಗೂ ಗೊತ್ತಿದೆ.
ಸೊ ಅದಕ್ಕೆ ಈಗಲೇ ಹೇಳ್ತಾ ಇದ್ದೀನಿ. ಇಲ್ಲಿ ಯೂನಿಟ್ 4 ಅಲ್ಲಿ ಅಂತ ಬಂದಾಗ ಈ 3 ಕ್ವಶನ್ಸ್ಗಳೇನಿದೆ 6 ಟೈಮ್ಸ್ ರಿಪೀಟ್ ಆಗಿದೆ. ಫಸ್ಟ್, ಸೆಕೆಂಡ್, ಥರ್ಡ್ ಇಂಪಾರ್ಟೆನ್ಸ್ ನೋಡ್ಕೊಂಡು ನೀವೇ ಸ್ಟಾರ್ಟ್ ಮಾಡಿ. ಯಾಕಂದ್ರೆ ನೀವು ಓದ್ತಾ ಇರ್ಬೇಕಾದ್ರೆ ಒಂದೆರಡು ಕ್ವಶನ್ ಪೇಪರ್ ತೆಗೆದು ನೋಡ್ತೀರಾ, ಅದರಲ್ಲಿ ಯಾವ್ದು ಬರುತ್ತೆ, ಯಾವ್ದು ಇಂಪಾರ್ಟೆಂಟ್ ಅನ್ಸುತ್ತೆ ಅದರಲ್ಲೇ ಫಸ್ಟ್ ಸೆಕೆಂಡ್ ತಗೊಂಡು ಸ್ಟಾರ್ಟ್ ಮಾಡಿ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಆಗಿ ಲೀಗಲ್ ರೈಟ್ ಅಂದ್ರೇನು, ಅದರ ಡಿಫ್ರೆಂಟ್ ಕೈಂಡ್ಸ್ಗಳೇನಿದೆ ಲೀಗಲ್ ರೈಟ್ ಅದನ್ನ ಚೆನ್ನಾಗಿ ಓದ್ಕೊಳ್ಳಿ. ಪರ್ಸನ್ ಅಂತಂದ್ರೆ ಯಾರು, ಅನ್ಬಾರ್ನ್ ಪರ್ಸನ್ ಅಥವಾ ಡೆಡ್ ಪರ್ಸನ್. ಅಂದ್ರೆ ಪರ್ಸನ್ ನಲ್ಲಿ ಪರ್ಸನಾಲಿಟಿ ಅಂದ್ರೆ ಏನು, ಅನ್ಬಾರ್ನ್ ಪರ್ಸನ್ ಮತ್ತೆ ಡೆಡ್ ಪರ್ಸನ್ ಅವುಗಳಿಗಿರುವಂತಹ ಒಂದು ವ್ಯತ್ಯಾಸ ಏನೇನು ಅದನ್ನೆಲ್ಲ ಡಿಸ್ಕಸ್ ಮಾಡಿ ಅಂತ ಕೇಳಿದ್ದಾರೆ. ಓನರ್ಶಿಪ್ ಸ್ವಲ್ಪ ಹೊತ್ತು ಮುಂಚೆ ಹೇಳಿದ್ನಲ್ಲ, ಓನರ್ಶಿಪ್ ಬೇರೆ, ಪೊಸೆಷನ್ ಬೇರೆ. ಸೊ ಈ ವಿಷಯನ ನೋಡ್ಕೊಂಡು ಹೋಗಿ. ಓನರ್ಶಿಪ್ ಅಂತಂದ್ರೆ ಯಾರ ಹಕ್ಕಿಗೆ ಅದು ಟೈಟಲ್ ಇರುತ್ತದು. ಪೊಸೆಷನ್ ಅಂತಂದ್ರೆ ಆ ಜಾಗನ ಯಾರು ಸ್ವಾಧೀನದಲ್ಲಿ ಇತ್ಕೊಂಡು ಅನುಭವಿಸ್ತಾ ಇರ್ತಾನೆ ಅವನು. ಸೊ ಈ ಕಾನ್ಸೆಪ್ಟ್ ಅದ್ರಲ್ಲಿ ಅರ್ಥ ಮಾಡ್ಕೊಳ್ಳಿ. ಆಮೇಲೆ ನೆಕ್ಸ್ಟ್ ಇಂಪಾರ್ಟೆನ್ಸ್ ನಲ್ಲಿ ರೈಟ್ಸ್ ಅನ್ನುವಂಥದ್ದನ್ನ ನಾವು ವೈಡರ್ ಟರ್ಮ್ಸ್ ಗಳಲ್ಲಿ ಅದನ್ನ ಇನ್ನೂ ಎಕ್ಸ್ಪ್ಯಾಂಡ್ ಮಾಡ್ತಾ ಯಾವ ರೀತಿ ಓದ್ಬೋದು ಅನ್ನುವಂಥದ್ದನ್ನ ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಎಕ್ಸ್ಪ್ಲೈನ್ ಕಾನ್ಸೆಪ್ಟ್ ಆಫ್ ಪೊಸೆಷನ್, ವೇರಿಯಸ್ ಕೈಂಡ್ಸ್ ಆಫ್ ಡ್ಯೂಟೀಸ್, ಆಮೇಲೆ ಕ್ಯಾರೆಕ್ಟರೀಸ್ ಆಫ್ ಲೀಗಲ್ ರೈಟ್, ಕೈಂಡ್ಸ್ ಆಫ್ ಪೊಸೆಷನ್, ರೈಟ್ಸ್ ಅಂಡ್ ಡ್ಯೂಟೀಸ್. ಇದೆಲ್ಲ ಸಬ್ ಕಾನ್ಸೆಪ್ಟ್ಸ್ಗಳು. ಇನ್ನೂ ಒಂದ್ ಸ್ವಲ್ಪ ನಾನು ಎಕ್ಸ್ಟೆನ್ಷನ್ ಆಗಿ ನೋಡ್ಕೊಳ್ತೀನಿ ಹೋಗ್ತೀನಿ ಅಂದ್ರೆ ಈ ಕಾನ್ಸೆಪ್ಟ್ಸ್ ಗಳನ್ನ ನೋಡ್ಕೊಂಡು ಹೋಗಿ. ಇದು ಬಿಟ್ಟು ಸುಮ್ಮನೆ ಒದ್ದಾಡಕ್ ಹೋಗ್ಬೇಡಿ. ಸಿಲೆಬಸ್ ಎಷ್ಟಿದೆ, ಅದೆಷ್ಟಿದೆ, ಸಿಲೆಬಸ್ ಅಂತೂ ಅರ್ಥ ಮಾಡಿಸಿದೀನಿ, ಇಂಪಾರ್ಟೆಂಟ್ ಕ್ವಶನ್ ಹೇಳ್ತಾ ಇದ್ದೀನಿ, ಕೈಯಲ್ಲಿ ವಿಡಿಯೋ ಕೊಟ್ಟಾಗಿದೆ, ನೋಟ್ಸ್ ಕೊಟ್ಟಾಗಿದೆ. ಸೊ ಈಗ ಅಪ್ ಟು ಯು, ನಿಮ್ ಜವಾಬ್ದಾರಿ ಓದ್ಬಿಟ್ಟು ಎಕ್ಸಾಮ್ ಅಲ್ಲಿ ಹೇಗೆ ಅದನ್ನ ಟ್ಯಾಕಲ್ ಮಾಡ್ತೀರಾ ಅಂತ. ಪ್ರತಿ ಕ್ಲಾಸಸ್ಗಳು ಕೂಡ ಇದೇ ರೀತಿ ಫಸ್ಟ್ ಸಿಲೆಬಸ್ ಬಗ್ಗೆ ಹೇಳ್ತಾನೆ, ಇಂಪಾರ್ಟೆಂಟ್ ಕ್ವಶನ್ಸ್ ಬಗ್ಗೆ ಹೇಳ್ತಾನೆ. ಸೊ ಅಷ್ಟು ಸಾಕಾಗುತ್ತೆ ನಿಮ್ಗೆ. ಓಕೆ. ಸೊ ನೆಕ್ಸ್ಟ್ ಯೂನಿಟ್ ನಂಬರ್ 5 ಅಂತ ಬಂದಾಗ ಕನ್ನಡ ಮೀಡಿಯಂ ಮತ್ತೆ ನಾನು ರಿಪೀಟ್ ಮಾಡ್ತಾ ಇಲ್ಲ, ಸೇಮ್ ಇರುತ್ತೆ ಅಷ್ಟೇ ಕ್ವಶನ್ಸ್ಗಳು. ಆಮೇಲೆ ಈ ಟ್ರಾನ್ಸ್ಲೇಷನ್ ಇಶ್ಯೂಸ್ಗಳು ಇನ್ನೂ ಕೂಡ ಇದೆ, ಸರಿ ಮಾಡೋಣ ಖಂಡಿತವಾಗ್ಲು. ನನಗೆ ನೋಡಿದ್ರಿಲ್ಲ ಅರ್ಥ ಆಗ್ತಾ ಇದೆ, ಸಮ್ಟೈಮ್ಸ್ ಓದೋದು ನನಗೆ ಕಷ್ಟ ಆಗ್ತಾ ಇದೆ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ಗಳಿಗೆ. ತುಂಬಾ ಥ್ಯಾಂಕ್ ಯು ಎಲ್ಲ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ಗಳಿಗೆ, ನಿಮ್ಮ ಪೇಷನ್ಸಿಗೆ. ನಮ್ಮ ಅಪ್ಡೇಟ್ಸ್ಗಳನ್ನು ಕಂಟಿನ್ಯೂಸ್ ಆಗಿ ತಗೊಳ್ತಾ ಇದ್ದೀರಾ, ಕೊಡ್ತಾ ಇರೋವಂಥದ್ದು. ಸ್ಟಿಲ್ ಅಪ್ಡೇಟ್ ನಡೀತಾ ಇದೆ. ಓಕೆ. ನೆಕ್ಸ್ಟ್ ಬಂದ್ಬಿಟ್ಟು ಯೂನಿಟ್ 5 ಅಲ್ಲಿ ಮೋಸ್ಟ್ ಇಂಪಾರ್ಟೆಂಟ್, ಎಕ್ಸ್ಪ್ಲೈನ್ ದ ಥಿಯರಿ ಆಫ್ ಸ್ಟ್ರಿಕ್ಟ್ ಲಯಬಿಲಿಟಿ ವಿತ್ ಕೇಸ್ ಲಾ. ಇದನ್ನು ತುಂಬಾ ಇಂಪಾರ್ಟೆಂಟ್. 11 ಟೈಮ್ಸ್ ರಿಪೀಟ್ ಆಗಿದೆ ನಿಮ್ಮ ಕ್ವಶನ್ ಪೇಪರ್ಸ್ ಗಳನ್ನ ಅನಲೈಸ್ ಮಾಡಿದಾಗ. ಸೊ ಅದನ್ನ ಫಸ್ಟ್ ಪ್ರಿಯಾರಿಟಿ ಕೊಟ್ಟು ಓದಿ. ಕ್ವಶನ್ ನಂಬರ್ 5, ವಾಟ್ ಈಸ್ ಮೀನ್ಡ್ ಬೈ ಒಬ್ಲಿಗೇಷನ್? ಬಾಧ್ಯತೆ ಎಂದರೇನು, ಬಾಧ್ಯತೆಯ ವಿಧಗಳು ಯಾವ್ಯಾವು? ಸೆಕೆಂಡ್ ಮೋಸ್ಟ್ ಇಂಪಾರ್ಟೆಂಟ್. ಥರ್ಡ್ ಮೋಸ್ಟ್ ಇಂಪಾರ್ಟೆಂಟ್, ನೆಗ್ಲಿಜಿಯನ್ಸೇ ಓದ್ಕೊಳ್ಳಿ. ನೆಗ್ಲಿಜಿಯನ್ಸ್ ಅಂತಂದ್ರೆ ಏನು, ಅದರ ಒಂದು ಎಸೆನ್ಷಿಯಲ್ಸ್ ಗಳು ಏನೇನಿದೆ ಅಂತ ಓದಿ ಥರ್ಡ್ ಮೋಸ್ಟ್ ಇಂಪಾರ್ಟೆಂಟ್ ನಲ್ಲಿ. ಆಮೇಲೆ ವೈಕೇರಿಯಸ್ ಲಯಬಿಲಿಟಿ ಬಗ್ಗೆ ಓದಿ. ಬದಲಿ ಹೊಣೆಗಾರಿಕೆ, ಮಾಸ್ಟರ್ ಅಂಡ್ ಸರ್ವೆಂಟ್ ರಿಲೇಶನ್ಶಿಪ್, ಎಂಪ್ಲಾಯರ್ ಅಂಡ್ ಎಂಪ್ಲಾಯರ್ ರಿಲೇಶನ್ಶಿಪ್, ಇದ್ರ ಬಗ್ಗೆ ಎಲ್ಲ ಫಸ್ಟ್ ಸೆಮ್ ಅಲ್ಲೇ ಓದಿದ್ರಿ. ಇನ್ನೊಂದು ಸ್ವಲ್ಪ ಜೂರಿ ಸ್ಟೂಡೆಂಟ್ಸ್ ನ ಇಂಟ್ರೊಡಕ್ಷನ್ ಹಾಕಿ ಕನ್ಕ್ಲೂಷನ್ ಹಾಕಿ ನಾನು ಜೂರಿ ಸ್ಟೂಡೆಂಟ್ ಸಬ್ಜೆಕ್ಟ್ ನ ಆಧಾರದ ಮೇಲೆ ಬರಿತಾ ಇದೀನಿ ಅಂತ ಬರೆದ್ರೆ ಸಾಕಾಗುತ್ತೆ. ಆಲ್ಮೋಸ್ಟ್ ಯೂನಿಟ್ 5 ಎಲ್ಲ ಓದಿರುವಂತ ಕಾನ್ಸೆಪ್ಟ್ಸ್ಗಳೇ. ಅದಾದ್ಮೇಲೆ ಕೆಲವೊಂದು ಕಾನ್ಸೆಪ್ಟ್ಸ್ ಗಳನ್ನ ನೋಡ್ಕೊಂಡು ಹೋಗಿರಿ. ರೆಮಿಡಿಯಲ್ ಲಯಬಿಲಿಟಿ ಅಂದ್ರೆ ಏನು, ಮೋಟಿವ್ ಅಂತಂದ್ರೆ ಏನು, ಒಬ್ಲಿಗೇಷನ್ ಅಂದ್ರೆ ಏನು, ಮೆನ್ಸ್ರಿಯಾ ಅಂತಂದ್ರೆ ಏನು, ಅದಾದ್ಮೇಲೆ ಸ್ಟ್ರಿಕ್ಟ್ ಲಯಬಿಲಿಟಿ ಅಂತಂದ್ರೆ ಏನು, ಈ ಕಾನ್ಸೆಪ್ಟ್ಸ್ ಗಳನ್ನು ಕೂಡ ಒಂದ್ ಸ್ವಲ್ಪ ನೋಡ್ಕೊಂಡು ಹೋಗಿ. ಇದು ನಿಮ್ಮ ಇಂಪಾರ್ಟೆಂಟ್ ಕ್ವಶನ್ಸ್ಗಳು. ಇದನ್ನ ಏನ್ ಮಾಡಿ, ನಾನು ರೆಕಾರ್ಡೆಡ್ ಕ್ಲಾಸಸ್ ಗಳನ್ನಂತೂ ಕೊಟ್ಟೇ ಇರ್ತೇನೆ ನಿಮ್ಗೆ. ಬನ್ನ 2 ಡೇಸ್ ಲೇಟ್ ಆಗುತ್ತೆ ಆಸ್ ನೀವು ಲೈವ್ ಆಗಿ ಅಟೆಂಡ್ ಮಾಡೋದಕ್ಕೂ ರೆಕಾರ್ಡೆಡ್ ಕ್ಲಾಸಸ್ ಕೊಡೋದಕ್ಕೂ. ಇದನ್ನ ಫಿಲ್ಟರ್ ಮಾಡಿ, ನೋಡಿ, ಎಡಿಟಿಂಗ್ ಮಾಡಿ, ಅಪ್ಲೋಡ್ ಮಾಡಿ, ಇಟ್ ಟೇಕ್ಸ್ ಟೈಮ್ಸ್ ಅಟ್ಲೀಸ್ಟ್ 48 hours to 72 hours, 2 to 3 days. ಸೊ ಆಫ್ಟರ್ ದಟ್ ನಿಮಗೆ ಶೋ ಆಗೋದು, ನಿಮ್ಮ ಆ್ಯಪಲ್ಲಿ ಶೋ ಆಗುತ್ತೆ ಪೇಯ್ಡ್ ಸ್ಟೂಡೆಂಟ್ಸ್ಗಳಿಗೆ. ರೆಕಾರ್ಡೆಡ್ ಕ್ಲಾಸಸ್ಗಳು ಕೂಡ ಇರುತ್ತೆ. ಅದಾದ ಮೇಲೆ ಸ್ಟಡಿ ನೀವು ಯಾವಾಗಿಂದ ಶುರು ಮಾಡ್ತಿರೋ, ಅದೇನೋ ಅಂತಾರಲ್ಲ ಮುಹೂರ್ತ ಯಾವಾಗಿಂದ ಇಟ್ಟು ಸ್ಟಾರ್ಟ್ ಮಾಡ್ತಿರೋ, ಸೊ ಆವಾಗಿಂದ ಈ ಕ್ವಶನ್ಸ್ಗಳನ್ನು ನೋಡಿಕೊಂಡು ಸಿಲೆಬಸ್ ಕಾಪಿನ ನೋಡಿ ಒಂದು ರೌಂಡ್ ನೋಡಾದ್ಮೇಲೆ ಮುಂದುವರಿರಿ. ಇದು ನಿಮ್ಮ ಇಂಪಾರ್ಟೆಂಟ್ ಕ್ವಶನ್. 2 ಫೇಸ್ ಮುಗ್ದೋಯ್ತು. ಫೇಸ್ 1 ನಿಮ್ಮ ಸಿಲೆಬಸ್, ಫೇಸ್ 2 ನಿಮ್ಮ ಇಂಪಾರ್ಟೆಂಟ್ ಕ್ವಶನ್. ಆಮೇಲೆ ಈ ಇಂಪಾರ್ಟೆಂಟ್ ಕ್ವಶನ್ ಇದೆಯಲ್ಲ, ಪ್ರತಿ ಸಬ್ಜೆಕ್ಟನ್ನು ಕೂಡ ಐ ಥಿಂಕ್ ಇದೇ ತರ ನನ್ನ ಜ್ಞಾಪಕ ಇರುವಾಗ, ಯಾಕಂದ್ರೆ ಮೋರ್ ದನ್ 30 ಸಬ್ಜೆಕ್ಟ್ಸ್ ಗಳನ್ನ ಕ್ಲಾಸ್ ಮಾಡ್ತಾ ನಾನು ಯಾವ ಸಬ್ಜೆಕ್ಟ್ ಅಲ್ಲಿ ಯಾವ ವಿಷಯನ ಎಲ್ಲಿ ಇಂಪ್ಲಿಮೆಂಟೇಷನ್ ಮಾಡಿದೀನಿ ಅನ್ನೋ ಅಷ್ಟು ಕೂಡ ಇದಿಲ್ಲ, ಜ್ಞಾಪಕ ಇಲ್ಲ ನನಗೆ. ಮೇ ಬಿ ಮಾಡ್ತಾ ಇರ್ಬೇಕಾದ್ರೇನೆ, ಯಾಕಂದ್ರೆ ಇದು ನೋಡ್ಬಿಟ್ಟೆ ಸಿಗ್ನೇಚರ್ ಆದ್ಮೇಲೆ ಇದನ್ನ ಅಪ್ರೂವಲ್ ತಗೊಂಡು ಹೋಗಿರ್ತಾರೆ ಅಪ್ಲೋಡ್ ಮಾಡ್ಲಿಕ್ಕೆ. ಸೊ ಮ್ಯಾಕ್ಸಿಮಮ್ ಇದೇ ರೀತಿ ಕ್ವಶನ್ ನಂಬರ್ಸ್ ಗಳನ್ನು ಕೊಟ್ಟಿರ್ತೇನೆ ನಾನು. ಕೊಟ್ಟಿಲ್ಲ ಅಂದ್ರೂ ಪರವಾಗಿಲ್ಲ, ಹೇಗಿದ್ರು ಬರ್ತೇನಲ್ವಾ ಸಬ್ಜೆಕ್ಟ್ ಪ್ರತಿ ವಿಷಯ ಟೈಮಲ್ಲೂ. ಸೊ ಆ ಟೈಮಲ್ಲಿ ನಾನೇ ಬ್ರಾಕೆಟ್ ಅಲ್ಲಿ ಬೇಕಿದ್ರೆ ಕ್ವಶನ್ಸ್ ಗಳು ಎಷ್ಟು ರಿಪೀಟ್ ಆಗಿದೆ ಅಂತ ಬರೀತಿಲ್ಲ, ಪ್ರಿಯಾರಿಟಿ ಸೀರಿಯಲ್ ನಂಬರ್ ಗಳನ್ನ ನಾನೇ ಬರಿತಾ ಹೋಗ್ತೇನೆ. ಸೊ ಈ ಮೆಥಡಾಲಜಿಯಲ್ಲೇ ಆನ್ಲೈನ್ ಕ್ಲಾಸಸ್ಗಳು ನಡೀತಾ ಹೋಗುತ್ತೆ. ಸೊ ಇದನ್ನು ಕೂಡ ನಾನು ಡೈರೆಕ್ಟ್ ಡ್ರೈವ್ ಅಲ್ಲೇ ತೆಗ್ದ್ಬಿಟ್ಟು ನಿಮ್ಮನ್ನ ಅರ್ಥ ಮಾಡಿಸಿದ್ದೇನೆ. ಸೊ ಈಗ ಡೌಟ್ ಸೆಷನ್ ನಾನು ಸ್ಟಾರ್ಟ್ ಮಾಡ್ತೇನೆ. ಸೊ ನಿಮ್ಮಗಳಿಗಿರುವಂತ ಡೌಟ್ಸ್ ಗಳನ್ನ ನನಗೆ ಕೇಳಿ. ಡೌಟ್ ಸೆಷನ್ ಅಲ್ಲಿ ಎಲ್ರಿಗೂ ರಿಕ್ವೆಸ್ಟ್ ಏನಂತಂದ್ರೆ, ಅಡ್ಮಿನಿಸ್ಟ್ರೇಟಿವ್ ಇಶ್ಯೂಸ್ ಗಳನ್ನ ದಯವಿಟ್ಟು ಅಡ್ಮಿನ್ಸ್ ಗಳಿಗೆ ಕಾಲ್ ಮಾಡಿ. ಸೊ ಅಡ್ಮಿನ್ ಗಳ ಹತ್ರ ಸಾಲ್ವ್ ಮಾಡ್ಕೊಳ್ಳಿ. ಆಸ್ ಎ ಲಾಯರ್ ಆಗಿ, ಆಸ್ ಎ ಕೋಚ್ ಪ್ರೊಫೆಸರ್ ಆಗಿ ನನ್ನ ಹತ್ರ
ಲೀಗಲ್ ಇಶ್ಯೂಸ್ಗಳ ಬಗ್ಗೆ ಮಾತಾಡಿ, ಏನಾದ್ರೂ ಕೇಳಿ. ಸಿಲೆಬಸ್ ಅಲ್ಲಿ ಯಾವ ಟಾಪಿಕ್ ಆದ್ರೂ ಎತ್ಕೊಳ್ಳಿ, ಯಾವ ಟಾಪಿಕ್ ಆದ್ರೂ ಕೇಳಿ, ಏನಾದ್ರೂ ಕೇಳಿ, ಅದಕ್ಕೆ ನಾನು ಆನ್ಸರ್ ಮಾಡ್ತೇನೆ. ಎಕ್ಸಾಮ್ ಬರೀತಿರ್ಬೇಕಾದ್ರೆ ಆಗ್ತಿರೋಂಥ ತೊಂದರೆಗಳು ಮಾತಾಡಿ, ಅದನ್ನ ನಾನು ಆನ್ಸರ್ ಮಾಡ್ತೇನೆ. ಅಡ್ಮಿನಿಸ್ಟ್ರೇಟಿವ್ ಇಶ್ಯೂಸ್ಗಳನ್ನ ಅಲ್ಲಿ ಮಾತಾಡಿ. ಆಮೇಲೆ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ಗಳಿಗೆ ಅದನ್ನ ಕರೆಕ್ಷನ್ ನಡೀತಾ ಇದೆ, ಅದನ್ನು ಕೂಡ ಮಾಡ್ಕೋಣ. ಆಮೇಲೆ ಇನ್ನೊಂದು, ಸರ್ ನೋಟ್ಸ್ ಮಿಸ್ ಮ್ಯಾಚ್ ಆಗ್ತಾ ಇದೆ ವಿಡಿಯೋಸಿಗೆ ಕ್ಲಾಸಸ್ಗೆ ಅನ್ನುವಂಥ ಡೌಟ್ ಕೇಳೋರಿಗೆ ಅಡ್ವಾನ್ಸ್ ಆಗಿ ಹೇಳ್ತಾ ಇದ್ದೀನಿ. ಓಕೆ, ಸೊ ಅದಕ್ಕೆ ಮತ್ತೆ ಇನ್ನೊಂದು ಸಲ ಇಂಗ್ಲಿಷ್ ರಿಫೈನ್ಡ್ ನೋಟ್ಸ್ ಗಳನ್ನ ಕೊಟ್ಟಾಗಿದೆ. ಇಂಗ್ಲಿಷ್ ನೋಟ್ಸ್ ಸೇಮ್ ಕಂಪೇರ್ಡ್ ಮ್ಯಾಚಿಂಗ್ ಆಗ್ತಾ ಇದೆ ನಿಮ್ಮ ವಿಡಿಯೋಸ್ಗಳಿಗೆ. ಕನ್ನಡದು ಕೂಡ ರೆಡಿ ಆಗ್ತಾ ಇದೆ. ಓಕೆ, ಸೊ ಅಡ್ವಾನ್ಸ್ ಆಗಿ ಅದನ್ನು ಕೂಡ ಆನ್ಸರ್ ಕೊಟ್ಟಿದ್ದೀನಿ. ನಾನು ಈಗ ಕೊಟ್ಟಿದ್ದಂತ 4-5 ಆನ್ಸರ್ಸ್ಗಳು ಸುಮಾರು ಡೌಟ್ಸ್ ಗಳನ್ನ ಕ್ಲಿಯರ್ ಮಾಡುತ್ತೆ ಅನ್ನುವಂತ ಒಂದು ವಿಷಯಕ್ಕೆ ನಾನು ಆನ್ಸರ್ ಮಾಡಿದ್ದೇನೆ. ಓಕೆ, ಹೋಪ್ಫುಲಿ. ಸೊ ಅದರ್ ದ್ಯಾನ್ ದಿಸ್ ಡೌಟ್ಸ್ ಗಳನ್ನ ದಯವಿಟ್ಟು ಕೇಳಿ. ಡಬಲ್ ಡಿಗ್ರಿ ಮಾಡ್ತಾ ಇದ್ದೀರಾ, ಮತ್ತೆ ರಿಪೀಟ್ ಮಾಡಿಸ್ಬೇಡಿ ದಯವಿಟ್ಟು. ಓಕೆ, ಡೌಟ್ ಸೆಷನ್ ಸ್ಟಾರ್ಟ್ ಮಾಡೋಣ. ಯಾರ್ಯಾರಿಗೆ ಡೌಟ್ ಇದೆ ಅವರು ಹಾಗೆ ಮೀಟಿಂಗ್ ಅಲ್ಲಿ ಹೋಲ್ಡ್ ಆಗಿ ಮಾತಾಡಿ. ಆಮೇಲೆ ಯಾರ್ಯಾರು ಇನ್ನು ಇಫ್ ಇನ್ ಕೇಸ್ ಏನಾದ್ರು ಪೇಡ್ ತಗೊಂಡಿಲ್ಲ ಅಂತಂದ್ರೆ, ಇದೆಲ್ಲ ಆನ್ಲೈನ್ ಕ್ಲಾಸ್ ರಿವಿಷನ್ ಅಷ್ಟೇ ಮಾಡ್ತಾ ಇರೋದು. ಇಂಪಾರ್ಟೆಂಟ್ ಕ್ವಶನ್ ಕೊಡ್ತಾರೆ, ರೆಕಾರ್ಡೆಡ್ ಎಲ್ಲ ರೆಡಿ ಇದೆ. ಸೊ ನೀವೆಲ್ಲ ಇಲ್ಲಿ ಕಾಣ್ತಾ ಇರುವಂತ ನಂಬರ್ಸ್ಗಳಿಗೆ ಕಾಲ್ ಮಾಡಿ. 9591573526 999727 99641 ನಂಬರ್. ಆ ನಂಬರಿಗೆ ಕಾಲ್ ಮಾಡಿ, ನಮ್ಮ ಟೀಮ್ ಅವ್ರು ನಿಮ್ ಜೊತೆ ಮಾತಾಡ್ಕೊಳ್ತಾರೆ. ಸೊ ಏನೇನು ಸಬ್ಸ್ಕ್ರಿಪ್ಷನ್ ಬೇಕೆಲ್ಲ ಪ್ರತಿ ಫ್ರಮ್ ಫಸ್ಟ್ ಸೆಮ್ ಟು ಲಾಸ್ಟ್ ಸೆಮ್, ಬ್ಯಾಕ್ಲಾಗ್ಸ್ ಎನಿಥಿಂಗ್ ಏನೇ ಇದ್ರೂ ಕೂಡ ಅವೈಲಬಿಲಿಟಿ ಇದೆ. ಕಂಪ್ಲೀಟ್ ಆಗಿ ನಿಮಗೆ ಕೊಡ್ತಾರೆ ಕಂಪ್ಲೀಟ್ ಸರ್ವಿಸ್ ನಮ್ಮ ಆ್ಯಪ್ ಅಲ್ಲಿ. ಆ್ಯಪ್ ಎಲ್ಲಾ ಕಡೆ ಇದೆ. ಓಕೆ, ಸೊ ಇದಿಷ್ಟು ವಿಷಯ. ಡೌಟ್ ಸೆಷನ್ ನಾವು ತಗೋಣ. ಡೌಟ್ ಸೆಷನ್ ತಗೊಂಡು ನಾನು ಜಾಸ್ತಿ ಹೊತ್ತು ಡೌಟ್ ಸೆಷನ್ ಇದ್ ಮಾಡಲ್ಲ, ಯಾಕಂದ್ರೆ ತುಂಬಾ ಟೈರ್ಡ್ ಆಗಿದೆ ಬೆಳಗಿಂದ. ಕೋರ್ಟು ಗೀಟು ಎಲ್ಲ ವ್ಯವಹಾರಗಳು ಮುಗಿಸಿ, ವೆಕೇಶನ್ಸ್ ಎಲ್ಲ ಮುಗಿಸಿ ಈಗ ಸ್ಟಾರ್ಟ್ ಆಗಿದೆ ಕೋರ್ಟ್ಸ್ಗಳೆಲ್ಲ. ಸೊ 9:10 ಆಗಿದೆ. 9:30-9:35 ತನಕ ಡೌಟ್ ಸೆಷನ್ ಅಂತ ತಗೊಳ್ತೇನೆ. ಆ ರೀತಿ ತುಂಬಾ ಜಾಸ್ತಿ ಸಮಸ್ಯೆ ಇದ್ದಲ್ಲಿ ಡೈರೆಕ್ಟ್ ಆಗಿ ಕಾಲ್ ಮಾಡಿ, ನಾನು ನಾಳೆ ಡೈರೆಕ್ಟ್ ಆಗಿ ಮಾತಾಡ್ತೇನೆ. ಸೊ 9:10 ಆಗಿದೆ, 9:09 ಆಗಿದೆ. 9:12ಗೆ ಡೌಟ್ ಸೆಷನ್ ಸ್ಟಾರ್ಟ್ ಮಾಡೋಣ. 9:12 ಎಕ್ಸಾಕ್ಟ್ 9:12. 9:12ಗೆ ಅನ್ಮ್ಯೂಟ್ ಬಟನ್, ನಿಮ್ಮಲ್ಲಿರುವಂತ ಅನ್ಮ್ಯೂಟ್ ಬಟನ್ ಎಲ್ಲ ಅನ್ಮ್ಯೂಟ್ ಆಗುತ್ತೆ ಎಲ್ರಿಗೂ ಕೂಡ. ಸೊ ಯಾರಾದ್ರೂ ಮಾತಾಡ್ಬೋದು. ಆದ್ರೆ ಸೀಕ್ವೆನ್ಸ್ ಆಲ್ರೆಡಿ ನಿಮಗೆ ಗೊತ್ತಿರೋದ್ರಿಂದ ಹ್ಯಾಂಡ್ ರೈಸ್ ಮಾಡಿ. ಯಾರ್ದು ಫಸ್ಟ್ ಹ್ಯಾಂಡ್ ರೈಸ್ ನನಗೆ ಕಾಣಿಸುತ್ತೆ ಡಿಸ್ಪ್ಲೇ ಮೇಲೆ, ಆ ಪ್ರಿಯಾರಿಟಿ ಪ್ರಕಾರ ನಾನು ಕೇಳ್ತಾ ಹೋಗ್ತೇನೆ. ಮಿಡ್ಲಲ್ಲಿ ನೀವ್ಯಾರು ಮಾತಾಡ್ಬಿಟ್ಟು ನಾನು ಸೀಕ್ವೆನ್ಸ್ ವೈಸ್ ಕರಿತಾ ಹೋಗ್ತೇನೆ. ಸೊ ಪ್ರತಿಯೊಬ್ರು ಆದ್ಮೇಲೆ ನಾನು ಕರಿತಾ ಹೋಗ್ತೇನೆ. ಯಾಕಂದ್ರೆ ನೀವು ಆಲ್ರೆಡಿ ಕೇಳಿದ್ರೆ ಆನ್ಲೈನ್ ಕ್ಲಾಸು, ಅದು ನಿಮಗೆಲ್ಲ ಹೇಳ್ಕೊಡುವಂತ ಏನು ಅವಶ್ಯಕತೆ ಇಲ್ಲ ನನಗೆ. ಅದಕ್ಕೆ ನನಗೆ ಅಷ್ಟೊಂದು ಜಾಸ್ತಿ ಸ್ಟ್ರೆಸ್ ಆಗ್ತಿಲ್ಲ. ಹ್ಯಾಂಡ್ ರೈಸ್ ಮಾಡಿ, ನೋಡೋಣ, ಮಾತಾಡೋಣ, ಅದನ್ನ ಕಲಿತಾ ಹೋಗೋಣ. ಓಕೆ, ನಾನು ಸ್ಕ್ರೀನ್ ಶೇರ್ ಕೂಡ ಸ್ಟಾಪ್ ಮಾಡ್ತಾ ಇದ್ದೇನೆ, ಯಾಕಂದ್ರೆ ಆಲ್ರೆಡಿ PDF ಇದೆ ನಿಮ್ಮ ಎಲ್ಲರ ಹತ್ರನೂ ಕೂಡ. ಡಿಸ್ಕಸ್ ಮಾಡೋಣ. ಓಕೆ, ಇನ್ನೊಂದು 1 ನಿಮಿಷ. ಎಷ್ಟಾಗಿದೆ ಈಗ? 9:10 ಅಲ್ವಾ? ಯಾ, 9:12. ವಿ ವಿಲ್ ಗೆಟ್ ಬ್ಯಾಕ್ 9:12. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು.